ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆ ಸಂಸ್ಥೆಯ ಸಮಸ್ತ ಶ್ರೋತೃಗಳಿಗೂ ಹಾಗೂ ನೇರ ಪ್ರಸಾರದಲ್ಲಿ ಇದನ್ನು ನೋಡ್ತಾ ಇರುವಂಥ ಎಲ್ಲ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಸಾವರ್ಕರ್ ಈಗ ಕಾಲಾಪಾನಿಗೆ ಬಂದರು ಅಂತ ಹೇಳೋದ್ರವರೆಗೂ ನಾವು ನಿಲ್ಲಿಸಿದ್ವಿ. ಕಾಲಾಪಾನಿಯ ಒಟ್ಟಾರೆ ಸ್ವರೂಪವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೆ. ಆದರೆ ಸಾವರ್ಕರಲ್ಲಿ ಎದುರಿಸಿದ್ದೇನು ಅಂತ ತಿಳ್ಕೊಳ್ಬೇಕಾಗಿದ್ದಂಥ ಅಗತ್ಯ ಇದೆ. ನಾನು ಒಂದನ್ನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಯಾವ್ಯಾವ ಕಷ್ಟಗಳನ್ನು ಸಹಿಸ್ಬೋದು ಅಂತ. ತುಂಬ ಒಳ್ಳೆಯ ಬದುಕನ್ನು ಬದುಕಿಬಿಟ್ರೆ, ಬೆಳಿಗ್ಗೆ ಏಳದೆ ಏಳುವರೆ ಹೊದ್ದುಕೊಂಡು ಹಾಯಾಗಿ ಮಲಗಿರೋದು, ಎದ್ದ ತಕ್ಷಣ ಬೆಟ್ಟಿ ತಂದು ಕೊಡ್ತಾರೆ ಅಮ್ಮ, ಚೆನ್ನಾಗಿ ತಿಂಡಿ ತಿನ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ದೇಹಕ್ಕೆ ಒಂದು ಚೂರು ಕಷ್ಟ ಇಲ್ಲದೆ ಬದುಕಿದ್ದೀವಿ ಅಂತ ಆಗ್ಬಿಟ್ರೆ ಸಣ್ಣ ಪ್ರಮಾಣದ ದೇಹಕ್ಕಾಗುವ ಅಸೌಖ್ಯವನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಜ್ವರದಂಥ ಸಾಮಾನ್ಯವಾದ ಸಂಗತಿಗಳು ಅಂತೂ ಸಹಿಸ್ಕೊಳ್ಳಿಕ್ಕಾಗಲ್ಲ, ಅದು ಬೇರೆ ಮಾತು. ಸಣ್ಣದ್ದೇನೋ ಇಲ್ಲಿಂದ ಅಲ್ಲಿಗೆ ಹೋಗಿ ತೊಗೊಂಡು ಬರಬೇಕು ಅಂದ್ರೆ ಅಷ್ಟು ದೂರ ನಡಿಬೇಕೋ ಅಂತ ಅನ್ಸುತ್ತೆ. ಯಾಕಂದರೆ ಬೆಳ್ಕೊಂಡು ಬಂದಿರೋ ರೀತಿ ಹಂಗಿರುತ್ತೆ ಅಂತ. ಇವತ್ತಿನ ಬಹುತೇಕ ಜನ ಹಾಗೆ ಬೆಳ್ಕೊಂಡು ಬಂದಿದ್ದಾರೆ. ನಮ್ಮ ಮೊನ್ನೆ ಯಾರೋ ಒಂದು ವಿಡಿಯೋ ಕಳಿಸಿದ್ರು ಟ್ವಿಟರ್ನಲ್ಲಿ. ವಿಡಿಯೋ ಏನಿತ್ತು ಅಂತಂದರೆ, ಇಬ್ಬರು ನಡೆದ ನೀರು, ಸಣ್ಣಕ್ಕೆ ನೀರು ಬಿದ್ದಿದೆ. ನೀರು ಎಷ್ಟಿದೆ ಅಂತಂದರೆ ಕಾಲಿಟ್ಟರೆ ಶೂ ಅರ್ಧ ಇಂಚು ಮುಳುಗ್ಬೋದು, ಅಷ್ಟು ನೀರಿದೆ. ಈ ಇಬ್ಬರು ಹುಡುಗರು, ಹೈಸ್ಕೂಲ್ ಹುಡುಗರು, ಕಾಲು ಇಡ್ಲೋ ಬೇಡವೋ, ಇಟ್ಟರೆ ಏನಾಗುತ್ತೋ, ಮುಳುಗೋಗ್ಬಿಡ್ತೀವೋ ಅನ್ನೋ ಥರ ನಿಂತಿದ್ದಾರೆ. ಒಂದು ಮಧ್ಯ ವಯಸ್ಕನೊಬ್ಬ ಸರ ನಡ್ಕೊಂಡು ಅವ್ರ ಮುಂದೆ ಪಾಸಾಗಿ ಹೋಗ್ತಾನೆ. ಅದಕ್ಕೆ ಅದರಲ್ಲಿ ಏನು ಬರೆದಿದ್ರು ಅಂದರೆ, 1980ರಲ್ಲಿ ಹುಟ್ಟಿದವರು ಮತ್ತು 2010ರಲ್ಲಿ ಹುಟ್ಟಿದವರು ಇಬ್ಬರದ್ದು ಡಿಫ್ರೆನ್ಸ್ ನೋಡಿ ಹೆಂಗಿದೆ ಅಂತ. ಅಂದರೆ ಹಂಗಾಗಿದ್ದೀವಿ ಅಂತ. ಮಕ್ಕಳನ್ನ ಹೆಂಗೆ ಬೆಳೆಸಿದ್ದೀವಿ ಅಂತಂದರೆ, ನೀರಲ್ಲಿ ಕಾಲಿಟ್ಟರೆ ಕಾಲಿಗೆ ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ಇರೋ ಥರ ಬೆಳೆಸಿದ್ದೀವಿ. ಹೀಗಾಗಿ ಸಣ್ಣ ದೇಹಕ್ಕಾಗುವಂಥ ಸಣ್ಣ ಕಷ್ಟವೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಬ್ಯಾರಿಸ್ಟರ್ ಗಿರಿಯ ಹಂತಕ್ಕೆ ಬಂದಿದ್ದಂಥ ಸಾವರ್ಕರ್ ಚಿಕ್ಕಂದಲ್ಲಿ ಕಷ್ಟ ಅನುಭವಿಸೋದು ನಿಜ, ಆದರೆ ಅವ್ರು ಯಾವತ್ತೂ ಆ ಥರ ತೀರಾ ಕಷ್ಟದ ಕೆಲಸಗಳನ್ನು ಮಾಡಿ ಬಂದಂಥವ್ರು ಅಂತ ಏನಲ್ಲ. ಅವ್ರು ಆರಾಮಾಗೇ ಇದ್ದರು. ಲಂಡನ್ನಲ್ಲೂ ಕೂಡ ನೋಡ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿದ್ರು, ಒಳ್ಳೆ ವ್ಯವಸ್ಥೆ ಇತ್ತು, ಆರಾಮಾಗೇ ಇದ್ದರು. ಭಾರತದಲ್ಲಿದ್ದಾಗಲೂ ಚೆನ್ನಾಗಿ ನೋಡ್ಕೊಳ್ತಿದ್ರು ಎಲ್ಲರೂ. ಅಂಥವ್ರಿಗೆ ಯಾವ ಥರದ ದೈಹಿಕ ಪೀಡನೆ ಈಗ ಅಂತಂದರೆ, ಒಂದು ಕಡೆ ಅದನ್ನು ಸಹಿಸ್ಕೋಬೇಕು, ಆದರೆ ಆಫ್ ಆಲ್ ದೈಹಿಕ ಪೀಡನೆಯನ್ನು ಸಹಿಸ್ಕೊಳ್ಳೋದು ಸುಲಭ, ಮಾನಸಿಕವಾದ ಭಾಳ ಕಷ್ಟ. ನಾವೆಲ್ಲ ಆ ಟಾರ್ಚರ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಹೇಳಬೇಕು ಅಂತಂದರೆ, ಯಾರೋ ಒಬ್ಬರು ನಮ್ಮ ಬಗ್ಗೆ ಏನೋ ಹೇಳಿದ್ರು ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾರೋ ಏನೋ ಹೇಳಿದರು. ಕೆಲವ್ರ ಸರ್ಕಲ್ ದೊಡ್ಡದು, ಕೆಲವ್ರ ಸರ್ಕಲ್ ಚಿಕ್ಕದ್ದು. ಕೆಲವರು ತಮ್ಮ ಫ್ಯಾಮಿಲಿ ಸರ್ಕಲಲ್ಲೇ ಯಾರಾದರೂ ಏನಾದರೂ ಹೇಳಿದ್ರೆ 4 ದಿನ ನಿದ್ದೆ ಮಾಡಲ್ಲ, ಊಟ ಹೋಗಲ್ಲ. ಅವ್ರಿಗೇನಾದರೂ ಮಾಡೋವ್ರಿಗೂ ನಾನು ಸುಮ್ಮನಿರಲ್ಲ ಅಂತಾರೆ. ಮಾನಸಿಕವಾದ ತಪನೆ ಹಂಗಿರುತ್ತೆ. ದೈಹಿಕವಾಗಿ ಏನೂ ಆಗಿರಲ್ಲ, ಆದರೆ ಮನಸ್ಸಿಗೆ ತುಂಬ ಆಘಾತ ಆಗಿರುತ್ತೆ. ಸಾವರ್ಕರ್ ದೃಷ್ಟಿಯಿಂದ ನೋಡೋದಾದರೆ, ಈ ಮಾನಸಿಕವಾಗಿಯೇ ನೀವು 2 ಹಂತ ತೆಗೆಯೋದಾದರೆ, ಒಂದು ಹಂತ ಮಾನಸಿಕ ತಪನೆ ಪರಿವಾರದ ದೃಷ್ಟಿಯಿಂದ ಬರುತ್ತೆ. ಸಾವರ್ಕರ್ಗೆ ಪರಿವಾರದ ದೃಷ್ಟಿಯಿಂದ ತಪನೆ ಇರಲಿಲ್ವಾ? ಅಣ್ಣ ಕಾಲಾಪಾನಿಗೆ ಬಂದಿದ್ದಾನೆ. ಅಣ್ಣನ ಹೆಂಡತಿ ಅಂದರೆ ತನ್ನ ಅತ್ಯಂತ ಪ್ರೀತಿಯ ಅತ್ತಿಗೆ, ತಾಯಿ ಸಮಾನ, ತಂಗಿ ಸಮಾನ ಅಂತ ಕರಿತಾ ಇದ್ದ ಅತ್ತಿಗೆ, ಆಕೆ ಯಾವ ಪರಿ ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ತಾತ್ಯಾನಿಗೆ ಪತ್ರ ಬರಿತಾಳೆ. ನೀನು ಓದಿದೀಯಾ, ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಬರೋದು ಬೇಡವಾ ಅಂತ ಪತ್ರ ಬರಿತಾಳೆ. ಹೆಂಗಿರ್ಬೋದು? ತನ್ನನ್ನೇ ನಂಬಿಕೊಂಡು ಬಂದಂತ ಹೆಂಡತಿ ಯಾವ ಥರ ಸಂಕಟದಲ್ಲಿದ್ದಾಳೆ. ಇನ್ನು ತನ್ನ 4 ವರ್ಷದ ಮಗ ತಾನು ಕೊನೆ ಬಾರಿಗೆ ನೋಡಿದ್ದು ಲಂಡನ್ನಿಗೆ ಹೋಗ್ಬೇಕಾದ್ರೆ ಅವನು ತೀರಿಕೊಂಡ, ಅವನ ಮುಖ ನೋಡ್ಲಿಕ್ಕೆ ಆಗಲಿಲ್ಲ. ಈಗಲೂ ಕೂಡ ನಾವೆಲ್ಲ ಇಲ್ಲಿದ್ದೀವಿ. ತನ್ನ ತಮ್ಮನ ಕಥೆ ಏನಾಗಿದೆಯೋ ಏನೂ ಗೊತ್ತಿಲ್ಲ. ಯಾವ ಪರಿಯ ಮಾನಸಿಕ ಅವಸ್ಥೆ ಇರಬೇಕಿದೋ, ಹೇಗೆ ಸಹಿಸ್ಕೊಂಡಿರ್ಬೋದು ಆ ಮನುಷ್ಯ ಅಂತ. ಆದರೆ ಅತ್ಯಂತ ಕೆಟ್ಟ ಮಾನಸಿಕ ದುಃಖ ಮತ್ತೊಂದಿದೆ. ಅದು ಬರೀ ಪರಿವಾರದ ಕಡೆಯಿಂದ ಬರುವಂಥದ್ದಲ್ಲ. ನಾವೇ ಕಟ್ಟಿದ, ಯಾವುದನ್ನು ನಂಬಿಕೊಂಡು ಬಂದಿದ್ವೋ, ಈ ಹಾದಿಯಲ್ಲಿ ನಡೆಯೋದ್ರಿಂದ ಏನನ್ನೋ ಪಡ್ಕೋತೀವಿ ಅಂತ ಬಂದಿದ್ವೋ, ಆ ಆದರ್ಶಗಳು ಚೂರು ಚೂರಾಗಿ ಬೀಳೋದನ್ನ ಸಮಾಜ ಅದ್ರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ರೆ ಹೆಂಗಾಗ್ಬೋದು? ಇದು ಇನ್ನೊಂಥರ ಸಂಕಟ, ಒಂದಕ್ಕಿಂತ ಒಂದು ಜಾಸ್ತಿ. ಇವೆಲ್ಲ ಇದರಲ್ಲೂ ದೈಹಿಕವಾಗಿರುವಂಥ ನೋವೇ ಅತ್ಯಂತ ಕೆಳಮಟ್ಟದ್ದು. ಸ್ವಲ್ಪ ಕಂಪೇರ್ ಮಾಡಿ ನೋಡಿ. ನನಗೆ ಗೊತ್ತಿಲ್ಲ, ಮಾಡೋದು ಒಳ್ಳೇದೋ ಸರಿಯೋ ತಪ್ಪೋ ಗೊತ್ತಿಲ್ಲ. ನೀವು ಜವಾಹರ್ಲಾಲ್ ನೆಹರೂನ ಮತ್ತು ಸಾವರ್ಕರ್ನ ಕಂಪೇರ್ ಮಾಡಿ ನೋಡಿ. ಜವಾಹರ್ಲಾಲ್ ನೆಹರೂಗೆ ದೈಹಿಕವಾದ ಶ್ರಮ ಏನಿದೆ? ಯಾವ ದೈಹಿಕವಾದ ಶ್ರಮ ಅನುಭವಿಸಿದ್ರು? ಇವತ್ತು ಎಲ್ಲರೂ ಮಾತನಾಡ್ತಾರಲ್ಲ ಸಾವರ್ಕರ್ ಬಗ್ಗೆ,
ಮನಸ್ಸೋ ಇಚ್ಛೆ ಮಾತನಾಡ್ತಾರಲ್ಲ, ಮಾತನಾಡೋರು ಉತ್ತರಿಸಬೇಕು. ಜವಾಹರ್ಲಾಲ್ ನೆಹರು ದೈಹಿಕವಾದ ಇಂಥ ಶ್ರಮವನ್ನ ತಮ್ಮ ಬದುಕಿನಲ್ಲಿ ಅನುಭವಿಸಿದ್ರು. ಯಾವಾಗ? ಜವಾಹರ್ಲಾಲ್ ನೆಹರುಗೆ ಮಾನಸಿಕವಾಗಿ ಇಂಥ ಜರ್ಜರಿತವಾಗುವಂಥ ಸ್ಥಿತಿ, ಯಾವ ಮಾನಸಿಕ ಸ್ಥಿತಿ, ಯಾವ ಸಮಸ್ಯೆ ಇತ್ತು? ಜೈಲಿಗೆ ಹೋದರೂ ಕೂಡ ಐಷಾರಾಮದ ಬದುಕನ್ನು ಬದುಕೋದು ಹೆಂಗೆ ಅಂತ ಗೊತ್ತಿತ್ತು ಅವರಿಗೆ. ಯಾವಾಗ ಬಿಡುಗಡೆ ಆಗಬೇಕು, ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಎಲ್ಲವೂ ತುಂಬ ಚೆನ್ನಾಗಿ ಗೊತ್ತಿತ್ತು. ಆಯ್ತು, ಇವೆಲ್ಲ ಬಿಡಿ. ಇವರು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಯಾಗಿ ಏನನ್ನು ಪಡ್ಕೊಂಡ್ರು? ಜವಾಹರ್ಲಾಲ್ ನೆಹರು ತಾವು ಅನುಭವಿಸಿದ್ದೀವಿ ಅಂತ ಹೇಳೋದಕ್ಕೆ ಏನು ಸಿಕ್ತು? ಈ ದೇಶದ ಪ್ರಧಾನಿಯೇ ಆದರು. ಸಾವರ್ಕರ್ ಇಷ್ಟು ಅನುಭವಿಸಿದ್ರು, ಇಷ್ಟು ಇನ್ಸ್ಪೈರ್ ಮಾಡಿದ್ರು, ಇಷ್ಟು ಬದುಕಿನಲ್ಲಿ ಇಷ್ಟು ಕಷ್ಟಗಳನ್ನು ಕಂಡ ನಂತರವೂ ತಾಯಿ ಭಾರತೀಯ ವೈಭವದ ಕನಸುಗಳನ್ನು ಕಾಣ್ತಾ ಉಳಿದ್ರು. ಏನು ಸಿಕ್ತು? ದೇಶದ್ರೋಹಿ ಪಟ್ಟ. ಸತ್ ಮೇಲೂ ಬಿಡಲಿಲ್ಲ, ನಾವು ಸಾಯೋವರೆಗೂ ಬದುಕಲಿಕ್ಕೆ ಬಿಡಲಿಲ್ಲ, ಸತ್ ಮೇಲೂ ಬಿಡಲಿಲ್ಲ. ಹಿಂಗಾಗಿ ನನಗೆ ಕೆಲವೊಂದ್ಸಲ ವಿಕ್ರಮ್ ಸಂಪತ್ ಹೇಳೋದು ಸತ್ಯ ಅನ್ಸುತ್ತೆ. ವಿಕ್ರಮ್ ಸಂಪತ್ ಹೇಳ್ತಾರೆ, ಮಗ ತೀರ್ಕೊಳ್ಳೋದ್ರ ಜೊತೆಗೆ ಅವರ ಲೈಫಿನ ದಿಕ್ಕೇ ಬದಲಾಗ್ಬಿಡ್ತು ಅಂತ. ಅಲ್ಲಿವರೆಗೂ ಸ್ಕೈ ರಾಕೆಟಿಂಗ್ ಆಗಿ ಆಕಾಶದ ಕಡೆಗೆ ಹಾರ್ತಾ ಇದ್ದವರು ಎಕ್ದಮ್ ಮುಗ್ಗರಿಸಿ ಬೀಳುವಂತೆ ಒಂದಾದ್ಮೇಲೆ ಒಂದು ಹೊಡೆತ, ಎಲ್ಲಿವರೆಗೂ ಹೊಡೆತ? ಕಾಲಾಪಾನಿ ಆದ್ಮೇಲೆ ಆದ್ರೂ ಮುಗಿತಾ ಅಂದ್ರೆ ಅದಾದ್ಮೇಲೂ ಮುಗಿಲಿಲ್ಲ, ಮತ್ತು ಹೊಡೆತಾ ಇದೆ. ಸ್ವತಂತ್ರ ಭಾರತದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಅಷ್ಟು ಹೊಡೆತ, ಸ್ವತಂತ್ರ ಭಾರತದಲ್ಲಿ ಮತ್ತೆ ನಮ್ಮ ಸರ್ಕಾರಗಳು ನೋಡ್ಕೊಂಡಿರೋ ರೀತಿ. ನಂಗೆ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ ಮಿತ್ರರೇ. ಕಾಲಾಪಾನಿಯಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿದ್ದ ಸಾವರ್ಕರ್ರು ಆ ಕಷ್ಟ ತಾಳಲಾಗದೆ ಸ್ವತಂತ್ರ ಭಾರತದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು. ಇದು ನಮ್ಗೆಲ್ರಿಗೂ ಶಾಪ. ನನಗೆ ಯಾವಾಗಲೂ ಅನ್ಸೋದು, ನಮ್ಮೆಲ್ಲರದು ಇಷ್ಟು ಸಂಕಟ ಯಾಕೆ ಅಂತಂದರೆ, ಮಹಾಪುರುಷರನ್ನು ನಾವು ನೋಡ್ಕೊಂಡಿರೋ ರೀತಿಯ ಕಾರಣಕ್ಕೋಸ್ಕರ ಈ ಸಂಕಟವನ್ನು ಇವಾಗಲೂ ಅನುಭವಿಸ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಫೈನ್. ಸಾವರ್ಕರ್ದು ರುಟೀನ್ ಹೆಂಗಿತ್ತು ಅಂತಂದರೆ, ಬೆಳಿಗ್ಗೆ ಬೇಗ ಏಳಬೇಕಿತ್ತು, ಬಹುಶಃ 6:15ಗೆ ಎದ್ಬಿಡಬೇಕಿತ್ತು. ಎದ್ದ ತಕ್ಷಣ ಅವ್ರಿಗೆ ಟಾಯ್ಲೆಟ್ಗೆ ಹೋಗಬೇಕು ಅನ್ನೋ ಟೈಮ್ ಅದು, ಅಷ್ಟೊತ್ತಿಗೆ ಹೋಗಿ ಬರಬೇಕು. ಹೋಗಿ ಬಂದ ತಕ್ಷಣ ಅವರಿಗೆ ಅದಕ್ಕೋಸ್ಕರ ಮೀಸಲಾಗಿರುವಂಥ ಬಟ್ಟೆ ಹಾಕ್ಕೊಳ್ಬೇಕು. ಬಟ್ಟೆ ಹಾಕ್ಕೊಂಡು ಕೋಲು ಅಂತಂದರೆ ನಾನು ಹೇಳಿದಂತೆ ಗಾಣ ತಿರುಗಿಸೋ ಕೆಲಸ. ಆ ಗಾಣಕ್ಕೆ ಚೀಲದಲ್ಲಿದ್ದಂಥ ತೆಂಗಿನಕಾಯಿ ಏನು ಕಟ್ ಮಾಡಿರ್ತಾರೋ ಅದನ್ನು ತೆಗೆದು ಸುರ್ಕೋಬೇಕು. ಆಮೇಲೆ ಗಾಣ ಸುತ್ತಲಿಕ್ಕೆ ಶುರು ಮಾಡಬೇಕು. ಆ ಸುತ್ತೋದು ಯಾವ ಕಂಡೀಷನ್ ಅಲ್ಲಿ ಅಂದರೆ, 30 ಪೌಂಡ್ ಎಣ್ಣೆ ಎಷ್ಟು ಬೇಗನೆ ಮುಗಿಯುತ್ತೋ ಅಷ್ಟು ಬೇಗನೆ ನೀವು ಕೆಲಸ ನಿಲ್ಲಿಸಿ ಹೋಗ್ಬೋದು. ಆದರೆ 30 ಪೌಂಡ್ ಎಣ್ಣೆ ತೆಗೆಯೋದು ಸುಲಭ ಇರಲಿಲ್ಲ. 1 ನಿಮಿಷ ಪುರುಸೊತ್ತು ಕೊಡದೆ ಕೆಲಸ ಮಾಡಿದರೆ ರಾತ್ರಿ 8-9 ಗಂಟೆಗೆ ಮುಗಿತಿತ್ತು. ಬೆಳಗ್ಗೆ 8 ಗಂಟೆಗೆ ಶುರುವಾದರೆ ರಾತ್ರಿ 8 ಗಂಟೆಗೆ ಫಾರ್ 12 ಅವರ್ಸ್ ಗಾಣವನ್ನು ಸುತ್ತೋದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ಆ ಕೆಲಸ ಮಾಡಬೇಕಿತ್ತು. ಬೇರೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ 10-12 ಊಟದ ಅವಕಾಶ. ಇನ್ಫ್ಯಾಕ್ಟ್ ಸಾವರ್ಕರ್ರು ಕೆಲವು ತಿಂಗಳ ಕಾಲ ಹಗ್ಗ ಹೊಸೆಯೋ ಕೆಲಸ ಮಾಡ್ತಿದ್ರು. ಹೊಸೆಯುವಾಗ ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ. 10-12 ಸ್ವಲ್ಪ ರಿಲ್ಯಾಕ್ಸ್ ಮಾಡಬಲ್ಲಂಥ ಟೈಮು. ಆ ಟೈಮಲ್ಲಿ ಊಟ ಸ್ವಲ್ಪ ನಿಧಾನವಾಗಿ ಮಾಡ್ಬೋದು. ಆದರೆ ಯಾರಿಗೆ ಗಾಣದ ಕೆಲಸ ಇರುತ್ತೋ ಅವರು ಬೇಗ ಬರಬೇಕು, ಬಡ ಊಟ ಮಾಡಿ ಓಡಬೇಕು. ಯಾಕೆಂದರೆ 30 ಪೌಂಡ್ ಎಣ್ಣೆ ತೆಗೆಯೋದಕ್ಕೆ ಸಂಜೆ ಲೇಟ್ ಆಗುತ್ತೆ ಅಂತ ಈ ಟೈಮನ್ನು ಅದಕ್ಕೆ ಕೊಡಬೇಕಾಗ್ತಿತ್ತು. ಸರಿ, ಊಟ ಹೇಗಿತ್ತು ಅಂತ ನಾನು ಮತ್ತೆ ಹೇಳಿದ್ದೀನಿ, ಅದನ್ನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಸಾವರ್ಕರ್ ಅಥವಾ ಯಾರಾದರೂ ಆಗಲಿ ಆ ಗಾಣ ಸುತ್ತುವಾಗ ನೀರು ಬೇಕು ಅಂತ, ನೀರು ಕುಡಿಬೇಕು ಅಂತ ಅನಿಸಿದ್ರೆ ಪಕ್ಕದಲ್ಲಿ ಸುತ್ತಾಡ್ತಿದ್ದ ಜಮಾದಾರನ ಪರ್ಮಿಷನ್ ತಗೋಬೇಕಿತ್ತು. ಕುಡಿಲಿಕ್ಕೆ ನೀರು ಬೇಕು ಅಂತ. ಅವನು ಹೂ ಅಂದರೆ ಕುಡಿಬೇಕು, ಇಲ್ಲ ಅಂದರೆ ಇಲ್ಲ. ಅವನು ಸುಮ್ಮನೆ ಹೂ ಅಂತಿರಲಿಲ್ಲ. ಇವರು ತಂಬಾಕು ಎಲ್ಲಾದರೂ ಇವ್ರು ತಗೊಂಡು ಸಂಗ್ರಹಿಸ್ಕೊಂಡು ಯಾರ ಹತ್ರ ಆದರೂ ಪಡ್ಕೊಂಡು ಆ ಜಮಾದಾರನಿಗೆ ಕೊಟ್ಟರೆ ಲಂಚವಾಗಿ ಅವನು ನೀರು ಕುಡಿ ಅಂತ ಹೇಳ್ತಿದ್ದ. ಅದು ನೀರು ಪದೇ ಕುಡಿಯುವಂತಿಲ್ಲ. ಅವನು ಹೇಳಿದಾಗ ಮಾತ್ರ ಇವರು ನೀರು ಕುಡಿಬೇಕು. ಅಕಸ್ಮಾತ್ ಇವ್ರೇನಾದರೂ ಜಾಸ್ತಿ ನೀರು ಬೇಕು ಅಂತಂದ್ರೆ ಬಾರಿಸ್ತಿದ್ದ ಹಿಂದಿನಿಂದ, ಈ ಸಮುದ್ರದಲ್ಲಿರೋ ಜಾಗದಲ್ಲಿ ನಿಂಗೆ ಕುಡಿಯಕ್ಕೆ ನೀರು ಬೇರೆ ಬೇಕಾ ಅಂತ ಬಾರಿಸ್ತಿದ್ದ. ಇವರು 12 ಅವರ್ಸ್ ಅವನು ಹೇಳಿದ ಟೈಮಲ್ಲಿ ನೀರು ಕುಡಿದು ಗಾಣ ಸುತ್ತಬೇಕಾಗ್ತಿತ್ತು. ಇದರ ನಡುವೆ ಜಮಾದಾರರು ಆ ಕಡೆ ಈ ಕಡೆ ಹೋದಾಗ ಅಕ್ಕಪಕ್ಕದಲ್ಲಿ ಕೆಲವರು ಇರ್ತಿದ್ರಲ್ಲ, ಸಾವರ್ಕರ್ ಅಂದರೆ ಯಾರು ಅಂತ ಗೊತ್ತಿದ್ದವರು, ಈ ಮನುಷ್ಯ ಎಂಥ ಗ್ರೇಟು, ಇವನನ್ನು ಓದ್ಕೊಂಡು ನಾವು ಈ ಕೆಲಸಕ್ಕೆಲ್ಲ ಬಂದ್ವಿ, ಇವನನ್ನು ತೆಗೆದು ಈ ಕೆಲಸಕ್ಕೆ ಹಾಕಿದ್ದಾರಲ್ಲ ಅಂತ ಗೊತ್ತಾಗ್ತಿತ್ತಲ್ಲ, ಅವ್ರು ಓಡ್ ಬರ್ತಿದ್ರು. ಸಾವರ್ಕರ್ ಜೊತೆ ತಾವು ಸ್ವಲ್ಪ ಕೈ ಜೋಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತೆಗೆಯುವಂತೆ ಮಾಡಿ ವಾಪಸ್ ಓಡೋಗ್ತಿದ್ರು ಒಬ್ಬರು ಬರೋದ್ರೊಳಗೆ.
ಕೆಲವೊಂದ್ಸಲ ಕಠಿಣ ಶಿಕ್ಷೆ ಎದುರಿಸ್ತಾ ಇರುವ ಕೈದಿಗಳು, ರಾಜಕೀಯ ಕೈದಿಗಳಲ್ಲ, ಬೇರೆ ಕೈದಿಗಳು, ಬಡಾ ಬಾಬು ಇವರು ಬಹಳ ಒಳ್ಳೆ ಮನುಷ್ಯ, ಇವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಬರ್ತಿದ್ರು. ಸಾವರ್ಕರ್ ಬೇಡ ಬೇಡ ಅಂದ್ರು ಹೆಲ್ಪ್ ಮಾಡ್ತಿದ್ರು. ಕೆಲವರಂತೂ ರಾಜಕೀಯ ಕೈದಿಗಳು ಹೆಂಗಿದ್ರು ಅಂತಂದ್ರೆ ಸಾವರ್ಕರ್ ಬಟ್ಟೆ ಒಕ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ರು, ಸಾವರ್ಕರ್ ತಟ್ಟೆ ತೊಳೆದಿರ್ತಿದ್ರು, ಸಾವರ್ಕರ್ ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ. ಅದಕ್ಕೆ ಸಾವರ್ಕರ್ ಏನ್ ಮಾಡ್ತಿದ್ರು, ಪ್ರತಿಯಾಗಿ ಅವರೆಲ್ಲಾದ್ರೂ ತಟ್ಟೆ ಇಟ್ಟು ಹೋಗ್ಬಿಟ್ಟಿದ್ರೆ ಆ ತಟ್ಟೆನ ತಾವೇ ತೊಳೆದು ತಂದಿಟ್ಬಿಡ್ತಿದ್ರು. ಅವಾಗ ಆ ಪೊಲಿಟಿಕಲ್ ಪ್ರಿಸನರ್ಸ್ ಗಲಾಟೆ ಮಾಡ್ತಿದ್ರಂತೆ, ಸಾವರ್ಕರ್ಜಿ ನಾವು ನಿಮ್ಮನ್ನು ಗುರು ಅಂತ ಭಾವಿಸ್ತೀವಿ, ದಯಮಾಡಿ ಇಂಥ ಕೆಲಸ ಮಾಡಿ ಅವಮಾನ ಮಾಡಬೇಡಿ ನಮಗೆ ಅಂತ. ಇದು ಅವ್ರಿಗೆ ಕೊಡ್ತಿದ್ದಂಥ ಗೌರವ. ಸಂಜೆ 5 ಎಲ್ರದ್ದು ಊಟ ಆಗ್ತಿತ್ತು. ಎಲ್ಲರೂ ಊಟ ಮುಗಿಸಿ ಯಾರ್ಯಾರು ಫ್ರೀ ಆಗ್ತಾರೋ ಅವರೆಲ್ಲರೂ ತಮ್ಮ ತಮ್ಮ ಸೆಲ್ಗಳಿಗೆ ಹೋಗ್ತಿದ್ರು. ಆದರೆ ಕೋಲು ಕೆಲಸ ಅಂದರೆ ಗಾಣ ಸುತ್ತುವಂಥ ಕೆಲಸ ಯಾರ್ದಿರುತ್ತೋ ಅವ್ರು ಆ ಸಂದರ್ಭದಲ್ಲೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ 8ರಿಂದ 10 ಗಂಟೆವರೆಗೂ ಅವರ ಪರಿಸ್ಥಿತಿ ಹಾಗೇ ಇರ್ತಾ ಇತ್ತು. ಮೊದಲ ಕೆಲವು ದಿನಗಳಂತೂ ಸಾವರ್ಕರ್ಗೆ, ಅಂದರೆ ಸಾವರ್ಕರ್ ಅಲ್ಲದೆ ಎಲ್ರಿಗೂ ಕೂಡ ಅಲ್ಲಿಗೆ ಬಂದಿರುವಂಥ ಪೊಲಿಟಿಕಲ್ ಪ್ರಿಸನರ್ಸ್ನ ಅವರು ಬಗ್ಗು ಬಡಿಬೇಕು, ಮಾನಸಿಕವಾಗಿ ಏನು ಖಡಕ್ ಆಗಿರ್ತಾರಲ್ಲ ಅವ್ರ ಈಗೋ ನಾಶ ಮಾಡಬೇಕು ಅಂತ ಸಾಲಿಟರಿ ಕನ್ಫೈನ್ಮೆಂಟಿಗೆ ಕಳಿಸ್ತಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ಅಂತಂದ್ರೆ ಒಬ್ಬರೇ ಇರೋದು, ಯಾರ ಜೊತೆ ಮಾತಾಡುವಂತಿಲ್ಲ, ಯಾರ ಜೊತೆ ಸೇರುವಂತಿಲ್ಲ, ಯಾರೂ ಅವ್ರ ಹತ್ರ ಬರಲ್ಲ. ಅವ್ರಿಗೆ ಊಟ ಕೊಡ್ತಾರೆ, ಅವ್ರು ಏನು ಕೆಲಸ ಮಾಡಬೇಕು ಅದನ್ನ ತಂದು ಸೆಲ್ಲಿಗೆ ಹಾಕಿ ಹೋಗ್ತಾರೆ, ಅದನ್ನ ಮಾಡ್ತಾ ಕೂತ್ಕೋಬೇಕು. ಯೂಶುವಲ್ ಆಗಿ 1 ತಿಂಗಳ ಸಾಲಿಟರಿ ಕನ್ಫೈನ್ಮೆಂಟ್ ಎಲ್ರಿಗೂ ಇರುತ್ತೆ. ಸಾವರ್ಕರ್ ಒಳಗೆ ಬಂದು 11 ದಿನ ಆಗಿತ್ತು ಮಾತ್ರ. 11ನೇ ದಿನಕ್ಕೆ ಸಾಲಿಟರಿ ಕನ್ಫೈನ್ಮೆಂಟ್ ಶುರುವಾಯಿತು. ಇಟ್ ವೆಂಟ್ ಫಾರ್ 6 months. 6 ತಿಂಗಳುಗಳ ಕಾಲ ಸಾಲಿಟರಿ ಕನ್ಫೈನ್ಮೆಂಟ್. ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಕೆಲವು ದಿನಗಳ ಕಾಲ ಕತ್ತಲೆಯ ಕೋಣೆಯಲ್ಲೂ ಇರಬೇಕಾಗ್ತಿತ್ತು. ಅಕ್ಕಪಕ್ಕದ ಸಂಪರ್ಕವೇ ಇಲ್ಲ. ಯಾರಾದ್ರೂ ಜನ ಇದ್ದಾರೋ, ಬದುಕಿದ್ದಾರೋ, ನಾನು ಒಬ್ಬನೇನೋ, ಇಲ್ಲೇ ಸತ್ತೋಗ್ತೀನೋ, ಬದುಕ್ತೀನೋ, ಮುಂದೇನೋ ಮಾತನಾಡ್ಲಿಕ್ಕೂ ಇಲ್ಲ. ಆ ಥರದ ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಸಾವರ್ಕರ್ ಇರಬೇಕಾದಂಥ ಅತ್ಯಂತ ಕಠಿಣವಾದ ಸ್ಥಿತಿಯಲ್ಲಿ ಸಾವರ್ಕರ್ ಇದ್ರು. ಇದು ಎಲ್ಲಿವರೆಗೂ ಆಗೋಗಿತ್ತು ಅಂತಂದ್ರೆ, ಇದೆಲ್ಲದರಿಂದಲೂ ಪಾರಾಗಲಿಕ್ಕೆ ಏನಾದರೂ ಮಾರ್ಗ ಹುಡುಕ್ಬೇಕಲ್ಲ. ಒಂದು ಸತ್ತೋಗ್ಬಿಡ್ಬೇಕು. ಕೆಲವರು ನೇಣು ಹಾಕ್ಕೊಂಡು ಸತ್ತೋಗ್ಬಿಡೋರು. ಮಾರನೇ ದಿನ ಸುದ್ದಿ ಬರ್ತಿತ್ತು, ಇಂಥ ಕೈದಿ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟ, ಅವನು ಹೋದ ಅಂತ, ಅವನು ಮುಕ್ತನಾಗ್ಬಿಡ್ತಿದ್ದ, ಪ್ರಾಬ್ಲಮ್ಮೇ ಇಲ್ಲ ಅಂತ. ಅದು ಬಿಟ್ಟರೆ ಎರಡನೇದೇನು ಅಂತಂದ್ರೆ ಏನಾದರೂ ಹೆಲ್ತ್ ಹಾಳಾಗಬೇಕು. ಅದಕ್ಕೆ ಇವರೆಲ್ಲರೂ ಸೇರಿ ಏನು ಮಾಡ್ತಿದ್ರು ಅಂತಂದ್ರೆ, ಅಲ್ಲಿದ್ದವರೆಲ್ಲರೂ ಕೂಡ ಡಾಕ್ಟರ್ ಬಂದಾಗ ಡಾಕ್ಟರ್ನ ಕೇಳೋರಲ್ಲ, ಡಾಕ್ಟರೇ ಜ್ವರ ಬೇದಿ ಮಾತ್ರೆ ಕೊಡಿ ಡಾಕ್ಟ್ರೇ ಅಂದರೆ, ಗುಣ ಆಗ್ಲಿಕ್ಕಲ್ಲ, ಶುರು ಆಗ್ಲಿಕ್ಕೆ ಮಾತ್ರೆ ಕೊಡಿ ಅಂತ. ನಂಗೆ ಜ್ವರ ಬರ್ಲಿಕ್ಕೆ ಏನಾದರೂ ಮಾತ್ರೆ ಕೊಡಿ, ನಂಗೆ ಡಿಸೆಂಟ್ರಿ ಆಗ್ಲಿಕ್ಕೆ ಏನಾದರೂ ಮಾತ್ರೆ ಕೊಡಿ ಅಂತ ಎಲ್ಲರೂ ಕೇಳೋರು. ಇನ್ನೂ ಕೆಲವರಂತೂ ಎಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ರು ಅಂತಂದ್ರೆ, ಕೆಲವರು ಹೊರಗಡೆ ಹೋಗ್ತಿದ್ರಲ್ಲ ಕೆಲಸಕ್ಕೆ, ಸೊಪ್ಪು ತರಲಿಕ್ಕೆ ಈ ತರಲಿಕ್ಕೆ, ಅಂಥದ್ರಲ್ಲಿ ಯಾವ ಸೊಪ್ಪನ್ನ ತಿಂದರೆ ಹೊಟ್ಟೆಯಿಂದ ರಕ್ತ ಹೊರಗೆ ಬರುತ್ತೆ ಅನ್ನೋದನ್ನು ಗುರುತು ಮಾಡಿ ಇಟ್ಕೊಂಡಿದ್ರು. ಅದೆಲ್ಲ ಡಿಸ್ಕಸ್ ಮಾಡೋರು. ಈ ಸೊಪ್ಪನ್ನು ತಿಂದರೆ ರಕ್ತ ಹೊರಗೆ ಬರುತ್ತೆ, ಅದನ್ನು ತೋರಿಸಿ ನಾವು 1-2 ದಿನ ರೆಸ್ಟ್ ತಗೋಬಹುದು ಅಂತ. ಈ ತರದ ಪರಿಸ್ಥಿತಿ. ಮುಂದೆ ಸಾವರ್ಕರ್ ಬಹುಶಃ ಅವರ ಷಷ್ಠ್ಯಬ್ದಿ ಪೂರ್ತಿಯ ನೆಪದಲ್ಲೋ ಮತ್ತೊಂದು ಸಂದರ್ಭದಲ್ಲೋ ಮರಾಠಿ ಸಾಹಿತ್ಯಕಾರರೊಬ್ಬರು ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, ಸಾವರ್ಕರ್ ತಮ್ಮ ಮಾಜಿ ಜೀವನ್ ಟೇಪಲ್ಲಿ ನನ್ನ ಜೀವಾವಧಿ ಶಿಕ್ಷೆಯಲ್ಲಿ ತಾವು ಅನುಭವಿಸಿದ 10% ಅಷ್ಟೇ ಹೇಳಿರೋದು. ಇದೇನು ಹೇಳ್ತಾರೋ ಸಾವರ್ಕರ್ರು ಅದು 10% ಅಷ್ಟೇ. ಯಾಕೆಂದ್ರೆ ತರುಣರು ಸಾವರ್ಕರ್ರು ಎಂಥ ಕಷ್ಟ ಎದುರಿಸಿದ್ರಪ್ಪ ಅಂತ ಗಾಬರಿಯಾಗಿ ಹಿಂದೆ ಸರಿಬಾರ್ದು. ಬದಲಿಗೆ ನಾವು ಸಾವರ್ಕರ್ ತರ ದೇಶಕ್ಕೋಸ್ಕರ ಕಷ್ಟವನ್ನು ಎದುರಿಸ್ತೀವಿ ಅಂತ ಮುಂದೆ ಬರುವಂತಾಗಬೇಕು ಎನ್ನುವ ಪ್ರೇರಣೆಯ ದೃಷ್ಟಿಯಿಂದ ಕಡಿಮೆ ಬರೆದಿದ್ದಾರಷ್ಟೇ. ಬಟ್ ಕಾಲಪಾನಿ ಅಷ್ಟೇ ಅಲ್ಲ ಅಂತ ಮರಾಠಿ ಸಾಹಿತ್ಯಕಾರರು ಉಲ್ಲೇಖ ಮಾಡಿರೋದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕು ಅಂತ ನನಗನ್ನಿಸ್ತು. ಇವೆಲ್ಲದರ ನಡುವೆ ಸಾವರ್ಕರನ್ನ ಬಾಬಾರಾವ್ ಇದ್ರಲ್ಲ, ಬಾಬಾರಾವ್ ಸಾವರ್ಕರ್ಗೆ ಹೆಮಿಕ್ರೇನಿಯಾ ಕಂಟಿನ್ಯೂಯಾ ಅಂತ ಒಂದು ರೋಗ ಇತ್ತಂತೆ. ಅಲ್ಲಿ ಬಂದ್ಮೇಲೆ ಶುರುವಾಗಿರೋದು. ಇದು ಏನು ರೋಗ ಅಂತಂದ್ರೆ ನಿರಂತರವಾದ ತಲೆನೋವು. ಹೆಂಗಿರ್ಬೋದು ಇಮೇಜಿನ್ ಮಾಡಿ. ಮತ್ತು ಎರಡನೇದು ಸೆನ್ಸಿಟಿವಿಟಿ ಆಫ್ ಲೈಟ್ ನೋಡಿದ್ರೆ ಆಗ್ತಿರ್ಲಿಲ್ಲ. ಆ ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಕೂಡ ಹಾಕ್ಬಿಡ್ತಾರಲ್ಲ ತಿಂಗಳುಗಟ್ಲೆ, ಅದಾದ್ಮೇಲೆ ನಿಮ್ಗೆ ಬೆಳಕನ್ನು ಕಂಡ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅದೊಂದು ಒಂಥರದ ರೋಗವಾಗಿ ಶುರುವಾಗ್ಬಿಡತ್ತೆ. ಆದರೆ ಪಾಪಿ ಅವನು ಬ್ಯಾರಿ ಏನು ಮಾಡ್ತಿದ್ದ ಅಂತಂದ್ರೆ, ಬೇಕಂತ ಇವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡೆ ಬಿಸಿಲಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ದ. ಅತ್ಯಂತ ಕಠಿಣವಾದ ಕೆಲಸ ಕೊಡ್ತಿದ್ದ. ಅಲ್ಲಿನ ಊಟದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಆ ಊಟ ಮಾಡಿದವ್ರಿಗೆಲ್ರಿಗೂ ಹೊಟ್ಟೆ 100% ಹಾಳಾಗ್ತಿತ್ತು. ಸಾವರ್ಕರ್ ಅಲ್ಲದೆ ಪ್ರತಿಯೊಬ್ಬರಿಗೂ, ಬಾಬಾರಾವ್ ಸಾವರ್ಕರ್ಗೂ ಹೊಟ್ಟೆ ಹೆಂಗೆ ಹಾಳಾಗಿತ್ತು ಅಂತಂದ್ರೆ, ಅದು ಡಿಸೆಂಟ್ರಿ ಅವ್ರಿಗೆ ಜೀವನದುದ್ದಕ್ಕೂ ಅಂಟ್ಕೊಂಡು ಬಂದಂಗೆ ಬಂದ್ಬಿಡ್ತು.
ಯಾವಾಗಲಂದರೆ ಅವರಿಗೆ ಆವಾಗ ಕಂಟ್ರೋಲ್ ಇಲ್ಲದೆ ಡಿಸೆಂಟ್ರಿ ಆಗ್ಬಿಡ್ತಿತ್ತು. ಅಕಸ್ಮಾತು ಗಲೀಜ್ ಏನಾದರೂ ಅವರ ಸೆಲ್ಲೊಳಗೆ ಆಗ್ಬಿಟ್ರೆ ಅದಕ್ಕೆ ಮತ್ತೆ ಏಟು ತಿನ್ಬೇಕಾಗ್ತಿತ್ತು. ಸಾವರ್ಕರ್ ಮಾಜಿ ಜೀವನ್ ಟೇಪಲ್ಲಿ ಹೇಳ್ತಾರೆ, ಮಿತ್ರ ಸ್ವೀಕಾರ ಮಾಡೋದು ಭಾಳ ಕಷ್ಟ. ನನ್ನ ಅಣ್ಣನ ಪರಿಸ್ಥಿತಿ ಹೆಂಗಾಗೋಗಿತ್ತು ಅಂತಂದರೆ, ಕೆಲವೊಂದ್ಸಲ ಈ ತೆಂಗಿನ ನಾರು ಸುರುಳಿ ಕೂತ್ಕೊಳ್ತಿದ್ರಲ್ಲ, ಆ ತೆಂಗಿನ ನಾರಿನ ನಡುವೆನೇ ಅದನ್ನು ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ತಿದ್ದಂತೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಯಾವ ಪರಿಸ್ಥಿತಿ ರೀ ಇರೋದೆಲ್ಲ. ಇನ್ನೂ ಇದರ ಕೆಟ್ಟ ಸ್ಥಿತಿಯನ್ನು ನೋಡಬೇಕು ಅಂತಂದರೆ ಇಂದುಭೂಷಣ್ ರಾಯ್ ಕತೆ ಕೇಳಬೇಕು. ಇಂದುಭೂಷಣ್ ರಾಯ್ ಮಾಣಿಕ್ತೋಲಾ ಬಾಂಬ್ ಕೇಸಲ್ಲಿ ಬಂದವನು. ಸಾವರ್ಕರ್ ಬಾಂಬ್ ಮ್ಯಾನ್ಯುಯಲ್ ಕಳಿಸಿದ ನಂತರ ಮೊದಲನೇ ಬಾಂಬ್ ನಿರ್ಮಾಣ ಆಯಿತು ಅಂತ ನಾವೆಲ್ಲ ಮಾತಾಡಿದ್ವಲ್ಲ, ಆ ಬಾಂಬ್ ಕೇಸ್ನಲ್ಲಿ ಒಳಗೆ ಬಂದವನು ಇಂದುಭೂಷಣ್ ರಾಯ್. ಇದರಲ್ಲೇ ಅರವಿಂದ್ ಘೋಷರ ತಮ್ಮ ಬಾರೀಂದ್ರ ಘೋಷ್ ಬಂದಿದ್ದು. ಇನ್ಫ್ಯಾಕ್ಟ್ ಸ್ವಲ್ಪ ಎಡವಟ್ಟಾಗಿದ್ರು, ಒಂದು ವರ್ಷದ ನಂತರ ಅರವಿಂದರ ಬಿಡುಗಡೆ ಆಗಿದ್ದಿದ್ರೆ ಅರವಿಂದ್ ಘೋಷರು ಇದೇ ಜೈಲಿನಲ್ಲಿ ಇರ್ತಿದ್ರು. ಆದರೆ ಅರವಿಂದ್ ಘೋಷರು 1 ವರ್ಷದ ಜೈಲು ವಾಸದ ನಂತರ ಅವ್ರ ಬೇಲ್ ಮೇಲೆ ಬಿಡುಗಡೆ ಆದರೂ ಅವ್ರು ಪಾಂಡಿಚೇರಿಗೆ ಓಡಿ ಹೋದ್ರು. ಹೀಗಾಗಿ ಅವ್ರಿಗೇನು ಆಗಲಿಲ್ಲ. ಆದರೆ ಅವ್ರ ತಮ್ಮ ಬಾರೀಂದ್ರ ಅಲ್ಲೂ ಇದ್ದ. ಇಂದುಭೂಷಣ್ ರಾಯ್ ಅಂತ ಅದೇ ಮಾಣಿಕ್ತೋಲಾ ಬಾಂಬ್ ಕೇಸಲ್ಲಿ ಬಂದಂತ ಹುಡುಗ ಅಲ್ಲಿದ್ದ. ಅವನು 10 ವರ್ಷದ ಕಠಿಣ ಶಿಕ್ಷೆ ಅನುಭವಿಸಬೇಕು ಅಂತ ಅಲ್ಲಿಗೆ ಬಂದವನು. ಅವನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹುಡುಗ. ಅಂಥವನನ್ನೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದ, ಎಂಥದನ್ನು ಕೂಡ ಎದುರಿಸಬಲ್ಲಂತ ತಾಕತ್ತಿದ್ದಂತೆ ಕಾಣ್ತಿದ್ದ ಹುಡುಗ ಅವನು. ಅವ್ರ ಎದುರುಗಡೆ ಸಾವರ್ಕರ್ ನೋಡಿದ್ರೆ ಏನೂ ಅಲ್ಲ. ಸಾವರ್ಕರ್ ದಷ್ಟಪುಷ್ಟವಾಗಿದ್ದ ವ್ಯಕ್ತಿ ಅಲ್ಲ. ನೀವು ಸಾವರ್ಕರ್ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಒಂದು 5 ಕಾಲಡಿ ಇರ್ಬೋದು ಅವರು. ಬಹಳ ಎತ್ತರ ಇದ್ದು ಏನೋ ಆಕಾರ ಭಯಾನಕವಾಗಿದ್ದಂಥ ವ್ಯಕ್ತಿ ಏನಲ್ಲ. ನೀವು ನೋಡಿದ್ರೆ ಆತ ಇಂಥರದ ಕೆಲಸ ಮಾಡ್ಬೋದಾ ಅಂತ ಅನಿಸ್ಲಿಕ್ಕೆ ಅನುಮಾನವಾಗುವಂಥ ವ್ಯಕ್ತಿತ್ವ ಅವರದ್ದು, ಅಥವಾ ನೋಡ್ಲಿಕ್ಕೆ ಆಕಾರ ಹಂಗಿದ್ದಿದ್ದು ಅವರು. ಆದರೆ ಈತ ಇಂದುಭೂಷಣ್ ರಾಯ್ ಬಹಳ ಜೋರಾಗಿದ್ನಲ್ಲ. ಆದರೆ ಆತನಿಗೂ ಈ ಗಾಣ ಸುತ್ತೋ ಕೆಲಸ ಎಷ್ಟು ಸುಸ್ತು ಮಾಡಿಬಿಡ್ತು ಅಂತಂದರೆ, ಆತ ಹಠ ಹಿಡಿದು ಕೂತ, ನಾನು ಮಾತ್ರ ಗಾಣ ಸುತ್ತೋ ಕೆಲಸ ಮಾಡಲ್ಲ ಅಂತ, ನನಗೆ ಹೊರಗಡೆ ಹೋಗ್ಲಿಕ್ಕೆ ಬಿಡಲೇಬೇಕು ನೀವು. ಆಯಿತು ಅಂತ ಹೊರಗಡೆ ಹೋಗೋ ಅನುಮತಿ ಕೊಟ್ಟರು ಅವನಿಗೆ. ಆಮೇಲೆ ಗೊತ್ತಾಯ್ತು ಅವನಿಗೆ ಹೊರಗಡೆ ಕೆಲಸ ಇನ್ನೂ ಭಯಾನಕ ಅಂತ. ನೀವು ಒಂದ್ಸಲ ಜೈಲಿಂದ ಹೊರಗಡೆ ಹೋದರೆ ಈ ಜಮಾದಾರಗಳು ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ನೀವು ಬಿಸಿಲು ಅಂತಿಲ್ಲ, ಮಳೆ ಅಂತಿಲ್ಲ, ಹುಚ್ಚಾಪಟ್ಟೆ ಕೆಲಸ ಮಾಡಬೇಕಲ್ಲಿ. ಸಂಜೆ ಸುಸ್ತಾಗಿ ಬರ್ತೀರಾ, ಇಲ್ಲಾದರೂ ಟೈಮಿಗೆ ಊಟ ಎಲ್ಲ ಇದೆ, ಅಲ್ಲಿ ಏನೂ ಇಲ್ಲ. ಮಳೆ ಬಂತು ಅಂತಂದ್ರೆ ಆ ಮಳೆಯಲ್ಲೇ ನೆನಿಬೇಕು, ಅಲ್ಲೇ ಜೀವ ಹೋಗಬೇಕು. ಏನು ಮಾಡಿದ್ರು ಕೂಡ ಕೇರ್ ಮಾಡುವಂತಿಲ್ಲ. ಆತ ಭಾಳ ಸುಸ್ತಾಗಿ, ಇಲ್ಲ ನನಗೆ ಹೊರಗಡೆ ಆಗಲ್ಲ ಅಂತಂದ. ಕೊನೆಗೆ ಕರ್ಕೊಂಡು ಬಂದು ಮತ್ತೆ ಅವನನ್ನ ಇದೇ ಕೋಲು ಕೆಲಸಕ್ಕೆ ಹಾಕಿದ್ರು. ಅದು ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಅವನು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ದ. ಗಲಾಟೆ ಮಾಡ್ತಾ ಮಾಡ್ತಾ ಈ ಗಲಾಟೆ ದಿನೇ ಜಾಸ್ತಿ ಆಗ್ತಾ ಹೋದಂತೆ ಅವನಿಗೇನು ಮಾಡಿದ್ರು, ಒಂದ್ಸಲ ಇವನನ್ನು ಕರ್ಕೊಂಡು ಹೋದ್ರು ಬ್ಯಾರಿ ಹತ್ರ. ಬ್ಯಾರಿ ಚಡಿ ಎಟ್ಟು ಕೊಡಿಸುವಂಥ ಶಿಕ್ಷೆ ಕೊಟ್ಟ. ಹೇಗೆ ಚಡಿ ಎಟ್ಟು ಅಂತಂದರೆ, ಒಂದು ಟ್ರೈಪಾಡ್ ಥರ ಇರುತ್ತೆ, ಆ ಟ್ರೈಪಾಡ್ ಮೇಲೆ ತಳ್ಬಿಟ್ಟು ಕಟ್ಬಿಡ್ತಾರೆ. ಅವನು ಪೂರ್ತಿ ನಿಂತ್ಕೊಂಡು ಇರಲ್ಲ, ಈ ಥರ ಒಂದು 70 ಡಿಗ್ರಿಯಲ್ಲಿ ಬಿದ್ದುಕೊಂಡಿರ್ತಾನೆ ಟ್ರೈಪಾಡ್ ಮೇಲೆ. ಆಮೇಲೆ ಹೊಡಿತಾರೆ ಬೆನ್ನ ಮೇಲೆ, ಚರ್ಮ ಕಿತ್ತೋಗ್ಬಿಡತ್ತೆ, ಹೆಚ್ಚು ಕಡಿಮೆ ಸತ್ತಂಗೆ ಅದು. ಆ ಥರ ಹೊಡೆತಾ ಇದೆಯಲ್ಲ, ಒಂದು ಹಂತದವರೆಗೂ ಬಾಡಿ ಸಹಿಸುತ್ತೆ. ಆಮೇಲೆ ಹೆಂಗದು ರಿಯಾಕ್ಟ್ ಮಾಡುತ್ತೆ ಅಂತಂದರೆ, ಅವನು ಹೆಚ್ಚು ಕಡಿಮೆ ಹುಚ್ಚಿನ ಥರ ಆಗ್ಬಿಟ್ಟ. ಅವನು ಹೆಂಗಾಗ್ಬಿಟ್ಟ ಅಂತಂದರೆ, ಸಾವರ್ಕರ್ ಅವನನ್ನು ತುಂಬ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಸಾವರ್ಕರ್ಗೆ ಗೊತ್ತಾಯಿತು ಈತ ಇನ್ನು ಉಳ್ಕೊಳ್ಳೋದು ಅನುಮಾನ, ಅವನು ಎಲ್ಲವನ್ನೂ ಮೀರಿಬಿಟ್ಟಿದ್ದಾನೆ ಅಂತ. ಕೊನೆಗೇನಾಯಿತು, ಒಂದು ದಿನ ತನ್ನದ್ದೇ ಏನು ಕೈದಿಗಳು ಬಟ್ಟೆ ಕೊಡ್ತಿದ್ರು, ಆ ಬಟ್ಟೆಗಳನ್ನು ಕಟ್ಟಿ ಒಂದು ತನಗೆ ಕಿಟಕಿಗೆ ಎಳ್ಕೊಂಡು ತನಗೆ ತಾನೇ ನೇಣು ಹಾಕ್ಕೊಂಡು ಸತ್ತು. ದಷ್ಟಪುಷ್ಟನಾಗಿದ್ದವನು, ಗಟ್ಟಿಯಾಗಿದ್ದವನು ತೀರ್ಕೊಂಡಂಥ ರೀತಿ ಇದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಕಥೆ ಇದೆ, ಅದು ಹೀಗೆ ಇದೆ, ಉಲ್ಲಾಸ್ಕರ್ ದತ್ತರದ್ದು. ಉಲ್ಲಾಸ್ಕರ್ ದತ್ತ 13 ವರ್ಷಗಳ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಅಂತ ಬಂದಿದ್ದು. ಉಲ್ಲಾಸ್ಕರ್ ದತ್ತನಿಗೆ ಆರಂಭದಲ್ಲಿ ಎಲ್ಲರೂ ಅನುಭವಿಸ್ತಾರೆ. 1 ವರ್ಷ ಏನೋ ಒಂದು ಸ್ಪಿರಿಟ್ ಇರುತ್ತೆ, ನಾವಿಲ್ಲಿ ಬಂದಿದ್ದೀವಿ, ನಾಳೆ ಬಿಡುಗಡೆ ಆಗ್ಬೋದು, ನಾಡಿದ್ದು ಬಿಡುಗಡೆ ಆಗ್ಬೋದು, ಎದುರಿಸೋಣ ಅನ್ನುವಂಥ ಛಲದೊಂದಿಗೆ ಬಂದಿರ್ತಾರಲ್ಲ. ಆ 1 ವರ್ಷದ ದಾಟಿದ ಮೇಲೆ ಅದು ನಿಧಾನವಾಗಿ ಡೌನ್ ಆಗ್ತಾ, ಇದೇ ಅಲ್ಲ ಪರ್ಮನೆಂಟು. ಇನ್ನು 10 ವರ್ಷ ಇದೇ ಸಾಯ್ಬೇಕಲ್ಲ, ಇನ್ನು 13 ವರ್ಷ ಇದೇ ಸಾಯ್ಬೇಕಲ್ಲ. ಇಷ್ಟು ಸ್ಪಿರಿಟ್ ಇಂದ ಮಾಡಿದ್ದು ಕೂಡ 1 ವರ್ಷ ಆಗಿದೆ ಅಷ್ಟೇ, ಇನ್ನು 9 ವರ್ಷ ಸಾಯ್ಬೇಕಲ್ಲ ಅಂತ. ನೀವು 10 ವರ್ಷ 13 ವರ್ಷದವ್ರದ ಈ ಕತೆ ಆದ್ರೆ ಸಾವರ್ಕರ್ 50 ವರ್ಷ ಅಲ್ಲ. ಎವ್ರಿ ಡೇ ಕಳೆದ ಮೇಲೆ ಯೂಸ್ ಟು ಸೇ ಇನ್ನು 49 ವರ್ಷ ಬಾಕಿ ಇದೆ ಅಂತ ಅನ್ಕೋಬೇಕಲ್ಲ. ಮತ್ತೊಂದು ವರ್ಷ ಕಳೆದ 48 ವರ್ಷ ಬಾಕಿ ಇದೆ. ಯಾವಾಗ್ರಿ ಮುಗಿಯೋದದು? ಉಲ್ಲಾಸ್ಕರ್ ದತ್ತ ಕೆಲಸ ಮಾಡ್ತಿದ್ದ, ಅವನಿಗೆ ಹಾಲು ಕೊಡ್ತಾ ಇದ್ರು. ಅದೊಂದು ಕೆಲವೊಂದು ಕೆಲಸದವರಿಗೆ ಹಾಲು ಕೊಡೋದು ಅಂತ ರೂಢಿ ಇತ್ತು. ಹಾಲು ಕೊಡುವಾಗ ಏನು ಮಾಡ್ತಿದ್ರು, ಈ ಸೀನಿಯರ್ ಆಫೀಸರ್ಗಳು ತಾವು ಹಾಲನ್ನು ಕುಡಿದು ಇವನಿಗೆ ಕೊಡ್ತಾನೆ ಇರಲಿಲ್ಲ.
ಅದಕ್ಕೋಸ್ಕರ ಗಲಾಟೆ ಮಾಡ್ದ ಅವನು. ಗಲಾಟೆ ಮಾಡಿದ ಮೇಲೆ ಅವನಿಗೇನು ಮಾಡಲಾಯಿತು, ಇನ್ನೊಂದು ಕೆಲಸಕ್ಕೆ ಹಾಕಿದ್ರು. ಅಲ್ಲಿ ಹಾಲು ಇನ್ಸೆಂಟಿವೇ ಇರಲಿಲ್ಲ. ಅವನಿಗೆ ಹಾಲು ಕೊಡಿಸ್ಬೇಕು ಅಂತಲ್ಲ ಪ್ರಯತ್ನ, ಹಾಲೇ ಕೊಡಬಾರದು ಇವನಿಗೆ ಅಂತ. ಬಾರಿ ಹತ್ರವರೆಗೂ ಕಂಪ್ಲೇಂಟ್ ಹೋಯ್ತು, ಗಲಾಟೆ ತುಂಬ ಆಗುತ್ತೆ ಅಂತ ಬಾರಿ ಹತ್ರ ಕಂಪ್ಲೇಂಟ್ ಹೋಯ್ತು. ಆ ಕಂಪ್ಲೇಂಟ್ ಆದ ನಂತರ ಬಾರಿ ಏನು ಮಾಡಿದ, ಮತ್ತೆ ಇವನಿಗೆ ಟ್ರೈಪಾಡ್ಗೆ ಹಾಕಿ ಹೊಡೆಸ್ದ. ಯಾವ ಪರಿ ಅಂದರೆ, ಒಂದು ಶಿಕ್ಷೆ ಹೇಗಿರ್ತಿತ್ತು ಅಂತಂದರೆ, ಮೊದಲಿನ ಹಂತದ ಶಿಕ್ಷೆ ಜೈಲಿನ ಸೆಲ್ ಒಳಗೆ ಕೈಯಿನ ಮೇಲಕ್ಕೆ ಬೇಡಿ ಇರುತ್ತೆ, ಆ ಗೋಡೆಗೆ ಬೇಡಿ ಇರುತ್ತೆ, ಅಲ್ಲಿ ಕೈ ಕಟ್ಟಾಕ್ಬಿಡ್ತಾರೆ. ಹೀಗೆ ಕೈ ಕಟ್ಟಾಕೊಂಡಿರ್ಬೇಕು, ಕುತ್ಕೊಳ್ಳಿಕ್ಕಾಗಲ್ಲ, ಮಲ್ಕೊಳ್ಳಿಕ್ಕಾಗಲ್ಲ, ಇಡೀ ರಾತ್ರಿ ಹೀಗೆ. ಸಾವರ್ಕರ್ಗೆ ಯಾವಾಗ ಶಿಕ್ಷೆ ಕೊಡಬೇಕು ಅಂತ ಇಂಥ ಶಿಕ್ಷೆ ಕೊಟ್ಟಿದ್ದಾರೆ, ದಿನಗಟ್ಲೆ. ಬೆಳಗ್ಗೆ 10ರಿಂದ 2 ಗಂಟೆವರೆಗೂ, ಮಧ್ಯಾಹ್ನ ಬರ್ತಾರೆ 4ರಿಂದ ರಾತ್ರಿ 8 ಗಂಟೆವರೆಗೂ, ಹೀಗೆ ಇಲ್ಲಿ. ಸರಿ, ಇಡೀ ದಿನ ನೀವು ಗಾಣ ಸುತ್ತೋ ಕೆಲಸ ಮುಗಿಸ್ಕೊಂಡು ಬನ್ನಿ, ನಿಮ್ದು ರಾತ್ರಿ ಕಂಟಿನ್ಯೂ ಆಗುತ್ತೆ ಶಿಕ್ಷೆ ಅಂತ. ರಾತ್ರಿ 10 ಗಂಟೆ ಮೇಲೆ ಬೆಳಗಿನ ಜಾವದವರೆಗೂ ನಿಂತ್ಕೊಂಡೇ ಇರಬೇಕು. ಏನರ್ಥ ಇದಕ್ಕೆಲ್ಲ? ಅವನಿಗೆ ಹಾಗೆ ಮಾಡಿದ್ರು. ಯಾವ ಪರಿ ಶಿಕ್ಷೆ ಕೊಟ್ಟು ಅವನ ಮನಸ್ಸು ಕೆಟ್ಟೋಗ್ಬಿಡ್ತು ಅಂತಂದ್ರೆ, ಉಲ್ಲಾಸ್ಕರ್ ದತ್ತನಿಗೆ ವಿಚಿತ್ರವಾದ ಕಲ್ಪನೆಗಳು ಬರ್ಲಿಕ್ಕೆ ಶುರುವಾದವು. ಹಲುಸಿನೇಷನ್ಸ್ ಅಂತ ಕರೀತಾರೆ ಅದಕ್ಕೆ. ಭಯಾನಕವಾದ ಪರಿಸ್ಥಿತಿ ಅದು. ಏನೇನೋ ಕಣ್ಣಿಗೆ ಕಾಣಿಸೋದು ಅವನಿಗೆ. ಒಂದು ಕಣ್ಣಿಗೆ ಏನು ಕಾಣಿಸ್ತಿತ್ತು ಅಂತಂದ್ರೆ, ಸಾವರ್ಕರ್ರು ಮತ್ತೆ ವಿನಾಯಕ್ ದಾಮೋದರ ಸಾವರ್ಕರ್ರು ಮತ್ತು ಬ್ಯಾರಿಗೂ ಫೈಟ್ ಆಗಿದೆ. ವಿನಾಯಕ್ ದಾಮೋದರ ಸಾವರ್ಕರ್ರು ಬ್ಯಾರಿಗೆ ಸರಿಯಾಗಿ ಹೊಡೆದಿದ್ದಾರೆ ಅಂತ ಕನಸು ಬೀಳೋದಂತು. ಆ ಕನಸು ಬೀಳೋದು ಅಂದ್ರೆ ಮಲಗಬೇಕು ಅಂತಲ್ಲ, ಎದ್ದಿದ್ದಾಗಲೇ ಕಣ್ಣೆದುರಿಗೆ ಕಾಣೋದು. ಅವನು ಕೆಲವೊಂದ್ಸಲ ಈ ಹೊಡೆತದ ಕನಸುಗಳು ಬರ್ತಿದ್ವು, ಅವನಿಗೆ ಕಲ್ಪನೆಗಳು ಬರ್ತಿದ್ವು, ಜೋರಾಗಿ ಹೊಡಿತಿದ್ದಾರೆ ಅಂತ. ತನ್ನ ಸೆಲ್ಲಿಂದ ಅಮ್ಮ ಅಮ್ಮ ಅಂತ ಚೀರಾಡ್ತಿದ್ದಂತೆ ಒಬ್ಬೊಬ್ಬನೇ. ನಮ್ಗೆ ಹೇಳಕ್ಕೆ ಕೇಳಕ್ಕೆ ಇಷ್ಟು ಕಷ್ಟ ಆಗತ್ತೆ ರೀ. ಪಕ್ಕದ ಸೆಲ್ಲಲ್ಲಿದ್ದವ್ರ ಕಥೆ ಏನು ಹೇಳಿ, ನಾಳೆ ಈ ಸ್ಥಿತಿ ನನ್ನದಲ್ಲಪ್ಪ, ನಾನು ಹಿಂಗೆ ಆಗಬೇಕಲ್ಲಪ್ಪ ಅಂತ. ಇವನು ತುಂಬ ನಾಟಕ ಮಾಡ್ತಿದ್ದಾನೆ ಅಂತ ಬ್ಯಾರಿ, ಸಿಕ್ಕಾಪಟ್ಟೆ ನಾಟಕ ಮಾಡ್ತಾನೆ ಇವನು ಅಂತ ಶಾಕ್ ಟ್ರೀಟ್ಮೆಂಟ್ ಕೊಡಿಸಿದ್ರು ಅವನಿಗೆ, ಉಲ್ಲಾಸ್ಕರ್ ದತ್ತನಿಗೆ. ಉಲ್ಲಾಸ್ಕರ್ ದತ್ತ ಶಾಕ್ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಪ್ರಜ್ಞೆ ತಪ್ಪಿದ್ದವನು 3 ದಿನದ ನಂತರ ಎದ್ದ. ಆಮೇಲೆ ಉಳಿದವ್ರು ಹೇಳಿದ್ರಂತ ಅವನಿಗೆ, ನೀನು ಶಾಕ್ ಟ್ರೀಟ್ಮೆಂಟ್ ಆಗಿತ್ತು, ನಿನಗೆ 3 ದಿನದ ನಂತರ ನೀನು ಎದ್ದಿದ್ಯಾ ಅಂತ. 8-10 ದಿನಗಳು ಕಳೀತು ಶಾಕ್ ಟ್ರೀಟ್ಮೆಂಟ್ ಆದಮೇಲೆ ಅವನು ಎದ್ದವನು. ಅದಾದಮೇಲೆ ಅವನಿಗೆ ಮನೆಯವ್ರು ಕರೆದಂಗೆ ಆಗ್ತಿತ್ತಂತೆ. ಬಂದ್ಬಿಡು ಮಗು, ಬಂದ್ಬಿಡು ಅಂತ ಕರಿತಾ ಇದ್ದಂತ ಆಗ್ತಿತ್ತಂತೆ. ಅವನಿಗೆ ಹೆಂಗೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ ಅಂತಂದರೆ, ಅವನು ಹೆಚ್ಚು ಕಡಿಮೆ 13 ವರ್ಷಗಳ ಆ ಶಿಕ್ಷೆಯನ್ನು ಅನುಭವಿಸಿ ಅವನು ವಾಪಸ್ಸು ಹೋದ ನಂತರ ಅವನು ವಿಸ್ತಾರವಾಗಿ ತನ್ನ ಅನುಭವವನ್ನೆಲ್ಲ ಬರೆದ. ಇಡೀ ಭಾರತಕ್ಕೆ ಗೊತ್ತಾಯ್ತು ಏನು ನಡೀತಿದೆ ಒಳಗೆ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಬ್ರಿಟಿಷ್ ಆಫೀಸರ್ಗಳು ಹೇಳಿದ್ದನ್ನೇ ಸತ್ಯ ಅಂತ ಭಾವಿಸ್ತಾ ಇದ್ರು. ಅವನು ಹುಚ್ಚ ಆಗ್ಬಿಟ್ಟಿದ್ನಲ್ಲ, ಆ ಹುಚ್ಚುತನ ಬ್ಯಾರಿ ಒಂದಿನ ಸಾವರ್ಕರ್ ಮುಂದೆ ಬಂದು, ಅವರಿಗೆಲ್ಲ ಏನಿತ್ತು ಅಂತಂದರೆ, ಸಾವರ್ಕರ್ ಹಿಂಗೆ ಹುಚ್ಚ ಆಗಬೇಕು ಅಂತ. ದೇ ವರ್ ಎಕ್ಸ್ಪೆಕ್ಟಿಂಗ್ ಸಾವರ್ಕರ್ ಟು ಬಿ ಲೈಕ್ ದ್ಯಾಟ್. ಹಿಂಗಾಗಿ ಸಾವರ್ಕರ್ಗೆ ಕಠಿಣದಲ್ಲಿ ಕಠಿಣ ಶಿಕ್ಷೆ ಕೊಡ್ತಾ ಇದ್ರು, ಮಾನಸಿಕವಾಗಿ ಜರ್ಜರಿತಗೊಳಿಸುವಂತ ಶಿಕ್ಷೆ ಕೊಡ್ತಿದ್ರು. ಇವ್ರಿಗೆಲ್ರಿಗೂ ಹೊರಗಡೆ ಹೋಗುವಂತ ಪರ್ಮಿಷನ್ ಇತ್ತು, ಸಾವರ್ಕರ್ಗೆ ಇರಲಿಲ್ಲ. ಇವರೆಲ್ಲರೂ ಜೈಲಿಂದ ಹೊರಗೆ ಹೋಗ್ಬೋದಿತ್ತು. ಬಾಬಾರಾವ್ ಸಾವರ್ಕರ್ ಮತ್ತು ವಿನಾಯಕ್ ದಾಮೋದರ ಸಾವರ್ಕರ್ ಇವರಿಬ್ಬರಿಗೆ ಮಾತ್ರ ಹೊರಗಡೆ ಹೋಗೋ ಅವಕಾಶ ಇಲ್ಲ. ಯಾಕೆಂದ್ರೆ ಇವರಿಬ್ಬರನ್ನು ಹುಚ್ಚರನ್ನಾಗಿ ಮಾಡಿಸಬೇಕು ಅಂತ ಅವ್ರು ಕಾಯ್ಕೊಂಡು ಕೂತಿದ್ರು. ಒಳಗೆ ಇದ್ದು ಹುಚ್ಚರಾಗ್ಬಿಡ್ಬೇಕು ಅಂತ. ಅವ್ನು ಬ್ಯಾರಿ ಬಂದು ಕೇಳ್ತಾನೆ, ಸಾವರ್ಕರ್ ನೀನು ಹಿಂಗೆ ಹುಚ್ಚಾಗ್ತೀಯ ಒಂದಿನ? ಸಾವರ್ಕರ್ ಆಗ್ತೀನಿ, ಆದರೆ ಅದಕ್ಕಿಂತ ಮೊದಲು ನೀನಾಗ್ತೆ, ನಿನ್ನಾದ್ಮೇಲೆ ನಾನು ಆಗೋದು ಅಂದರು ಸಾವರ್ಕರ್. ಅಂದರೆ ಆ ಕ್ಷಣದಲ್ಲೂ ಅವ್ರಿಗಿದ್ದ ಗ್ರಿಟ್ ಇತ್ತಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾನೆ ಇರಲಿಲ್ಲ ಇವನು. ಆದರೆ ಸಾವರ್ಕರ್ ಬರೀ ಉಲ್ಲಾಸ್ಕರ್ ದತ್ತಂದು ಅಲ್ಲದೆ ಇನ್ನೊಂದು ಘಟನೆ, ಅದು ನಾನಿ ಗೋಪಾಲಂದು. ನಾನಿ ಗೋಪಾಲ ಅನ್ನೋನು ಈ ಸ್ವರಾಜ್ನ ಎಡಿಟರ್ ಒಬ್ಬರಿದ್ರು, ಅವ್ರು ನಂದಗೋಪಾಲ ಅಂತ. ಅವ್ರು ನಂದಗೋಪಾಲರು ಒಂದು ಸ್ಟ್ರೈಕ್ ಶುರು ಮಾಡಿದ್ರು. ಆ ಸ್ಟ್ರೈಕಿಂದ ನಂತರ, ಆ ಸ್ಟ್ರೈಕ್ನ ಕಥೆ ಹೇಳ್ತೀನಿ, ವೆರಿ ಇಂಟ್ರೆಸ್ಟಿಂಗ್. ಹೆಂಗೆ ಭಿನ್ನವಾಗಿದೆ ಅಂತಂದರೆ, ಭಾರತದ ಕ್ರಾಂತಿಕಾರಿಗಳು, ನೀವು ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ನಿಮಗೆ, ಈ ಕಥೆಗಳನ್ನೆಲ್ಲ ಕೇಳಿದ ಮೇಲೆ ನೀವು ನೆಹರು, ಗಾಂಧೀಜಿ ಈ ಕಥೆಗಳನ್ನು ಕೇಳದೆ ಬಿಟ್ಬಿಡ್ತೀರಾ. ಅಷ್ಟು ರೋಚಕವಾಗಿರುವಂಥ ಕಥೆಗಳು ಇವು ನಂದಗೋಪಾಲರದು. ನಾನಿಗೋಪಾಲರದು ಅಂಥದ್ದೇ ಕತೆ. ನಾನಿಗೋಪಾಲು ಬಾಂಬ್ ಎಸ್ದು ಒಳಗೆ ಬಂದಿದ್ದು ಹುಡುಗ. ಎಷ್ಟು ವಯಸ್ಸು ಗೊತ್ತಾ? 16 ಇಯರ್ಸ್. 16 ವರ್ಷದ ಹುಡುಗ ಕಾಲಾಪಾನಿಯಲ್ಲಿ ಶಿಕ್ಷೆ ಅನುಭವಿಸ್ಲಿಕ್ಕೆ ಅಂತ ಬಂದಿದ್ದ. ಅವನೇನು ಮಾಡಿದ, ಕೋಲು ಕೆಲಸ ಅಂತ ಅವನಿಗೆ ಕೊಟ್ಟರು. ಆರಂಭದಲ್ಲಿ ಎಲ್ಲರೂ ಮಾಡದಂತೆ ಅವನು ಮಾಡ್ತಿದ್ದ. ಆದರೆ ಒಂದು ಹಂತಕ್ಕೆ ಬಂದು ಅವನು ಹೇಳ್ದ, ನಾನು ಮಾಡಲ್ಲ ಅಂತ. ಚೆನ್ನಾಗಿ ಹೊಡೆಯೋರು ಅವನಿಗೆ. 16 ವರ್ಷದ ಹುಡುಗ, ಎಷ್ಟು ಹೊಡೆದ್ರೂ ಭಂಡತನ ಬಿಡ್ತಿರ್ಲಿಲ್ಲ.
ಈ ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಗೋಣಿ ಚೀಲದ ಬಟ್ಟೆ ಕೊಡ್ತಿದ್ರು. ಒಂದು ಹಂತಕ್ಕೆ ಬಂದು ಹೇಳ್ದ, ನನಗೆ ಈ ಬಟ್ಟೆ ಎಲ್ಲ ಆಗಲ್ಲ, ನಾನು ಪೊಲಿಟಿಕಲ್ ಪ್ರಿಸ್ನರ್. ಈ ಸಾವರ್ಕರ್ ಹೋದ ನಂತರ ಅಲ್ಲಿ ಈ ವಾಕ್ಯಗಳು ತುಂಬ ಜೋರಾಗಿದ್ದು, ಪೊಲಿಟಿಕಲ್ ಪ್ರಿಸ್ನರ್ ಥರದ ಮಾತುಗಳು ತುಂಬ ಕೇಳಿ ಬರ್ತಿತ್ತು. ನಾನು ಹೇಳ್ದೆ, ನಾನು ಪೊಲಿಟಿಕಲ್ ಪ್ರಿಸ್ನರು, ಈ ಬಟ್ಟೆ ಎಲ್ಲ ನಡೆಯಲ್ಲ, ಒಳ್ಳೆ ಬಟ್ಟೆ ಕೊಡಿ ನನಗೆ ಅಂತ. ಇಲ್ಲ, ಇದೇ ಬಟ್ಟೆ ಹಾಕೋಬೇಕು ಅಂತ ಬಟ್ಟೆ ಹಾಕೋದೇ ಬಿಟ್ಟು ಅವನು ನೇಕೆಡಾಗಿ ತಿರುಗಾಡ್ತಿದ್ದ, ಬಟ್ಟೆ ಹಾಕ್ತಾನೆ ಇರಲಿಲ್ಲ. ಇವರು ಹೊಡೆದು ಬಡ್ದು ಆ ಬಟ್ಟೆ ಹಾಕಿದರೆ ಅವ್ರು ಆ ಕಡೆ ಹೋಗೋದ್ರೊಳಗೆ ಹರಿದು ಬಿಸಾಕಿರ್ತಿದ್ದ. ಅದನ್ನು ಏನು ತಾಕತ್ತಿರ್ಬೇಕ್ರಿ ಇವರಿಗೆಲ್ಲ? ಈ ರಾಕ್ಷಸರ ನಡುವೆ ಹಿಂಗೆ ಸಾಹಸ ಮಾಡುವಂಥದ್ದು ಇಲ್ಲಿ ಭಾರತದಲ್ಲ, ಅಂಡಮಾನಿನ ಕಾಲಾಪಾನಿಯೊಳಗೆ ಯಾರೂ ಅಲ್ಲಿ ನಿಮ್ಮ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಿದ್ದಾಗ್ಲೂ ಆ ಬಟ್ಟೆನ ಕಿತ್ತೆಸಿತಿದ್ದ. ಅವರೇನು ಕಡಿಮೆಯವರಲ್ಲ. ನಾನಿ ಗೋಪಾಲನಿಗೆ ಬಟ್ಟೆ ಹಾಕಿ ಕೈಕಾಲು ಹಿಡಿದು ಚರ್ಮಕ್ಕೆ ಸೂಜಿದಾರ ಹಾಕಿ ಹೊಲ್ದು ಬಿಡೋರಂತ. ನನಗೆ ಈಗಲೂ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಈ ಕ್ರೌರ್ಯಕ್ಕೆ ಹೆಂಗೆ ಹೋಗ್ಬೋದು ಯಾರಾದರೂ ಅಂತ. ರಾತ್ರಿ ವಾಪಸ್ ತನ್ನ ಸೆಲ್ಲಿಗೆ ಬಂದವನೇ ಮತ್ತೆ ಕೂತ್ಕೊಂಡು ಆ ಚರ್ಮದಿಂದ ಕಿತ್ಕೊಂಡು ಒಂದೊಂದೇ ದಾರ ಕಿತ್ತು ಹರಿದು ಬಿಸಾಕಿರ್ತಿದ್ದಂಥದನ್ನು. ನಾನಿ ಗೋಪಾಲ ಸ್ನಾನ ಮಾಡಲ್ಲ ಅಂತ ಕೂತಿರ್ತಿದ್ದ. ಅವ್ನು ಮಾಡದೇ ಇಲ್ಲ, ಏನು ಬೇಕಿದ್ರು ಮಾಡ್ಕೊಳ್ಳಿ, ನಾನು ನಿಮ್ಮ ಕೆಲಸಕ್ಕೂ ಬರಲ್ಲ, ಸ್ನಾನನೂ ಮಾಡಲ್ಲ ಅಂತ. ಹಾಗೆ ಹೊತ್ಕೊಂಡು ಹೋಗೋರು ಅವನನ್ನು, ನಗ್ನವಾಗಿದ್ದವನು ಹೊತ್ಕೊಂಡು ಹೋಗಿ ಎಲ್ಲಿ ಸ್ನಾನ ಮಾಡಬೇಕೋ ಆ ಜಾಗದಲ್ಲಿ ನೀರು ಸುರಿದು ಅವನಲ್ಲೇ ನೆಲದ ಮೇಲೆ ಉಜ್ಜೋರು. ಮೈಯೆಲ್ಲ ಸುಲ್ದು ರಕ್ತ ಬರೋದು, ಹಿಡಿದು ಹಠ ಬಿಡ್ತಿರ್ಲಿಲ್ಲ ಅವನು. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಅವನಿಗೆ ಟಾರ್ಚರ್ ಮಾಡಿದಿರುವರು ಅಂತಂದ್ರೆ, ಒಂದಿನ ಅಂತೂ ಹೊಡಿಲಿಕ್ಕೆ ಹೇಳಿದ್ರು ಅವನಿಗೆ, ಹೊಡಿರಿ ಅವನಿಗೆ ಅಂತ. ಮತ್ತೆ ಅದೇ ಟ್ರೈಪಾಡ್ ಮೇಲೆ ಹಾಕಿ ಹೊಡಿಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಹೊಡೆದ್ರಂತೆ ಗೊತ್ತಾ ಅವನಿಗೆ? ಯಾರು ಹೊಡಿತಿದ್ನೋ ಅವ್ನು ಬಂದು ಹೇಳಿದಂತೆ, ಸರ್ ಇನ್ನೊಂದು 2 ಹೊಡೆದ್ರೆ ಸತ್ತೇ ಹೋಗ್ಬಿಡ್ತಾನೆ ಸರ್, ಬೇಡ ಇನ್ನು ಅಂತ. ಬಗ್ಲಿಲ್ಲ ಹುಡುಗ. ಎಟ್ ದ ಏಜ್ ಆಫ್ 16 ಈ ಅಡಮೆನ್ಸಿ. ಕೊನೆಗೆ ಒಂದಂತ ಬಂದಾಗ ಅವನಿಗೆ ಅನ್ನಿಸ್ತು, ನಾನಿನ್ನೂ ಇರಲ್ಲ, ನಾನೀಗ ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಅಂತ. ಸ್ಟ್ರೈಕ್ ಮಾಡಿದೊಂದು ಪ್ರೆಸಿಡೆನ್ಸ್ ಇತ್ತಲ್ಲ ಅವರಿಗೆ, ಹಂಗರ್ ಸ್ಟ್ರೈಕ್ ಮಾಡ್ತೀನಿ ತೋರಿಸ್ತೀನಿ ಅಂತ ಉಪವಾಸಕ್ಕೆ ಬಿದ್ದುಬಿಟ್ಟ. ಎಂಥ ಉಪವಾಸ, ಕಠಿಣ ಉಪವಾಸ ಅವನದ್ದು ಅಂತಂದರೆ, ಇಟ್ ವೆಂಟ್ ಫಾರ್ 40 to 50 days. ಏನೂ ತಗೊಳ್ಳಿಲ್ಲ. ಅವನು ಬಾಯಿಗೆ ನಳಕೆ ಹಾಕಿ ತುರುಗಿದ್ರು ನೀರು ಕುಡಿಯಲ್ಲ ಅಂತ ಕೂತಿರ್ತಿದ್ದಂಥ ಹುಡುಗ ಅವನು. ಹಾಲು ತಗೊಳ್ಳಲ್ಲ, ನೀರು ಕುಡಿಯಲ್ಲ ಅಂತ ಹೆಂಗಾದ್ರೂ ಮಾಡಿ ಅವ್ನು ಕುಡಿಸ್ಬೇಕು ಅಂತ ಇವನು ತಗೊಳ್ತಾನೆ ಇರಲಿಲ್ಲ. ಸಾವರ್ಕರ್ಗೆ ಉಪವಾಸದ ಮೇಲೆ ನಂಬಿಕೆ ಇಲ್ಲ. ಅವ್ರು ಹೇಳೋದು, ನಾವು ಇವ್ರ ಜೊತೆ ಉಪವಾಸ ಮಾಡ್ಕೊಂಡು ನಾವು ಯಾಕೆ ಸಾಯಬೇಕು? ಉಪವಾಸ ಅಂದರೆ 1-2 ದಿನ ಸರಿ, ಸಾಯುವವರೆಗೆ ಉಪವಾಸ, ಆಮರಣ ಅಂತ ಉಪವಾಸ, ಅದನ್ನು ನಂಬಲ್ಲ ನಾನು ಅನ್ನೋರು. ನಾವು ಫೈಟ್ ಮಾಡಿ ಉಳ್ಕೋಬೇಕಪ್ಪ, ಸತ್ಯ ಏನು ಬರುತ್ತೆ ಅಂತ ಸಾವರ್ಕರ್ದು. ಅದಕ್ಕೆ ಸಾವರ್ಕರ್ರು ಅವನ ಕಿವಿ ಒಂದಿನ ಹೋಗ್ಬಿಟ್ಟು ಅವನ ಹತ್ರ ಕಿವಿ ಹತ್ರ ಹೇಳಿದ್ರಂತೆ, ನೋಡೋ, ಸಾಯೋದಿದ್ರೆ ವೀರನಂತೆ ಹೋರಾಡ್ತಾ ಸಾಯಬೇಕು ಕಣ, ಇಷ್ಟು ಕೆಟ್ಟದಾಗ ಸಾಯಬಾರ್ದು. ಮತ್ತು ಸ್ವಲ್ಪ ಹತ್ತಿರದಲ್ಲಿ ಜೋರಾಗಿ ಹೇಳಿದರು, ಟೇಕ್ ಆ್ಯಸ್ ಮಚ್ ಫುಡ್ ಯು ವಾಂಟ್, ಡೆವಲಪ್ ಫ್ಯಾಟ್, ಬಟ್ ಡೋಂಟ್ ವರ್ಕ್ ಅಂತ. ಅಸಹಕಾರ ನಡೆಸೋದು ಹಾಗೆ, ಚೆನ್ನಾಗಿ ತಿನ್ನು, ಸರಿಯಾಗಿ ದಷ್ಟಪುಷ್ಟನಾಗು, ಕೆಲಸ ಮಾಡಬೇಡ ಅಷ್ಟೇ ಅಂತ. ಇದು ಅಸಹಕಾರ ಚಳವಳಿ, ಇದು ಸ್ಟ್ರೈಕ್ ಮೆಥಡ್ ಅಂತ ಅವನ ತಲೆಗೆ ಹೋಗ್ತಿತ್ತು. ಸಾಯದೇ ಇದ್ರೆ ಹಿಂಗ್ಯಾಕೆ ಸಾಯ್ಬೇಕು, ನಾನು ಮಾಡ್ತೀನಿರು ಅಂತ ಚೆನ್ನಾಗಿ ಊಟ ಮಾಡ್ತಿದ್ದ, ಕೆಲಸಕ್ಕೆ ಮಾತ್ರ ಹೋಗ್ತಿರ್ಲಿಲ್ಲ. ಇಷ್ಟು ದಿನಗಳ ಒಂದು ಉಪವಾಸವನ್ನು ಬ್ರೇಕ್ ಮಾಡಿದವನು ಹಂಗೆ. ಸಾವರ್ಕರ್ ಇನ್ಫ್ಲೂಯೆನ್ಸು ಜೈಲಲ್ಲೂ ಕಡಿಮೆ ಇರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ನಾನು ಈ ಮಾತನ್ನು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಸಾವರ್ಕರ್ ಅಷ್ಟು ಪ್ರಭಾವಿಯಾಗಿ ತಮ್ಮ ಪ್ರಭಾವವನ್ನು ಉಳಿಸ್ಕೊಂಡಿದ್ದ. ಆದರೆ ಇವರೆಲ್ಲರಿಗೂ ವಿರುದ್ಧವಾಗಿ ಹೋರಾಟಕ್ಕೊಂದು ಭಿನ್ನ ಸ್ವರೂಪ ಕೊಟ್ಟವನು ನಂದಗೋಪಾಲ. ಅವನು ಸ್ವರಾಜ್ ಪತ್ರಿಕೆ ಎಡಿಟರ್ ಆಗಿದ್ದ. ಅವನ ತಪ್ಪೇನು ಗೊತ್ತಾ? ತನ್ನ ಪತ್ರಿಕೆಯಲ್ಲಿ ಒಂದು ದೇಶದ್ರೋಹದ ಆರ್ಟಿಕಲ್ ಬಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಂಡಮಾನಿಗೆ ಕಳಿಸ್ಬಿಟ್ಟಿದ್ರು ಅವನ್ನ. ಆದರೆ ತುಂಬ ವಿಶೇಷವಾದ ವ್ಯಕ್ತಿಯವನು. ಕೋಲು ಸುತ್ತಲಿಕ್ಕೆ ಅಂದರೆ ಗಾಣ ಸುತ್ತಲಿಕ್ಕೆ ಅವನನ್ನು ಕಳಿಸಿದ್ರೆ ನಿಧಾನವಾಗಿ ತಂದೇ ಸ್ಪೀಡಲ್ಲಿ ಸುತ್ತಾ ಇದ್ದ. ಬಂದು ಯಾರಾದರೂ ಹೊಡೆದು ಜೋರಾಗಿ ಸುತ್ತು ಅಂತಂದರೆ ಅವನು ಹೇಳ್ತಿದ್ದ, ಜೋರಾಗಿ ಸುತ್ತೋದು ನನಗೆ ಸೂಟ್ ಆಗಲ್ಲ, ಹೀಗಾಗಿ ನಾನು ಹಿಂಗೇ ಸುತ್ತೋದು ಅಂತ. ಅವನದು ಸ್ಟೈಲ್ ಬೇರೆ. 10 ಗಂಟೆಗೆ ಎಲ್ಲರೂ ಬಡಬಡ ಹೋಗಿ ಊಟ ಮಾಡ್ಕೊಂಡು ಬಂದರೆ ಅವನು ಆರಾಮಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ನಿಧಾನವಾಗಿ ಊಟ ಮಾಡ್ತಿದ್ದ. ಪಕ್ಕದಲ್ಲಿ ಬಂದು ಕೇಳಿದರೆ 10 to 12 ಊಟದ ಗ್ಯಾಪ್, ತಲೆಹಟ್ಟೆ ಮಾಡಬೇಡ ಹೋಗು ಅಂತ. ಅವನು ಇನ್ನೂ ತುಂಬ ಕೇಳಿದರೆ ಅವನ ಎದುರುಗಡೆ ಕೂರಿಸ್ಕೊಂಡು ಹೆಲ್ತ್ ಅಂದರೆ ಏನು, ಹೈಜೀನ್ ಅಂದರೆ ಏನು, ನಿಧಾನಕ್ಕೆ ತಿನ್ನೋದು ಹೆಂಗೆ, ಹಂಗೆ ತಿನ್ನೋದ್ರಿಂದ ಹೆಲ್ತ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ಒಂದು ಭಾಷಣ ಕೊಡ್ತಿದ್ದ ಅವನು. ಅವನಿಗೆ ತಲೆ ಕೆಟ್ಟು ಬ್ಯಾರಿ ಹತ್ರ ಕರ್ಕೊಂಡು ಹೋದರೆ ಅವನು ಬ್ಯಾರಿಗೆ ಹೇಳ್ತಿದ್ದಂತೆ, ನೋಡು, ನಾನು 10 ವರ್ಷ ನಿಮ್ಮ ರಾಣಿಯ ಗೆಸ್ಟ್ ಆಗಿ ಇಲ್ಲಿ ಬಂದಿದ್ದೀನಿ,
ನನ್ನ ಹೆಲ್ತ್ ಏನಾದರೂ ಹಾಳಾಗಿ ಹೋದರೆ ನಿಮ್ಮ ರಾಣಿ ಕೆಟ್ಟ ಹೆಸರಲ್ಲ, ಅವಳಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಎಚ್ಚರಿಕೆಯಿಂದ ಆರಾಮಾಗಿ ತಿಂತಾ ಇದ್ದೀನಿ ನಾನು ಅಂತಿದ್ದ. ಕಿರಿಕಿರಿ ಆಗ್ಬಿಡ್ತು ಇವರಿಗೆ. ಆಮೇಲೆ 11-11:30ವರೆಗೆ ಊಟ ಮುಗಿಸಿ ಡೈರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ತನ್ನ ಸೆಲ್ಲಿಗೆ ಹೋಗ್ತಿದ್ದ. ಏನು ಮಾಡ್ತೀಯ ಅಂದರೆ 12 ಗಂಟೆವರೆಗೂ ಟೈಮ್ ಇದೆ ನನಗೆ, ಒಂದು ಸಣ್ಣ ನಿದ್ದೆ ಮಾಡಿ ಬರ್ತೀನಿ ಅಂತಿದ್ದ. ಒಂದು ಸ್ಟೈಲ್ ಆಫ್ ವರ್ಕಿಂಗೇ ಚೇಂಜ್ ಅವ್ನು ತಲೆನೇ ಕೆಡಿಸ್ಕೊಳ್ತಿರಲಿಲ್ಲ ಇವರಿಗೆ. ನಿದ್ದೆ ಮಾಡ್ಕೊಂಡು ಎದ್ದು ಬರ್ತಿದ್ದ. ಆಮೇಲೆ ಮಧ್ಯಾಹ್ನ 2:30-3 ಗಂಟೆವರೆಗೂ ಗಾಣ ಸುತ್ತಿ ಎಲ್ಲ ತೆಂಗಿನಕಾಯಿ ಎಲ್ಲ ತೆಗೆದು ಒಂದು ಕಡೆ ಹಾಕಿ ಗುಡ್ಡೆ ಕಟ್ತಿದ್ದ. ಮತ್ತು ಉಳಿದಿದ್ದೇನೆ ಯಾರು ತೆಗಿಯೋರು ಅಂತಂದರೆ, ಯಾರಿಗೆ ಇಷ್ಟ ಇದೆಯೋ ಅವ್ರು ಬಂದು ತೆಗಿಲಿ, ನಾನೇನು ಎತ್ತಲ್ಲ ದಿನಪೂರ್ತಿ ಸುತ್ತಾ ಇರೋಕ್ಕೆ. ನನಗೆ ನೀವು ರೇಷನ್ ಎಷ್ಟು ಕೊಡ್ತೀರೋ ಅದಕ್ಕೆ ತೆಗೆದಾಗಿದೆ, ಉಳಿದಿದ್ದು ನೀವೇನಾದರೂ ಮಾಡ್ಕೊಳ್ಳಿ ಹಿಂದೆ ಹೋಗ್ಬಿಡ್ತಿದ್ದ. ಎಷ್ಟು ಅಂದರೆ ಹೊಡೆದ್ರು ಬಡಿದ್ರು ಕೇರಳ ಅಂದ್ರೆ ಇನ್ನೇನು ಮಾಡಬೇಕು. ಕೊನೆಗೆ ಬ್ಯಾರಿ ಬಂದವನಿಗೆ ಕೈ ಮುಗಿದು ಕೇಳ್ಕೊಂಡು 4 ದಿನ ಸರಿಯಾಗಿ ಕೆಲಸ ಮಾಡಿಬಿಡು, ಇಲ್ಲಿಂದ ಬಿಟ್ಟು ಬೇರೆ ಕಡೆ ಕಳಿಸ್ತೀನಿ ಅಂತ. ಅವ್ನು ಮುಂದಿನ 4 ದಿನ ಚೆನ್ನಾಗಿ 30 ಪೌಂಡ್ ಎಣ್ಣೆ ತೆಗೆದು ಅವನ ಕೆಲಸ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಆದರೆ ಈ ಒಂದು ಅವಮಾನ ಇತ್ತಲ್ಲ, ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ವಲ್ಲ, ಅದಕ್ಕೆ ಅವನನ್ನು ಏನು ಮಾಡಿದ್ರು, ಕೆಲವು ದಿನಗಳ ನಂತರ ಅವನನ್ನು ಅಲ್ಲಿಂದ ತೆಗೆದು ಇನ್ನೊಂದು ದೊಡ್ಡ ಇದಕ್ಕೆ ಗಾಣ ಸುತ್ತುವಂಥ ಜವಾಬ್ದಾರಿಗೆ ಅಲ್ಲಿ ಕೊಟ್ಟರು. ಅವನು ಹಠ ಹಿಡಿದು ಕೂತ. ಬ್ಯಾರಿ ಯಾವಾಗಲೂ ಇವ್ರ ಹತ್ರ ಬಂದು ಏನು ಹೇಳ್ತಿದ್ದ ಅಂತಂದರೆ, ಎಲ್ಲ ಭಾರತೀಯರ ಹತ್ರ ನಿಂತ್ಕೊಂಡು ಹೊರಗಡೆ ಇರೋರಿಗೆಲ್ಲ ಒಬ್ಬನೇ ದೇವರು, ಅವನು ಸ್ವರ್ಗದಲ್ಲಿರ್ತಾನೆ. ಕಾಲಾಪಾನಿಯಲ್ಲಿರೋರಿಗೆ 2 ದೇವರು, ಒಬ್ಬ ಸ್ವರ್ಗದಲ್ಲಿರ್ತಾನೆ, ಇನ್ನೊಬ್ಬ ಪ್ರತ್ಯಕ್ಷವಾಗಿ ನಿಮ್ಮೆದುರಿಗೆ ಇಲ್ಲಿ ನಾನು ನಿಂತಿದ್ದೀನಿ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಷ್ಟೇ, ಇಲ್ಲಾಂದರೆ ಬೀಳ್ತವೆ ನಿಮಗೆ ಅಂತ ಬ್ಯಾರಿ ಅವನದೊಂದು ಧಿಮಾಕು. ಯಾವಾಗ ಇವನನ್ನು ಮುಂದಕ್ಕೆ ಕಳಿಸಿದ್ರೋ ಅವನು ಹಠ ಹಿಡಿದು ನಿಂತ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ನಿಧಾನವಾಗಿ ಎಲ್ಲರನ್ನೂ ಜೋಡಿಸ್ಕೊಳ್ಳಿಕ್ಕೆ ಶುರು ಮಾಡ್ದ. ಈ ಜೋಡಿಸುವಲ್ಲಿ ಸಾವರ್ಕರ್ ಪಾತ್ರವು ಬಹಳ ದೊಡ್ಡದಿತ್ತು. ಸಾವರ್ಕರ್ ಎಲ್ಲಿವರೆಗೂ ಇದ್ದರು ಅಂತಂದರೆ, ಈ ಚೀಟಿ ಅವ್ರಿಗೆ ಸಿಗ್ತಾ ಇದ್ದ ಸಣ್ಣ ಪುಟ್ಟ ಚೀಟಿಗಳಲ್ಲಿ ಬರೆದು ಕಳಿಸೋರು ಮೋಡಿ ಅಕ್ಷರಗಳಲ್ಲಿ, ಅಂದರೆ ಇನ್ಯಾರಿಗೂ ಅರ್ಥ ಆಗಬಾರ್ದು ಅನ್ನೋ ಥರ ಒಂದಕ್ಕೊಂದು ಸೇರಿಸ್ಕೊಂಡು ಮತ್ತೊಂದು ಮಾಡಿ ಯಾರಿಗೂ ಗೊತ್ತಾಗದಂತೆ ತಮ್ಮವ್ರಿಗೆ ಮಾತ್ರ ಗೊತ್ತಾಗೋ ಥರ ಮಾಡಿ ಹೇಗಿರಬೇಕು ಒಂದು ಹೋರಾಟ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆಲ್ಲ ತಿಳಿಯುವಂತೆ ಮಾಡೋದು. ಸಾವರ್ಕರ್ ಬರೆದಿದ್ದಂಥ ಒಂದು ಲೆಟರ್ ಅವರ ಸೆಲ್ನಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ಬಿಡ್ತು. ಅದಾದಮೇಲೆ ಸಾವರ್ಕರ್ಗೆ 2 ದಿನಗಳ ಕಾಲ ನಿಂತ್ಕೊಂಡೇ ಇರುವಂಥ ಶಿಕ್ಷೆ ಇತ್ತು. ಸಾವರ್ಕರ್ ಈ ಥರದೊಂದು ಬರೆದಿರುವಂಥ ಚೀಟಿ ಸಿಕ್ಕಾಕೊಂಡ 15-20 ದಿನಗಳಿಗೆ ಸ್ಟ್ರೈಕ್ ಶುರುವಾಯಿತು. ಆ ಸ್ಟ್ರೈಕ್ ಎಲ್ಲಿವರೆಗೂ ಹೋಯಿತು ಅಂತಂದರೆ, ಕೊನೆಗೆ ಅನೇಕರಿಗೆ ಲಾಭ ಆಯಿತು. ಉಲ್ಲಾಸ್ಕರ್ ದತ್ತ ಯಾರ್ದು ಗಲಾಟೆ ನಡೀತಿತ್ತೋ ಆತನಿಗೆ ಒಳಗಿಂದ ಹೊರಗೆ ಹಾಕಿ ಬ್ರಿಕ್ಸ್ ಮಾಡೋ ಕೆಲಸಕ್ಕೆ ಹಾಕಿದ್ರು. ಬ್ರಿಕ್ಸು ಕೂಡ ತಮಾಷೆ ಅಲ್ಲ, 1200 ಬ್ರಿಕ್ಸ್ ಮಾಡಬೇಕಾಗಿತ್ತಂತೆ. ಒಂದು ಗುಂಪು ಹೋದರೆ 1200 ಇಟ್ಟಿಗೆಗಳನ್ನು ಮಾಡಿ ಬರಬೇಕಿತ್ತು, ಸತ್ತೋಗೋನ್ಗೆ ಆಗ್ತಿತ್ತು. ಆದರೆ ಬೆಟರ್ ದೆನ್ ಕೋಲು, ಸ್ವಲ್ಪ ನಿಮ್ಗೆ ಫ್ರೀಡಮ್ ಅದು ಇರ್ತಿತ್ತು ಅಂತ. ಇನ್ನು ಬಾರಿನ್ ಘೋಷ್, ಅರವಿಂದರ ತಮ್ಮ ಬಾರಿನ್ ಘೋಷ್ಗೆ ಯಾರೋ ಒಬ್ಬ ಮೇಸ್ತ್ರಿಯ ಕೆಳಗೆ ಕೂಲಿಯವನಾಗಿ ದುಡಿಯುವಂಥ ಕೆಲಸ ಹಾಕಿದ್ರಂತೆ. ಯಾರ್ಯಾರು ಏನೇನು ಕೆಲಸ ಮಾಡಿದ್ರಿ ಪಾಪ. ಇನ್ನೂ ಕೆಲವು ನತದೃಷ್ಟರಿಗೆ ಇಲ್ಲಿಂದ ತೆಗೆದು ಹೊರಗಡೆ ಈ ಬ್ರಿಟಿಷ್ ಅಧಿಕಾರಿಗಳನ್ನು ಬೆನ್ನ ಮೇಲೆ ಒಂದು ಇದಾಕ್ಕೊಂಡು ಬುಟ್ಟಿ ಥರ ಹಾಕ್ಕೊಂಡು ಅದ್ರಲ್ಲಿ ಕೂರಿಸ್ಕೊಂಡು ತೊಗೊಂಡು ಹೋಗುವಂಥ ಕೆಲಸ ಕೊಟ್ಟರಂತೆ. ಈ ಬ್ರಿಟಿಷ್ ಅಧಿಕಾರಿಗಳನ್ನು ದೇಶದಿಂದಲೇ ಓಡಿಸ್ಬೇಕು ಅಂತ ಬಂದವರಿಗೆ ಅವರನ್ನೇ ಹೆಗಲ ಮೇಲೆ ಹೊತ್ಕೊಂಡು ಹೋಗಬೇಕಾದಂಥ ಶಿಕ್ಷೆ ಸಿಕ್ಕಿದಾಗ ಹೇಗಾಗಿರ್ಬೋದು ಅಂತ ಊಹಿಸ್ಕೊಳ್ಳೋದು ಬಹಳ ಕಷ್ಟ ಅಂತ. ಸಾವರ್ಕರ್ ಇದೆಲ್ಲದರ ಹಿಂದೆ ಸಾವರ್ಕರ್ರೇ ಕಾರಣ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವನು ಯಾವಾಗಲೂ ಹೇಳ್ತಿದ್ದ, ಫಾದರ್ ಆಫ್ ಅನ್ರೆಸ್ಟ್ ಇನ್ ಅಂಡಮಾನ್ ಈಸ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ. ಅವ್ರು ಬರೋವರೆಗೂ ಅನ್ರೆಸ್ಟ್ ಇಲ್ಲ. ಬ್ಯಾರಿ ಅಂದರೆ ಎಲ್ಲರೂ ಹೆದರು ಸಾಯ್ತಾ ಇದ್ರು. ಆದರೆ ಈಗ ಬ್ಯಾರಿಗೆ ಒಂದು ಸ್ವಲ್ಪ ಟಕ್ಕರ್ ಕೊಡುವಂಥ ಜನ ಬಂದಿದ್ದಾರೆ ಅಂತ ಎಲ್ರಿಗೂ ಅರ್ಥ ಆಗ್ತಿತ್ತು. ಹೀಗಾಗಿ ಅವನು ಸಾವರ್ಕರ್ ಜೊತೆ ತುಂಬ ಗಲಾಟೆ ಮಾಡ್ಕೊಳ್ದೆ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿದ್ದ. ಅವ್ನು ಬಂದು ಏನು ಹೇಳ್ತಿದ್ದ, ಎಲ್ಲ ಕ್ರಾಂತಿಕಾರಿಗಳು ಅಥವಾ ಪೊಲಿಟಿಕಲ್ ಪ್ರಿಸನರ್ಸ್ ಕೂತಿದ್ದು ಸಾವರ್ಕರ್ ಇದ್ದಾಗ ಹೇಳ್ತಿದ್ದ, ಸಾವರ್ಕರ್ ನೀನು ಬ್ಯಾರಿಸ್ಟರ್ ಕಣ, ಇವರೆಲ್ಲ ಅನ್ಪಡ್ ಗವಾರಗಳು, ಏನು ಕೆಲ್ಸಕ್ಕೆ ಬರದೇ ಇವರೆಲ್ಲ, ಏನು ಓದಿಲ್ಲ, ಅನಕ್ಷರಸ್ಥ ಇವರೆಲ್ಲ, ನೀನು ಇವ್ರ ಜೊತೆ ಸೇರ್ಕೊಳ್ತೀಯಲ್ಲ, ನೀನು ಹೇಗಿರಬೇಕು, ನೀನು ಯಾಕೆ ಇವ್ರಿಗೆ ಹೊಗಳ್ತೀಯ, ನೀನು ಸರ್ಕಾರದ ಜೊತೆ ಸೇರ್ಕೊ, ನೀನು ಏನು ಬೇಕೋ ಮಾಡ್ತೀವಿ ಅಂತೆಲ್ಲ ಹೇಳೋದು, ಅವ್ರನ್ನ ಅವಮಾನ ಮಾಡೋದು. ಸಾವರ್ಕರನ್ನ ಪುರಸ್ಕರಿಸೋದು ಲೆಕ್ಕ ಅಲ್ಲ, ಉಳಿದವ್ರನ್ನ ಅವಮಾನ ಮಾಡಿ ಸಾವರ್ಕರಿಂದ ಬೇರ್ಪಡಿಸ್ಬೇಕು ಅಂತ. ಸಾವರ್ಕರ್ ಏನೂ ಮಾತಾಡದೆ ಸುಮ್ಮನಿರ್ತಿದ್ರು. ಆದರೆ ಪದೇ ಪದೇ ಸಾವರ್ಕರ್ ಒಂದೊಂದು ನೆನಪಿಸಿ ಹೋಗ್ತಿದ್ದ, 50 ವರ್ಷ ಇದೆ ನಿಂದಿನ್ನು, ಹುಷಾರಾಗಿರು ಅಂತ. ಆ ನೆನಪಿಸೋದು ಯಾಕೆ ಅಂದರೆ ಮಾನಸಿಕವಾಗಿ ವೀಕ್ ಮಾಡಬೇಕು ಅಂತ. ಆದರೆ ಸಾವರ್ಕರ್ಗೆ 50 ವರ್ಷ ಅಂತ ಕೇಳಿ ಅದು ರೂಢಿಯಾಗಿ ಹೋಗಿತ್ತು. ಈಗ ನೀವು ಪದೇ ಪದೇ ಏನಾದರೂ ಹೇಳಿದ್ರೆ ಮಕ್ಕಳು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನೋಡಿ. ಹಾಗೆ ನೀವು ಮನೇಲಿ ಮಕ್ಕಳಿಗೆ ಪದೇ ಪದೇ ಓದು ಅಂದು ಅವ್ರಿಗೆ ಓದು ಅನ್ನೋದು ವಿಶೇಷ ಅನಿಸೋದೇ ಇಲ್ಲ. ಆಮೇಲೆ
ನಮ್ಮ ಅಪ್ಪ ಹೇಳ್ತಿರ್ತಾರೆ, ನಾ ಕೇಳಿಸ್ಕೊಳ್ತಿರ್ತೀನಿ ಅಷ್ಟೇ ಅಂತ, ಅದ್ರ ಆಚೆಗೇನೂ ಇಲ್ಲ. ಹಾಗೆ ಇವ್ರಿಗೆ 50 ಅಂತ ಕೇಳಿ ಕೇಳಿ ಹೆಂಗಾಗಿತ್ತು ಅಂತಂದರೆ, ಈ ಫಿರಂಗಿ ಉಡಾಯಿಸೋನಿಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಸೌಂಡ್ ಹೆಂಗಿರುತ್ತೆ ಅಂದರೆ, ನೀವು ಮೊದಲನೇ ಬಾರಿ ಕೇಳಿದ್ರೆ ಕಿವಿ ಹೋಗೇ ಬಿಡುತ್ತೆ ಅನಿಸುತ್ತೆ. ಆದರೆ ಅವ್ನು ದಿನಾಗಲೂ ಕೇಳ್ತಿರ್ತಾನೆ, ಅದೇನು ವಿಶೇಷ ಅನ್ಸೋದೇ ಇಲ್ಲ ಅವ್ನಿಗೆ. ಹಂಗೆ ಸಾವರ್ಕರ್ಗೆ ಕೇಳಿ ಕೇಳಿ ರೂಢಿ ಆಗೋಗ್ಬಿಟ್ಟಿತ್ತು, ಏನೂ ಆಗಲಿಲ್ಲ. ಅವ್ರು ಹೋದ್ಮೇಲೆ ಸಾವರ್ಕರ್ ತಮ್ಮ ಜೊತೆಗಾರಿಗೆ ಹೇಳ್ತಿದ್ರಂತೆ, ಬೇಸರಿಸ್ಕೊಳ್ಬೇಡಿ ಯಾರೋ ಅವನು ಹೇಗೆ ಹೇಳ್ತಾ ಅಂತ. ಇವತ್ತು ನಾವೆಲ್ಲರೂ ಅಸಹಾಯಕರಿದ್ದೀವಿ ನಿಜ, ಆದರೆ ನೆನ್ಪಿಟ್ಕೊಳ್ಳಿ, ಮುಂದೊಂದು ದಿನ ಇಲ್ಲಿಗೆ 1000 ಜನ ಬರ್ತಾರೆ, ನಾವೆಲ್ಲರೂ ಇಲ್ಲಿದ್ವಿ ಅನ್ನೋದನ್ನು ನೆನಪಿಸಿಕೊಂಡು ಹೋಗ್ತಾರೆ, ನಮಗೆ ಗೌರವ ಸಲ್ಲಿಸ್ತಾರೆ, ಆ ದಿನ ಬರುತ್ತೆ ಅಂತ ಸಾವರ್ಕರ್ ಧೈರ್ಯ ತುಂಬ್ತಿದ್ರು ಅವರಿಗೆ. ಐ ಫೀಲ್ ಆ ದಿನ ಇದೆ ಇವತ್ತು. ಈ ಥರ ಎಂಥದ್ದು ಅಂತಂದರೆ, ಯಾರಾದರೂ ಅಂಡಮಾನಿಗೆ ಹೋಗಲಿಲ್ಲ ಅಂತಂದರೆ ಹೋಗುವ ಸಾಧ್ಯತೆ ಇದ್ದರೆ ಡೆಫಿನೆಟ್ಲಿ ಹೋಗಿ ಬನ್ನಿ. ಆ ಜೈಲಿನೊಳಗೆ ಆ ಸಾವರ್ಕರ್ ಇದ್ದಂಥ ಆ ಜಾಗದೊಳಗೆ ಒಂದು ಲೈಟ್ ಆ್ಯಂಡ್ ಶ್ಯಾಡೋ ಶೋ ಆಗುತ್ತೆ. ಕಣ್ಣೀರು ಹಾಕದೆ ಆಚೆಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. 1000 ಜನ ಯಾತ್ರಿಕರು ಅಂಡಮಾನಿಗೆ ಅದಕ್ಕೆ ಹೋಗ್ತಾರೆ. ನೋಡ್ಕೊಂಡು ಬಂದಮೇಲೆ ವಾ, ನನ್ನ ದೇಶದ ಇತಿಹಾಸ ಏನು ಅದ್ಭುತ ಅಂತೇಳಿ ಗುರುತಿಸ್ಕೊಂಡು ಬರ್ತಾರೆ, ಅದು ಅನುಮಾನವೇ ಇಲ್ಲ. ಆದರೆ ದುರದೃಷ್ಟ ಏನು ಗೊತ್ತೇನು, ಸ್ವಲ್ಪ ಭಾರತೀಯರು ಹೋರಾಟ ಮಾಡದೆ ಹೋಗಿದ್ದಿದ್ರೆ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಡೀ ಅಂಡಮಾನ್ ಜೈಲನ್ನೇ ನೆಲಸಮ ಮಾಡಿ ಅಲ್ಲೊಂದು ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಯೋಚನೆ ಮಾಡಿದ ಪುಣ್ಯಾತ್ಮ. ಅಂದರೆ ಇವ್ರ ನೆನಪುಗಳೆಲ್ಲ ಹೋಗ್ಬಿಡ್ಬೇಕು ಅಂತ ಭಾರತದಲ್ಲಿ ಕ್ರಾಂತಿಕಾರ್ಯ ನಡೆದಿತ್ತು ಅನ್ನೋ ನೆನಪನ್ನೇ ಸಮಾಧಿ ಮಾಡಿ ಅದರ ಮೇಲೆ ಶಾಂತಿಯ ಹೋರಾಟದ ಸೌಧವನ್ನು ಕಟ್ಟಿ ಅದರ ತುತ್ತ ತುದಿಯಲ್ಲಿ ತಾನು ನಿಂತ್ಕೊಂಡು ಕೈ ಬೀಸ್ತಾ ಇರಬೇಕು ಪರ್ಮನೆಂಟ್ ಆಗಿ ಅಂತ. ಒಂಥರ ಭಾರತದ ಸ್ವಾತಂತ್ರ್ಯದ ಪ್ರವಾದಿಯಾಗಿ ನಿಲ್ಲಬೇಕು ಅಂತ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಹೇಳಬೇಕು ಅಂತ ತುಂಬ ಜನ ಗಲಾಟೆ ಮಾಡಿ ಉಗಿದ ನಂತರ ಅದು ಉಳ್ಕೊಳ್ತು. ಆ ಥರದ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಆ ಕಾರಣಕ್ಕೋಸ್ಕರ. ಇಲ್ಲದೆ ಹೋದ್ರೆ ಇಲ್ಲೊಂದು ಇತ್ತಂತೆ ಅಂತ ನಾವು ಹೇಳಬೇಕಾದಂಥ ಸ್ಥಿತಿ. ಆದರೆ ಇಷ್ಟೆಲ್ಲ ಆದರೂ ಪ್ರಾಬಬಲಿ 1 ವರ್ಷ ಆಗಿದೆ ಇಷ್ಟೊತ್ತಿಗೆ, ಸಾವರ್ಕರ್ಗೆ ಅಣ್ಣನ ನೋಡ್ಲಿಕ್ಕೆ ಮಾತ್ರ ಸಿಗಲಿಲ್ಲ. ಹೆಂಗಿದೆ ನೋಡಿ ಆ ಸಿಸ್ಟಮ್, ಹೆಂಗ್ ಮಾಡಿಟ್ಟಿದ್ದ ಬ್ಯಾರಿ ಅಂತಂದ್ರೆ, ಸಾವರ್ಕರ್ ಇರುವಂತ ಆ ಬ್ಯಾರಕ್ ಅಥವಾ ಇಡೀ ಏರಿಯಾದಲ್ಲೇ ಅವ್ರು ಇರಬಾರ್ದು, ಅವ್ರಿಗೆ ಬೇರೆ ಒಂದ್ ಕಡೆ ಹಾಕ್ಬೇಕು, ಸೊ ದಟ್ ಇವ್ರು ಒಬ್ರಿಗೊಬ್ರು ಸಿಗಲೇಬಾರದು ಇವರು ಅಂತ. ಸಾವರ್ಕರ್ ಅಣ್ಣನಿಗೆ ತನ್ನ ತಮ್ಮ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಿಲ್ಲ, ಆದರೆ ಇವ್ರಿಗೆ ಗೊತ್ತಿದೆ ಇಲ್ಲಿದ್ದಾನೆ ಅಂತ. ಪ್ರತಿ ಸಲ ನೋಡೋದು ಎಲ್ಲಾದ್ರೂ ಕಾಣ್ತಾನಂತ ಕಾಣದೇ ಇರುವಂತಹ ಸ್ಥಿತಿ. ಆದರೆ ಕೆಲವು ವಾರ್ಡರ್ಗಳು ಅಥವಾ ಕೆಲವರು ಸೆಂಟ್ರಿಗಳು ಯಾರಿರ್ತಾರೆ, ಅವರು ಸಾವರ್ಕರ್ ಜೊತೆ ಒಂದು ಸ್ವಲ್ಪ ಪ್ರೀತಿ ಇಟ್ಕೊಂಡಿದ್ದರಿಂದ ಅವ್ರೇನಾದ್ರೂ ವ್ಯವಸ್ಥೆ ಮಾಡ್ತೀವಿ ಅಂತ ಯೋಚನೆ ಮಾಡ್ತಿದ್ರು. ವ್ಯವಸ್ಥೆ ಹೆಂಗೆ ಅಂತಂದ್ರೆ, ಎವ್ರಿ ಡೇ ರೋಲ್ ಕಾಲ್ ನಡೆಯುತ್ತೆ. ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬೇಕು, ನಾನು ಇದ್ದೀನಿ ಅಂತೇಳಿ ರೋಲ್ ಕಾಲ್ ನಡೆಯುತ್ತೆ. ಆಗ ಮಾತ್ರ ಆ ಎಲ್ಲ ವಿಂಗ್ಗಳ ಜನ ಒಂದ್ ಕಡೆ ಸೇರ್ತಾರೆ. ಒಂದೊಂದು ವಿಂಗ್ ಅವ್ರು ಒಂದ್ ಕಡೆ ಕೂತಿರ್ತಾರೆ. ಒಂದು ವಿಂಗ್ ಅವ್ರನ್ನ ಕರೆದ ತಕ್ಷಣ ಅವ್ರು ಒಳಗಡೆ ಹೋಗ್ಬೇಕು, ಅವ್ರು ಆಚೆ ಬರೋಕ್ಕಿಂತ ಮುಂಚೆ ಮತ್ತೊಂದು ವಿಂಗ್ ಒಳಗೆ ಹೋಗುತ್ತೆ, ಅವ್ರು ಆಚೆ ಬರ್ತಾರೆ, ಎಕ್ಸ್ಚೇಂಜ್ ಆಗುತ್ತೆ. ಈತ ಏನ್ ಮಾಡಿದ, ಈ ವಾರ್ಡರು ಒಂದು ವಿಂಗು ಬಾಬಾ ಸಾವರ್ಕರ್ ವಿಂಗ್ ಒಳಗೆ ಹೋದ ತಕ್ಷಣ ಅವನು ಸಾವರ್ಕರ್ ಮೇಲಿನ ಪ್ರೀತಿಯಿಂದಾಗಿ ಇವ್ರ ವಿಂಗನ್ ಕರೆದ. ಯಾರನ್ನಾದರೂ ಕರಿಬಹುದು, ಅದು ಅವನಿಗೆ ಡಿಪೆಂಡ್ ಆಗಿರೋದ್ರಿಂದ ಸಾವರ್ಕರ್ನ ಒಳಗೆ ಕರೆಸ್ಕೊಂಡ. ಬಾಬಾರಾವ್ ಸಾವರ್ಕರ್ ತಾವು ಏನು ಅಟೆಂಡೆನ್ಸ್ ಕೊಡಬೇಕೋ ಕೊಟ್ಬಿಟ್ಟು ವಾಪಸ್ ಬರಬೇಕಾದ್ರೆ ಅಚಾನಕ್ಕಾಗಿ ತಮ್ಮನನ್ನು ನೋಡಿದರು. ಇಮ್ಯಾಜಿನ್ ಮಾಡಿ ಹೆಂಗಾಗಿರ್ಬೇಕು. ಅವ್ರ ಕಣ್ಣಲ್ಲೇ ಕೇಳಿದ್ದು ಏನಂತೆ ಗೊತ್ತಾ, ಹೆಂಗಿತ್ತು ಆ ಕಣ್ಣಲ್ಲಿ ಅಂತಂದ್ರೆ, ನೀನು ಬಂದ್ಬಿಟ್ಟಿಯಾ ಅಂತ. ಇನ್ನೇನು ಇಬ್ಬರ ಕಣ್ಣಿಂದಲೂ ನೀರು ಹರಿದು ಹೋಗ್ತಾ ಇದೆ ಒಬ್ಬರನ್ನೊಬ್ಬರು ನೋಡಿ. ಇಬ್ರು ಹತ್ರ ಬಂದು ಮಾತಾಡೋ ಅಷ್ಟೊತ್ತಿಗೆ ಆ ಸೆಂಟ್ರಿ ಬಂದು ದೂಡ್ಬಿಟ್ಟ. ಇಬ್ರು ಮಾತಾಡ್ಬಿಟ್ರೆ ಇನ್ನು ನನ್ನ ಕತೆ ಮುಗಿದೋಗುತ್ತೆ ಅಂತೇಳಿ ಇಬ್ಬರನ್ನು ದೂಡಿ ಇಬ್ರು ಮುಗಿಸಿದ್ರು. ಆದರೆ ಅವನ ಸಹಕಾರದಿಂದನೇ ಸಾವರ್ಕರ್ರ ಅಣ್ಣ ಒಂದು ಸಣ್ಣ ಚೀಟಿ ಬರೆದು ಕಳಿಸ್ಕೊಟ್ರು ತಮ್ಮನಿಗೋಸ್ಕರ. ಆ ಚೀಟಿಯಲ್ಲಿ ಏನಿತ್ತು ಅಂತಂದ್ರೆ, ಏ ತಾತ್ಯ, ನೀನು ಹೊರಗಡೆ ಕೆಲಸ ಮಾಡ್ತಾ ಇದ್ದೀಯಾ, ನಮ್ಮ ಆದರ್ಶ ಒಂದಲ್ಲ ಒಂದಿನ ಸಾಕಾರಗೊಳ್ಳುತ್ತೆ ಅನ್ನೋ ಧೈರ್ಯದಿಂದಲೇ ಇಲ್ಲಿ ಕಾಲ ತಳ್ತಿದ್ದೆ ಕಣೋ, ನೀನೂ ಒಳಗೆ ಬಂದ್ಬಿಟ್ಟಿಯೇನೋ, ಇನ್ನೇನು ಅಂತ ನಾನು ಕೆಲಸ ಮಾಡಲಿ, ಇನ್ನೇನು ಅಂತ ನಾನು ಬದುಕಿರಲಿ ಅಂತ ಅಣ್ಣ ಕೇಳಿದ. ಸಾವರ್ಕರ್ಗೆ ಹೆಂಗಾಗಿರಬೇಕು ಇಮ್ಯಾಜಿನ್ ಮಾಡಿ. ತಕ್ಷಣ ಸಾವರ್ಕರ್ರು ಮತ್ತೊಂದು ಉತ್ತರ ಬರೆದು ಕಳಿಸಿದ್ರು. ಉತ್ತರದಲ್ಲಿ ಏನಿತ್ತು ಗೊತ್ತಾ, ಅವರ ನಿಜವಾದ ಬದುಕು ಏನು ಅಂತ. ನನಗೆ ಆ ಉತ್ತರ ಬಹಳ ಕಾಡುತ್ತೆ. ಯಾವಾಗಲೂ ಅವ್ರು ಹೇಳ್ತಾರೆ, ನಾವು ಮೊದಲನೇ ಯುದ್ಧ ಸೋತೋಗಿದ್ದೀವಿ ಕಣೋ ಅಣ್ಣ, ಆದರೆ ಸೋಲಿನ ಎದುರಿಗೂ ಬಲವಾಗಿ ನಿಂತಿದ್ದೀವಿ ಅನ್ನೋದು ಖುಷಿ ಇದೆ ಅಂತ. ಮೊದಲನೇ ಯುದ್ಧ ಸೋತಿದ್ದೀವಿ, ಇದು ಮೊದಲನೇ ಯುದ್ಧ ಮಾತ್ರ, ಇನ್ನೂ ಬಹಳ ಯುದ್ಧಗಳಿವೆ. ಮೊದಲನೇ ಯುದ್ಧದಲ್ಲಿ ಸೋತಿದ್ದೀವಿ, ಸೋಲಿನ ಎದುರು ಬಲವಾಗಿ ನಿಂತಿದ್ದೀವಿ. ಬೇರೆಯವರು ಯಾವುದನ್ನ ಧೈರ್ಯದಿಂದ ಎದುರಿಸಬೇಕು ಅಂತ ನಾವು ಹೇಳ್ತಿದ್ವೋ ಅದೇ ಕಷ್ಟ ನಮ್ಮ ಎದುರಿಗೆ ಬಂದಾಗ ಶಾಂತವಾಗಿ ಧೈರ್ಯದಿಂದ ನಾವು ಎದುರಿಸ್ತಾ ಇದ್ದೀವಲ್ಲ, ಇದೇ ನಮ್ಮ ಶಕ್ತಿ ಅಂತ. ಈ ಸಾಲ್ ಬಹಳ ಚೆನ್ನಾಗಿದೆ. ಕಾದಾಡ್ತಾ ಖ್ಯಾತಿ ಗಳಿಸುವುದಷ್ಟೇ, ಅದರಷ್ಟೇ ಯಾರಿಗೂ ಕಾಣದಂತೆ ಹೋರಾಟ ಮಾಡ್ತಾ ಸಾಯೋದು ಇಂಪಾರ್ಟೆಂಟ್ ಕಣೋ ಅಂತ.
ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ರು ನಾವು ಹೊರಗಡೆ ಹೋಗಲ್ಲ, ಇನ್ನು ಇಲ್ಲೇ ಸಾಯ್ತೀವಿ, ತಲೆ ಕೆಡ್ಸ್ಕೊಳ್ಬೇಡ, ಎದುರುಗಡೆ ಇದ್ದು ಫೇಮಸ್ ಆಗಿ ನಾವು ಏನು ಮಾಡ್ತಿದ್ವೋ ಇಲ್ಲಿ ಹಿಂದೆ ನಿಂತ್ಕೊಂಡು ಈ ಕೆಲಸಕ್ಕೂ ಕೂಡ ಅಷ್ಟೇ ಬೆಲೆ ಇದೆ ಕಣೋ, ನೀ ತಲೆ ಕೆಡ್ಸ್ಕೊಳ್ಬೇಡ ಈ ಸಂದರ್ಭದಲ್ಲಿ ಅಂತ. ನಾವು ಅಲ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಏನು ನಿಂತೋಗಿಲ್ಲ. ಹೊಸ ಪೀಳಿಗೆಯ ತರುಣರು ಇದನ್ನು ವಿಶೇಷವಾಗಿ ಕೈ ಎತ್ಕೊಂಡಿದ್ದಾರೆ. ಅವರು ನಿಸ್ಸಂಶಯವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತರಿಸ್ಕೊಡ್ತಾರೆ ಅಂತ ತನ್ನ ಅಣ್ಣನಿಗೆ ಪತ್ರ ಬರೆದು ಕಳಿಸಿದ್ರು. ಅಣ್ಣನಿಗೆ ಸ್ವಲ್ಪ ಸಮಾಧಾನ. ಆದರೆ ಈಗ ಹೆಂಗಾಗಿತ್ತು ಅಂದರೆ ಆಗಾಗ ಕಣ್ ಮಿಲಾಯಿಸ್ಲಿಕ್ಕೆ ಸಿಕ್ತಿತ್ತು ವ್ಯವಸ್ಥೆ ಅವರಿಗೆ. ಆಯಿಲ್ ಮಿಲ್ಗೆ ಅವರಿಗೆ ಡ್ಯೂಟಿ ಹಾಕೋಕ್ಕಿಂತ ಒಂದು ದಿನ ಮುಂಚೆ, ನಾನು ಇದನ್ನೇ ಹೇಳಿದ್ದು, ಮಾನಸಿಕ ಆಘಾತಗಳು ಒಂದೆರಡಲ್ಲ ಈ ಪುಣ್ಯಾತ್ಮನಿಗೆ. ಆಯಿಲ್ ಮಿಲ್ ಡ್ಯೂಟಿ ನಾಳೆಯಿಂದ, ಅದಕ್ಕೆ ಹೋಗಬೇಕು, ಹಗ್ಗ ಹೊಸಿತಾ ಇರುವಂಥ ಕೆಲಸ ಮುಗ್ತಿದೆ, ನಾಳೆಯಿಂದ ಆಯಿಲ್ ಮಿಲ್ ಡ್ಯೂಟಿ ಅಂತ ಹೇಳಿದ್ದಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಇವರಿಗೊಂದು ಚೀಟಿ ಬಂತು. ಆ ಚೀಟಿಯಲ್ಲಿ ಏನಿತ್ತು ಅಂತಂದರೆ, ಬಾಂಬೆ ಯೂನಿವರ್ಸಿಟಿ ಇವ್ರಿಗೇನು BA ಡಿಗ್ರಿ ತಗೊಂಡಿದ್ರೋ ಬಾಂಬೆ ಯೂನಿವರ್ಸಿಟಿ ಆ ಡಿಗ್ರಿಯನ್ನು ಕ್ಯಾನ್ಸಲ್ ಮಾಡಿತ್ತು. ನಿಮ್ಮಿಂದ ಡಿಗ್ರಿಯನ್ನು ಕಸಿದುಕೊಳ್ಳಲಾಗಿದೆ ಅಂತ ಬಾಂಬೆ ಯೂನಿವರ್ಸಿಟಿ ಹೇಳಿತ್ತು. ಈ ಬಾಂಬೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದ ಚಂದಾವರ್ಕರ್, ಆ ಚಂದಾವರ್ಕರ್ರೇ ಇವರಿಗೆ ಶಿಕ್ಷೆಯನ್ನು ಘೋಷಿಸಿದ ಜಸ್ಟಿಸ್ ಕೂಡ ಆಗಿದ್ರು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದಂಥ ಸಂಗತಿ ಅಂತ. ಇದು ಎಂಥ ಮೆಂಟಲ್ ಪೇನ್ ಆಯಿತು ಅವರಿಗೆ ಅಂತಂದರೆ, ಮಾನಸಿಕವಾದ ಆಘಾತ ಅಂತಂದರೆ, ಸಾವರ್ಕರ್ ಅತ್ಯಂತ ಕಷ್ಟಪಟ್ಟು ತನ್ನ ಮಾವನ ಸಹಕಾರ ತಗೊಂಡು ಹಣ ಪಡ್ಕೊಂಡು ಅದಕ್ಕೋಸ್ಕರ ಮದುವೆ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಸರ್ಕಸ್ ಮಾಡಿ ಫ್ಲೈಯಿಂಗ್ ಕಲರ್ಸ್ ಅಲ್ಲಿ ಪಾಸ್ ಆಗಿದ್ರಲ್ಲ, ಆ ಡಿಗ್ರಿನೇ ಹೋಯ್ತು. ಯಾವುದಕ್ಕೋಸ್ಕರ ಕಣ್ಣೀರಿಡದ? ಅಣ್ಣ ಸಿಕ್ಕದ ಅಂತ ಕಣ್ಣೀರಿಡದ, ನನ್ನ ಮಗ ತೀರ್ಕೊಂಡ ಅಂತ ಕಣ್ಣೀರಿಡದ, ತಾನು ನಾಳೆಯಿಂದ ಇಂಥ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕಣ್ಣೀರಿಡಬೇಕೋ, ಅಥವಾ ಈ ಡಿಗ್ರಿ ಹೋಯ್ತು ಅಂತ ಕಣ್ಣೀರಿಡಬೇಕೋ? ಕಣ್ಣೀರು ಬತ್ತು ಹೋಗಿತ್ತು ಅವರಿಗೆ. ಈ ಸಂದರ್ಭದಲ್ಲೇ ಡೆಲ್ಲಿ ದರ್ಬಾರ್ ಅರೇಂಜ್ ಆಯಿತು 1911. ಜಾರ್ಜ್ ಅವರ ರಾಜ ಅಧಿಕಾರ ಸ್ವೀಕಾರ ಮಾಡಿದ್ದ. ಆ ಅಧಿಕಾರ ಸ್ವೀಕಾರ ಮಾಡಿದಾಗ ಅವನನ್ನ ಭಾರತದ ರಾಜ ಅಂತ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳೋದಕ್ಕೊಂದು ದೊಡ್ಡ ದರ್ಬಾರು. ಆ ದರ್ಬಾರ್ನಲ್ಲಿ ಆ ಸಂದರ್ಭದಲ್ಲೇ ಸಾವರ್ಕರ್ ಮೇಲಿರುವಂಥ ಆರೋಪಗಳು ವಿಚಾರಕ್ಕೆ ಬರ್ತೀನಿ ನಾನು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಇತ್ತು. ಯಾರ್ಯಾರು ಜೈಲುಗಳಲ್ಲಿ ಕೊಳಿತಾ ಇದ್ದಾರೋ ಅವರಿಗೆಲ್ಲ ಕ್ಷಮಾಪಣೆ ಕೊಡುವಂಥ ಸಾಧ್ಯತೆ ಇದ್ದಿದ್ದರಿಂದ ಜೈಲುಗಳಲ್ಲಿರುವಂಥ ಕೈದಿಗಳೆಲ್ಲ ಕ್ಷಮಾಪಣಾ ಅರ್ಜಿ ಬರ್ಕೊಡ್ಬೋದು ಅಥವಾ ಬರ್ಕೊಡ್ಬೇಕು ಅನ್ನೋ ಪ್ರೋಟೋಕಾಲ್. ಸೊ ದಟ್ ಎಲ್ಲ ಅರ್ಜಿಗಳು ಬರುತ್ತೆ, ಅಲ್ಲಿ ರಾಜ ಕೂತ್ಕೊಂಡು ನೋಡ್ತಾನೆ, ಇಂತಿಂಥ ಅರ್ಜಿ ಕೊಡಿ ಅಂತ ಹೇಳ್ತಾನೆ. ಅದೊಂಥರ ಒಂದು ಪ್ರಕ್ರಿಯೆ ಚೆನ್ನಾಗಿರುತ್ತೆ. ಜಾಗತಿಕ ಮಟ್ಟದಲ್ಲಿ ನಾವು ಕ್ಷಮಾಪಣೆ ಕೊಟ್ಟಿವಿ ಅಂತ ಹೇಳಬೇಕು ಅಂತ ಆ ಪ್ರೋಟೋಕಾಲ್ ಪ್ರಕಾರ ಕ್ಷಮಾಪಣೆಯ ಅರ್ಜಿಯನ್ನು ಎಲ್ಲರ ಹತ್ರ ಬರೆಸ್ಕೊಂಡ್ರು. ಸಾವರ್ಕರ್ರು ಬರ್ಕೊಟ್ರು. ಇಟ್ ವಾಸ್ ಅ ಪ್ರೋಟೋಕಾಲ್. ಎಲ್ಲರೂ ಬರ್ಕೊಡಿ ಅಂತ ಸಾವರ್ಕರ್ ಹೇಳಿದ್ರು, ರಾಜ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಸ್ವೀಕಾರ ಮಾಡಬೇಕು, ನಮ್ಮನ್ನು ವಾಪಸ್ಸು ನಮ್ಮ ದೇಶದಲ್ಲಿ ಜೈಲಿಗೆ ಕಳಿಸ್ಕೊಡ್ಬೇಕು ಅಥವಾ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ಬೇಕು. ಎಲ್ಲರೂ ಕೇಳ್ಕೊಂಡಂತೆ ಸಾವರ್ಕರ್ ಕೇಳ್ಕೊಂಡ್ರು. ಕ್ಷಮಾಪಣಾ ಅರ್ಜಿ ಸಾವರ್ಕರ್ ಕೇಳಿದ್ರು ಅಂತ ಕೇಳೋರು. ಆ ಕಾರಣಕ್ಕೋಸ್ಕರ ಸಾವರ್ಕರ್ನ ಬ್ರಿಟಿಷ್ ಏಜೆಂಟ್ ಅಂತ ಕರೆಯುವ ಅಯೋಗ್ಯರು ನೆನ್ಪಿಟ್ಕೊಳ್ಬೇಕು. ಸಾವರ್ಕರ್ ಅರ್ಜಿ ಕೊಟ್ಟ, ಉಳಿದವ್ರೆಲ್ಲರದು ಹೋಗಿತ್ತಲ್ಲ, ಆ ಎಲ್ಲ ಅರ್ಜಿಗಳು ಹೋಯ್ತಲ್ಲ, ಯಾರ ಅರ್ಜಿಗೂ ಉತ್ತರ ಬರಲಿಲ್ಲ, ಸಾವರ್ಕರ್ ಅರ್ಜಿಗೆ ಮಾತ್ರ ಉತ್ತರ ಬಂತು. ಏನ್ ಗೊತ್ತಾ? ಯುವರ್ ಪೆಟಿಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ. ಇನ್ಯಾರದಕ್ಕೂ ಉತ್ತರನೇ ಬರಲಿಲ್ಲ. ರಿಜೆಕ್ಟೆಡ್ ಅಕ್ಸೆಪ್ಟೆಡ್ ಬರಲಿಲ್ಲ. ಸಾವರ್ಕರ್ದಕ್ಕೆ ಮಾತ್ರ ವಿತಿನ್ ಅ ವೀಕ್, ಪ್ರಾಬಬ್ಲಿ 5-6 ದಿನದೊಳಗೆ ಇದು ಹೋಯ್ತು. 6 ದಿನದೊಳಗೆ ವಾಪಸ್ ಯುವರ್ ಪೆಟಿಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಇವ್ರು ಯಾವತ್ತೂ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಅವ್ರು ಎಷ್ಟು ಮಾನಸಿಕವಾಗಿ ಸಾವರ್ಕರ್ನ ಹಿಂಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ಸಾವರ್ಕರಿಗೆ ಗೊತ್ತಿತ್ತು ನನ್ನ ಪೆಟಿಷನ್ ರಿಜೆಕ್ಟ್ ಆಗಿದೆ ಅಂತ. ಆದರೆ ತಕ್ಷಣ ಯಾರೋ ಒಬ್ಬ ರಾಜಕೀಯ ಕೈದಿ ಓಡ್ ಬಂದ, ಬಡಾಬಾಬು ರಿಲೀಸ್ ಹೋಗ್ಯಾ, ಬಡಾಬಾಬು ರಿಲೀಸ್ ಹೋಗ್ಯಾ ಅಪ್ಪ ಅಂತ. ಅವನೇ ಹೇಳಿ ಕಳಿಸಿರೋದು ಒಳಗಿಂದ, ರಿಲೀಸ್ ಆಯ್ತು ಅಂತ ಹೇಳು ಅವನಿಗೆ ಅಂತ. ಎಲ್ಲರೂ ಬಂದು ಕಂಗ್ರ್ಯಾಚುಲೇಷನ್, ನೀವು ರಿಲೀಸ್ ಆದ್ರಲ್ಲ, ಬಹಳ ಖುಷಿ ನಮಗೆ, ನಾವೇ ರಿಲೀಸ್ ಆದಷ್ಟು ಸಂತೋಷ ಅಂತ. ಸಾವರ್ಕರ್ಗೆ ಗೊಂದಲ, ರಿಲೀಸ್ ಆಗಲಿಲ್ಲ ಅಂತ ಪೆಟಿಷನ್ ರಿಜೆಕ್ಟೆಡ್ ಅಂತ ಬಂತು ಅಂತ ಕೇಳಿದೆ, ಈಗ ರಿಲೀಸು ಅಂತಿದ್ದಾರೆ ಅಂದರೆ ಮಾನಸಿಕವಾಗಿ ಹೆಂಗೆ ತೊಳಲಾಟದಲ್ಲಿ ಇಡಬೇಕು ಅಂತಂದರೆ, ಅವ್ರಿಗೆ ರಿಲೀಸು ಆಗಲಿಲ್ಲ, ಏನೂ ಆಗಲಿಲ್ಲ, ಏನೂ ಪ್ರಕ್ರಿಯೆ ನಡೆದಿಲ್ಲ ಅಂತ ಕೆಲವು ದಿನದ ನಂತರ ಎಲ್ರಿಗೂ ಗೊತ್ತಾಯಿತು. ಬಟ್ ಸಾವರ್ಕರ್ ವಾಸ್ ನಾಟ್ ಇಂಟ್ರೆಸ್ಟೆಡ್. ಗೊತ್ತಿತ್ತು ಅವರಿಗೆ, ನನ್ನನ್ನು ಯಾವ ಕಾರಣಕ್ಕೂ ಇವ್ರು ಬಿಡಲ್ಲ ಅಂತ. ಯಾಕಂದರೆ ಈ ವಾಸ್ ಡೇಂಜರ್ ಅಲ್ಲ. ಅಷ್ಟೂ ಜನ ಕೈದಿಗಳಲ್ಲಿ ಎದೆ ಮೇಲೆ ಡಿ ಅಂತ ಇದ್ದಿದ್ದು ಅವರೊಬ್ಬರಿಗೆ, ಡೇಂಜರ್ ಕೈದಿ ಈತ ಅಂತ. ಸೊ ಸಾವರ್ಕರ್ ಗೊತ್ತಿತ್ತು. ಆದರೆ ಸಾವರ್ಕರ್ಗೆ ಇಂಟ್ರೆಸ್ಟ್ ಇದ್ದಿದ್ದು ಈ ವೈಸ್ರಾಯ್ ಈ ಸಂದರ್ಭದಲ್ಲಿ ಏನು ಘೋಷಣೆ ಆಯಿತು ಅಂತ. ಆ ಘೋಷಣೆಯಲ್ಲಿ ಏನಿತ್ತು ಅಂತಂದರೆ, ಬಂಗಾಳ ವಿಭಜನೆ ಏನಾಗಿದೆಯೋ
ಅದನ್ನು ರದ್ದುಪಡಿಸಲಾಗಿದೆ ಅಂತಿತ್ತು. ಸಾವರ್ಕರ್ಗೆ ಹಾಲು ಕುಡಿದಷ್ಟು ಸಂತೋಷ. ಯಾವ ಕಾರಣಕ್ಕೋಸ್ಕರ ನಾವು ವಿದೇಶಿ ವಸ್ತ್ರಗಳ ಹೋಳಿ ಮಾಡಿದ್ವೋ ಇವತ್ತು ಸಾರ್ಥಕ ಆಯಿತು. ಬಂಗಾಳದ ವಿಭಜನೆ ಕ್ಯಾನ್ಸಲ್ ಆಯಿತು. ಭಾರತ ಸ್ಟ್ರಾಂಗ್ ಆಗ್ತಿರೋದ್ರ ಲಕ್ಷಣ ಇತ್ತು. ಏನು ಯೋಚನೆ ಪುಣ್ಯಾತ್ಮನಿಗೆ. ನಿನ್ನ ಬದುಕು ನೀನು ನೋಡ್ಕೊಳ್ಳಯ್ಯ ಅನ್ನೋದು ಬಿಟ್ಟರೆ, ಅಂದರೆ ಇಲ್ಲ ನನಗೆ ಭಾರತಕ್ಕೆ ಏನಾಯಿತು ಅಂತ ಕೇಳುವಂಥ ಆಲೋಚನೆ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು ಅಂತ. ಇದಾದ ನಂತರ ಅನೇಕರಿಗೆ ನಾನು ಆಗಲೇ ಹೇಳಿದಂತೆ ಹೊರಗೆ ಕೆಲಸ ಮಾಡೋ ಅವಕಾಶ ಇರ್ತಿತ್ತು. ಆದರೆ ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಮಾತ್ರ ಇಲ್ಲ. ಎಲ್ಲ ಇವ್ರ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಹೊರಗಡೆ ಹೋಗುವಂಥ ಅನುಮತಿ ಪಡ್ಕೊಂಡು ಹಾಯಾಗಿ ಹೋಗಿ ಬಂದರೆ, ಸಾವರ್ಕರ್ ಮತ್ತು ಅವರ ಅಣ್ಣ ಮಾತ್ರ ಗಾಣದ ಎತ್ತಿನಂತೆ ಗಾಣ ತಿರುಗಿಸ್ತಾ ನಿಂತ್ಕೊಳ್ಬೇಕಾಗ್ತಿತ್ತು. ಒಂದ್ಸಲ ಅಂತೂ ಸಾವರ್ಕರ್ಗೆ ಗಾಣ ಸುತ್ತಾ ಇರಬೇಕಾದ್ರೆ ಹೊಟ್ಟೆ ಕ್ರ್ಯಾಂಪ್ ಹಿಡಿತು. ಇಡೀ ಬಾಡಿ ಪೇನ್, ಆ ಕ್ರ್ಯಾಂಪಿನ ಪೇನ್ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಹೇಗೆ ಎಳೆಯುತ್ತೆ ಅಂತಂದರೆ, ಇಡೀ ಬಾಡಿ ಕುಸಿದು ಬಿತ್ತು. ಕಣ್ಣು ಎಕ್ದಮ್ ಮೇಲಾಯಿತು ಸಾವರ್ಕರ್ದು. ಸತ್ತೇ ಹೋದೆ ಅಂತ ಅನ್ನಿಸ್ತು ಅವರಿಗೆ. ಹಂಗೆ ಅಂದ್ಕೊಂಡವ್ರು ಸಾವರ್ಕರ್ರು ಬಹಳ ಬೇಸರದಿಂದ ಅವತ್ತು ಬಂದರು, ನಾನು ಇನ್ನೆಷ್ಟು ವರ್ಷ ಹೀಗೆ ಇರಬೇಕು, ಸಾಯೋದು ಒಳ್ಳೆಯದು, ಹೇಗೆ ಅಕ್ಕಪಕ್ಕದ ಸೆಲ್ಗಳಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೋ ನಾನು ಹಾಗೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಸಾವರ್ಕರ್ ನಿಶ್ಚಯ ಮಾಡಿದರು. ಸ್ವಲ್ಪ ಹೊತ್ತಷ್ಟೇ ಈ ನೆಗೆಟಿವ್ ಥಾಟ್. ಮರುಕ್ಷಣವೇ ಅನ್ನಿಸ್ತು, ಸಾಯೋದಿದ್ರೆ ಕೊಂದು ಸಾಯಬೇಕೇ ಹೊರತು ಹಿಂಗೆ ಸಾಯೋದ್ರಲ್ಲಿ ಏನಿದೆ ಮಜಾ. ನಾನು ಸಾಯಬಾರ್ದು, ನಾನು ಬದುಕಬೇಕು, ಮಾಡಬೇಕಾದ ಕೆಲಸ ಬಹಳ ಇದೆ. 50 ವರ್ಷದ ಶಿಕ್ಷೆ ಅನುಭವಿಸುವ ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ನಾನು ಮಾಡಬೇಕಾಗಿರುವಂಥ ಕೆಲಸ ಬಹಳ ಇದೆ ಅಂತ. ಏನು ಕೆಲಸ ಶುರುವಾಯಿತು ಅವ್ರದ್ದು? ಕೋಲು ಸುತ್ತಬೇಕಾದಾಗ ಅಕ್ಕಪಕ್ಕದಲ್ಲಿ ಕೈದಿಗಳು ಇರ್ತಿದ್ದಲ್ಲ, ಅವ್ರ ಜೊತೆ ನಿಧಾನವಾಗಿ ಸುತ್ತಾನೆ ಮಾತಾಡ್ತಿದ್ರು. ಮಾತಾಡುವಾಗ ಅವ್ರಿಗೆ ಗೊತ್ತಾಯಿತು, ಸುಮ್ಮನೆ ಉತ್ಸಾಹದಲ್ಲಿ ಇವ್ರು ಬಾಂಬ್ ಎಸ್ದುಬಿಟ್ಟಿದ್ದಾರೆ, ಸುಮ್ಮನೆ ಉತ್ಸಾಹದಲ್ಲಿ ಪಿಸ್ತೂಲ್ ತೊಗೊಂಡ್ಬಿಟ್ಟಿದ್ದಾರೆ, ಉತ್ಸಾಹದಲ್ಲಿ ಈ ಕೆಲಸ ಮಾಡಿ ಬಂದಿದ್ದಾರೆ, ಇವರಿಗೆ ಪೊಲಿಟಿಕಲ್ ಐಡಿಯಾಲಜಿಯೇ ಗೊತ್ತಿಲ್ಲ ಅಂತ. ನಿಧಾನವಾಗಿ ಏನು ಮಾಡಿದ್ರು, ಕೋಲು ಸುತ್ತಬೇಕಾದ್ರೆ ರಾಜಕೀಯದ ಕಥೆಗಳನ್ನು ಹಂಚ್ಕೊಳ್ಳಿಕ್ಕೆ ಶುರು ಮಾಡಿದರು. ಎಲ್ಲರೂ ಎಚ್ಚರಿಕೆಯಿಂದ ಕೇಳೋರು ಸಾವರ್ಕರ್ ಮಾತುಗಳನ್ನು. ಅದನ್ನು ಸುತ್ತಬೇಕಾದ್ರೆ ಭಾರತೀಯ ಪುರಾಣಗಳ ಕಥೆಗಳನ್ನು ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡಿದರು. ಹೆಂಗಾಗೋಯ್ತು ಪರಿಣಾಮ ಅಂತಂದರೆ, ನಿಧಾನವಾಗಿ ಅವ್ರೊಳಗೆ ಈ ಆಲೋಚನೆಗಳು ಶುರುವಾಗ್ತಾ ಇದ್ದಂತೆ ಸಾವರ್ಕರ್ ಒಬ್ಬೊಬ್ಬರನ್ನೇ ಅಭಿನವ ಭಾರತದ ಓತು ತಗೊಂಡ ಸದಸ್ಯರನ್ನಾಗಿ ಮಾಡಲಿಕ್ಕೆ ಶುರು ಮಾಡಿದರು. ಈ ಮನುಷ್ಯನ ಹುಚ್ಚಿದೆಯಲ್ಲ, ಆ ಹುಚ್ಚು ಆರ್ಡಿನರಿ ಅಲ್ಲ. ನಾನು ಅದಕ್ಕೆ ಶಶಿ ಅವ್ರ ಜೊತೆ ಮಾತಾಡ್ತಾ ಅದನ್ನೇ ಹೇಳ್ತಿದ್ದೆ. ಬಹುಶಃ ಭಾರತ ಸೃಷ್ಟಿ ಮಾಡಿದ ಈ ರತ್ನ ಇದೆಯಲ್ಲ, ಸಾವರ್ಕರ್ ಅನ್ನೋ ರತ್ನ, ಇದಕ್ಕೆ ಪ್ಯಾರಲಲ್ ಆದ ಮತ್ತೊಂದು ರತ್ನ ಹುಟ್ಲೇ ಇಲ್ಲ. ನೀವು ಈ ಪರಿಯ ಹುಚ್ಚನ್ನ ಯಾರಲ್ಲೂ ನೋಡ್ಲಿಕ್ಕೆ, ಆ ಕೈದಿ ಯಾರೋ ಗೊತ್ತಿಲ್ಲ. ಇವನು ಆಚೆ ಮೊದಲು ಹೋಗ್ತಾನೋ, ನಾನು ಹೋಗ್ತೀನೋ, ನಾನು ಸತ್ತೋಗ್ತೀನೋ ಗೊತ್ತಿಲ್ಲ. ಅಭಿನವ ಭಾರತದ ಓತುನವನಿಗೆ ಕೊಟ್ಟು ಅವನನ್ನೊಂದು ಕ್ರಾಂತಿಕಾರಿಯಾಗಿ ಮಾಡುವಂತ, ತಿಳಿದುಕೊಂಡ ಕ್ರಾಂತಿಕಾರಿಯಾಗಿ ಮಾಡುವಂತ ಪ್ರಯತ್ನ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿತ್ತು. ಅವ್ರು ಇವ್ರಿಗೆಲ್ಲರಿಗೂ ಅಕ್ಷರ ಕಲಿಸ್ಬೇಕು, ಓದಿಸ್ಬೇಕು ಅನ್ನೋ ಪ್ರಯತ್ನ. ಆದರೆ ಬ್ಯಾರಿಗೆ ಯಾರಾದ್ರೂ ಓದೋರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಅವನು ಓದಿರ್ಲಿಲ್ಲ. ಬ್ಯಾರಿಗೆ ಸಾವರ್ಕರ್ ಮೇಲೆ ಒಂದ್ಸಲ ಸಾವರ್ಕರ್ರು ಗಾಣ ಸುತ್ತಾ ಇರೋ ಬ್ಯಾರಿ ಬರ್ತಾನೆ, ಸಾವರ್ಕರ್ ಏನ್ ಕತೆ ನಿನ್ನ ಅಕ್ಕಪಕ್ಕದಲ್ಲಿದ್ದ ನೋಡಿ ಎಷ್ಟು ಚೆನ್ನಾಗಿ ಗಾಣ ಸುತ್ತಿ ಎಣ್ಣೆ ತೆಗಿತಾರೆ, ನಿನ್ನ ಹತ್ರ ಇಷ್ಟು ಎಣ್ಣೆ ತೆಗಿಯಕ್ಕಾಗಲ್ವಾ, ಏನ್ ನಿನ್ನ ಶಕ್ತಿ ಅಂದ್ರು. ಸಾವರ್ಕರ್ ಏನಂದ್ರು ಗೊತ್ತಾ, ಬ್ಯಾರಿ ಈ ಕೆಲಸ ನಾನು ಮಾಡೇ ಇಲ್ಲ ಕಣ, ಒಂದು ಸಾನೆಟ್ ಬರಿ ಅಂತ ನನಗೆ ಹೇಳು, ಅರ್ಧ ಗಂಟೆಲಿ ಬರಿತೀನಿ, ನೀನು ಅರ್ಧ ದಿನ ತಗೋ ನೋಡ್ತೀನಿ. ಯಾರ್ಯಾರ ಸಂಸ್ಕಾರ ಏನೇನೋ ಅದನ್ನು ಮಾಡ್ತಾರೆ ಕಣ, ಇದು ನನಗೆ ಗೊತ್ತೇ ಇಲ್ಲ ಆ ಕೆಲಸ, ಆದರೂ ಇಷ್ಟು ಮಾಡ್ತಾ ಇದ್ದೀನಿ, ಖುಷಿ ಪಡಬೇಕು ನೀನು, ನನ್ನ ಮತ್ತು ನಿನ್ನ ವ್ಯಕ್ತಿತ್ವಗಳು ಬೇರೆ, ಅರ್ಥ ಮಾಡ್ಕೋ ಅಂತ. ಬ್ಯಾರಿಗೆ ಸಾವರ್ಕರ್ ಜೊತೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನೇನಾದರೂ ಹೇಳಿದ್ರೆ ಸಾವರ್ಕರ್ ಹಂಗೆ ಕಪಾಳಕ್ಕೆ ಬಾರಿಸಿ ಕಳಿಸ್ತಾ ಇದ್ರು. ಆದರೆ ಸಾವರ್ಕರ್ಗಿದ್ದಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಸಾವರ್ಕರ್ಗೆ ಬರವಣಿಗೆಗೆ ಇವ್ರು ಪೇಪರು ಪೆನ್ನು ಕೊಡ್ತಿರ್ಲಿಲ್ಲ ಅನ್ನೋದೇ. ನಾನು ಎನ್ನೆ ಹೇಳಿದಂತೆ ಒಂದು ಮೊಳೆ ತಗೊಂಡು ಗೋಡೆ ಮೇಲೆ ಗೀಚ್ಲಿಕ್ಕೆ ಶುರು ಮಾಡಿದ್ರು. ಏನು ಗೀಚ್ತಿದ್ರು ಗೊತ್ತಾ, ಅದರಲ್ಲಿ ಕಾವ್ಯವನ್ನ ಗೀಚ್ತಿದ್ರು, ತಾವು ಓದಿದಂಥ ಪೊಲಿಟಿಕಲ್ ಐಡಿಯಾಲಜಿಗಳನ್ನು ನೆನಪಿಸಿಕೊಂಡು ಅದರ ಮೇಲೆ ಬರಿತಾ ಇದ್ರು, ಮತ್ತು ತನ್ನ ಜೊತೆಯಲ್ಲಿರುವಂಥ ಕಾರ್ಯಕರ್ತರು ಏನನ್ನು ತಿಳ್ಕೊಳ್ಬೇಕು ಮುಂದಿನ ಹೋರಾಟಕ್ಕೆ ಅದ್ರ ಬಗ್ಗೆ ಬರೀತಿದ್ರು. ಸುದೀರ್ಘ ಕಾಲ ಅವರು ನಂಬರ್ 7 ಇದ್ರು, ಬಡಾಬಾಬು ನಂಬರ್ 7 ಇತ್ತಲ್ಲ ಹಂಗೆ ಇದ್ರು. ಆದ್ರೆ ಆನಂತರ ಯಾವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವ್ರು ಶಿಫ್ಟ್ ಆಗ್ಲಿಕ್ಕೆ ಹೋದ್ರು, ಒಂದು ರೂಮಿಂದ ಮತ್ತೊಂದು ರೂಮಿಗೆ ಶಿಫ್ಟ್ ಆದ್ರೆ ಬಹಳ ಖುಷಿ ಅವರಿಗೆ, ಹೊಸ ಪೇಜ್ ಸಿಕ್ತು ಅಂತ ಬರೀತಿದ್ರು ಅದ್ರ ಮೇಲೆ. ಆಮೇಲೆ ಯಾರು ಈ ಹಳೆದಕ್ಕೆ ಹೋಗ್ತಿದ್ನಲ್ಲ, ಇವ್ರು ಎಲ್ಲಿದ್ರು ಅಲ್ಲಿಗೆ ಹೋಗ್ತಿದ್ನಲ್ಲ, ಅವನಿಗೆ ಹಬ್ಬ, ಅವನಿಗೆ ಟೈಮ್ ಪಾಸಿಗೆ ಕೊರತನೇ ಇಲ್ಲ. ಸಾವರ್ಕರ್ ಎಂತೆಂಥ ಐಡಿಯಾಲಜಿಗಳ ಮೇಲೆ, ಎಂತೆಂಥ ಕವನಗಳ ಮೇಲೆ ಬರೆದಿತ್ತಿದ್ರು ಅಂತಂದ್ರೆ, ಸಾವರ್ಕರ್ ಮಾಡಿದ ಪಾಠ ಕೋಲು ಸುತ್ತುವಾಗ ಮತ್ತೊಂದು ಕಡೆ, ಅದನ್ನ ಇಲ್ಲಿ ಬಂದು ಅವನು ಓದ್ಕೊಳ್ಳಿಕ್ಕೆ ಅನುಕೂಲ ಆಗೋ ತರ ವ್ಯವಸ್ಥೆ ಅದು. ಸಾವರ್ಕರ್ ಅಮೇಝಿಂಗ್ ಪರ್ಸನಾಲಿಟಿ ಅವರದ್ದು.
ಸಾವರ್ಕರ್ ಈ ಅಧ್ಯಯನದ ವಸ್ತುವಾಗಿದ್ರಲ್ಲ, ಇದಾದ ಮೇಲೆ ಆಫ್ಟರ್ 18 months ಮೊದಲನೇ ಬಾರಿಗೆ ತನ್ನ ಮನೆಗೆ ಪತ್ರ ಬರೆಯುವಂಥ ಅವಕಾಶ ಕೊಡಲಾಯಿತು ಅವರಿಗೆ. ಆಫ್ಟರ್ 18 months, 1.5 ವರ್ಷದ ನಂತರ ಮೊದಲನೇ ಪತ್ರವನ್ನು ಬರೆಯುವಂಥ ಅವಕಾಶ. ಈ ಮೊದಲನೇ ಪತ್ರದಲ್ಲೂ ತಾನು ಚೆನ್ನಾಗಿದ್ದೀನಿ, ಇಲ್ಲೇನು ತೊಂದರೆ ಇಲ್ಲ ಅಂತ ಎಲ್ಲ ಬರೆದ್ರು. ಬರೀಲೇಬೇಕಿತ್ತು, ಯಾಕೆಂದರೆ ಇಲ್ಲಿನ ತೊಂದರೆಗಳನ್ನು ಹೇಳಿದ್ರೆ ಅವ್ರು ಪೋಸ್ಟೇ ಕಳಿಸ್ತಿರ್ಲಿಲ್ಲ ಅದನ್ನು. ಹೀಗಾಗಿ ಎಲ್ಲ ಚೆನ್ನಾಗಿದೆ ಅಂತ ಬರೆದ್ರು. ಕೊನೆಯ ಪ್ಯಾರಾಗ್ರಾಫ್ ಏನಿತ್ತು ಗೊತ್ತಾ? ತನ್ನ ತಮ್ಮನಿಗೆ ಬರೆಯುವಂಥ ಪತ್ರದಲ್ಲಿ, ನಮ್ಮ ಮಾತೃಭೂಮಿ ಹೇಗಿದೆ, ಕಾಂಗ್ರೆಸ್ ಈಗಲಾದರೂ ಯುನೈಟೆಡ್ ಆಗಿದೆಯಾ ಅಥವಾ ಈಗಲೂ ಹಾಗೆ ಕಿತ್ತಾಡ್ತಿದ್ದಾರಾ? ಟಾಟಾ ಐರನ್ ವರ್ಕು, ಸ್ಟೀಲ್ ವರ್ಕ್ ಥರದ ಬೇರೆ ಯಾವುದಾದ್ರೂ ಸ್ವದೇಶಿ ಕಂಪನಿಗಳು ಶುರುವಾಗಿದೆಯಾ, ನಮ್ಮದು ಭಾರತದಲ್ಲಿ ಶುರುವಾಗಿದೆಯಾ ಅಂತ ಕೇಳಿದರು. ಚೈನಾ ಹೇಗಿದೆ ಈಗ? ಅದು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿತ್ತಲ್ಲ, ಅದು ಏನು ನಡೀತಾ ಇದೆ? ಸೌತ್ ಆಫ್ರಿಕಾದಲ್ಲಿ ಭಾರತೀಯರು ತಮ್ಮ ಬೇಡಿಕೆ ಈಡೇರಿಸ್ಕೊಳ್ಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ರಲ್ಲ, ಏನಾದರೂ ಅವ್ರ ಬೇಡಿಕೆ ಈಡೇರ್ತಾ ಇದೆಯಾ? ಈ ಥರದ ವಿಚಾರಗಳನ್ನು ಸಾವರ್ಕರ್ ಕೇಳ್ತಾರೆ. ಒಂದು ಚೂರಾದರೂ ಅವರು ತಮ್ಮ ಬೌದ್ಧಿಕ ಚಿಂತನೆಗಳಿಂದ ಆಚೆ ಸರಿದಿದ್ದ ಅಂತ ಕೇಳಿದರೆ ಯಾವತ್ತೂ ಆಚೆ ಸರಿದಿರಲಿಲ್ಲ. ಆದರೆ ಕೆಲವರು ಮಾತ್ರ ಇವೆಲ್ಲಕ್ಕೂ ಮೀರಿದ ಪ್ರಯತ್ನ ಮಾಡಿದರು. ಇವನೇನು ಮಾಡ್ತಿದ್ದ ಬ್ಯಾರಿ ಅಂತಂದರೆ, ಇಲ್ಲಿನ ಸುದ್ದಿ ಹೊರಗೆ ಹೋಗದೇ ಇರೋ ಥರ ನೋಡ್ಕೊಳ್ತಿದ್ದ. ಯಾರಾದರೂ ಹೊರಗೆ ಕಳಿಸಿದ್ದಾರೆ ಅಂತ ಗೊತ್ತಾದರೆ ಮತ್ತೆ ಏಟ್ ತಿನ್ನಬೇಕು. ಹೊತಿಲಾಲ್ ವರ್ಮಾ ಅಂತ ಒಬ್ಬ ಕ್ರಾಂತಿಕಾರಿ, ಅವನು ಏನು ಮಾಡಿದ, ಒಂದ್ಸಲ ಒಂದು ಪೇಪರ್ನ ತಗೊಂಡು ಸುದೀರ್ಘವಾಗಿ ಎಲ್ಲ ಬರೆದ, ಇಲ್ಲೇನೇನು ನಡೀತಾ ಇದೆ ಅಂತ ಎಲ್ಲ ಬರೆದು. ಎಷ್ಟು ಧೈರ್ಯ ಅವನಿಗೆ ಅಂತಂದರೆ, ತನ್ನ ಹೆಸರು, ತಾನು ಯಾವ ಸೆಲ್ಲಲ್ಲಿ ಇರ್ತೀನಿ ಎಲ್ಲವನ್ನು ಬರೆದು ಅದನ್ನು ತನ್ನ ಕದ್ದು ಮುಚ್ಚಿ ಹೊರಗಡೆ ಹೋಗ್ತಾರಲ್ಲ, ಹೊರಗಡೆ ಹೋದಾಗ ಅಲ್ಲಿ ಒಬ್ಬ ಮಿತ್ರನನ್ನು ಸಂಪಾದಿಸಿಕೊಂಡು ಯಾರಿಗೂ ಗೊತ್ತಾಗದಂತೆ ಅವನ ಕೈಯಲ್ಲಿ ಆ ಚೀಟಿ ಇಟ್ಟು, ಆ ಚೀಟಿ ಭಾರತದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಸಿಗೋ ಥರ ನೋಡ್ಕೊಂಡ. ಏನು ಸಾಹಸ ಆಯಿತು! ಇವೆಲ್ಲ ಯಾವುದೋ ಆರ್ಡಿನರಿ ಕೆಲಸ ಅಲ್ಲ. ಮತ್ತು ಇದ್ರ ಹಿಂದೆ ಒಂದು ದೊಡ್ಡ ಕ್ರಾಂತಿಕಾರಿ ಚಿಂತನೆ ಇರ್ಬೋದು, ಮತ್ತು ಆ ಕ್ರಾಂತಿಕಾರಿ ಚಿಂತನೆಗೆ ನಿಸ್ಸಂಶಯವಾಗಿ ದೊಡ್ಡ ಪಾತ್ರ ಇದ್ದಿದ್ದು ಸಾವರ್ಕರ್ ಮತ್ತು ಅವರ ಬಳಗದ್ದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಪತ್ರಿಕೆ ಕಳಿಸ್ಕೊಟ್ಟ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನು ಮಾಡಿದ್ರು, ತಮ್ಮ ಬೆಂಗಾಲಿ ಅನ್ನುವಂಥ ಪತ್ರಿಕೆಯಲ್ಲಿ ಅದು ಪ್ರಕಟವಾಗುವಂತೆ ನೋಡ್ಕೊಂಡ್ರು. ದೊಡ್ಡ ದೊಡ್ಡ ಉತ್ಪಾತವೇ ಆಗೋಯ್ತು. ಬ್ರಿಟಿಷರು ಮಾಡಿದ ಮೊದಲನೇ ಕೆಲಸ ಬೆಂಗಾಲಿ ಪತ್ರಿಕೆಯನ್ನು ಬ್ಯಾನ್ ಮಾಡಿಬಿಟ್ರು, ಕಾನ್ಫಿಸ್ಕೇಟ್ ಮಾಡ್ಕೊಂಡ್ಬಿಟ್ರು ಇಡೀ ಪತ್ರಿಕೆಯನ್ನು. ಆದರೆ ಬರೀ ಬೆಂಗಾಲಿ ಪತ್ರಿಕೆಯಲ್ಲಿ ಮಾತ್ರ ಅಲ್ಲ, ಅದು ಟ್ರಿಬ್ಯೂನ್ ಆಫ್ ಲಾಹೋರ್ ಮತ್ತು ಅಮೃತ್ ಬಜಾರ್ ಪತ್ರಿಕಾದಲ್ಲೂ ಆನಂತರ ಪ್ರಕಟವಾಯಿತು. ಇದರ ಆಧಾರದ ಮೇಲೆ ದೇಶದ ಎಲ್ಲೆಡೆ ಮತ್ತು ಜಗತ್ತಿನ ಅನೇಕ ಕಡೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ಲಂಡನ್ನ ಹೌಸ್ ಆಫ್ ಕಾಮನ್ಸ್ನಲ್ಲೂ ಕೂಡ ಇದರ ಸದ್ದು ಬರಲಿಕ್ಕೆ ಶುರುವಾಯಿತು. ಆನಂತರ ಅನಿವಾರ್ಯವಾಗಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಈ ವಿಚಾರವನ್ನು ಮುಚ್ಚಿಡೋ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅನಿವಾರ್ಯವಾಗಿ ಚೀಫ್ ಕಮಿಷನರ್ನ ಇಲ್ಲಿ ಕಳಿಸ್ಕೊಡ್ಲಾಯ್ತು. ಚೀಫ್ ಕಮಿಷನರ್ ಆ ಭಾಗಕ್ಕೆ ಬಂದು ಕಾಲಾಪಾನಿಗೆಲ್ಲ ಓಡಾಡಿ ಅವನ್ನೆಲ್ಲರೂ ಮಾತನಾಡಿಸಿದ, ಸಾವರ್ಕರು ಸೇರಿದಂತೆ ಎಲ್ಲರೂ ಕೂಡ ವಿವರವಾದ ವಿಚಾರವನ್ನು ಹೇಳಿದರು. ಯಾರ್ಯಾರು ತೀರ್ಕೊಂಡಿದ್ದು, ನೇಣಿಗೆ ಹಾಕ್ಕೊಂಡಿದ್ದ ರೀಸನ್ ಏನು ಎಲ್ಲವನ್ನೂ ಹೇಳಿದ ನಂತರ ಅವನು ಎಲ್ಲವನ್ನೂ ಒಪ್ಪಿಕೊಂಡು ಹೋಗಲ್ಲೇನು ಹೇಳ್ದ ಅಂತಂದರೆ, ಏನೂ ಇಲ್ಲ, ಅವ್ನು ನೇಣಿಗೆ ಹಾಕ್ಕೊಂಡವ್ನು ಯಾಕೆ ನೇಣಿಗೆ ಹಾಕ್ಕೊಂಡ ಅಂತಂದರೆ ಪೊಲಿಟಿಕಲ್ ಕೈದಿಗಳ ಕಾದಾಟ ಇತ್ತು, ಆ ಕಾದಾಟಕ್ಕೋಸ್ಕರ ನೇಣಿಗೆ ಹಾಕ್ಕೊಂಡ, ಅದರ್ವೈಸ್ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ. ಹೊರಗಡೆ ಸುದ್ದಿ ಬೇರೆನೇ ಹೋಯ್ತು. ಮತ್ತು ಜನನು ನಂಬ್ಕೊಂಡ್ರು, ಒಬ್ಬ ಕಮಿಷನರ್ ಹೇಳ್ತಿದ್ದಾನೆ ಅಂತಂದರೆ ಇದನ್ನು ನಾವು ಒಪ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಸಾವರ್ಕರ್ ಪ್ರಭಾವ ಹೆಂಗಿತ್ತು ಅಲ್ಲಿ ಅಂತಂದರೆ, ಯಾಕೆ ಸಾವರ್ಕರ್ನ ಹೊರಗಡೆ ಬಿಡ್ತಿರ್ಲಿಲ್ಲ ಅಲ್ಲಿಂದ ಅಂತಂದರೆ, ದಟ್ ಹ್ಯಾಡ್ ಅ ವೆರಿ ಸಿಂಪಲ್ ರೀಸನ್. ಮುಂದೆ ಕ್ರೆಡಾಕ್ ಅದನ್ನು ಹೇಳ್ತಾನೆ, ಸಾವರ್ಕರ್ ಹೊರಗಡೆ ಹೋದರೆ ತಾವು ಹಡಗಿನಿಂದ ಕರ್ಕೊಂಡು ಬರಬೇಕಾದ್ರೇ ಜಂಪ್ ಮಾಡಿ ತಪ್ಪಿಸ್ಕೊಂಡು ಮನುಷ್ಯ ಹೊರಗಡೆ ಏನಾದರೂ ಕಳಿಸ್ಬಿಟ್ರೆ ಇವನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಫ್ರಾನ್ಸಿನಿಂದ ಜರ್ಮನಿಯಿಂದ ಕ್ರಾಂತಿಕಾರಿಗಳು ಬೋಟನ್ನೇ ತಗೊಂಡು ಬರ್ತಾರೆ, ಹೀಗಾಗಿ ಆಚೆ ಕಳಿಸ್ಬಾರ್ದು ಅಂತ. ಎಷ್ಟು ಹೆದರಿಕೆ ಇತ್ತು! ಇಷ್ಟಾದರೂ ಹೆದರಿಕೆ ಎಲ್ಲಿವರೆಗೂ ಹೋಗಿತ್ತು ಅಂತಂದರೆ, ಒಂದಿನ ಇದ್ದಕ್ಕಿದ್ದಂತೆ ಒಂದು 8-10 ಜನ ಪೊಲೀಸರು ಬಂದು ಈ ಅಕ್ಕಪಕ್ಕದ ಎಲ್ಲ ಸೆಲ್ಗಳಲ್ಲೂ ರೈಡ್ ಮಾಡಿದರು, ಹುಡುಕಾಡಿದರು. ಏನಕ್ಕೆ ಅಂತ ಕೇಳಿದರೆ ಅವ್ರು ಹೇಳಿದರು, ಬಾಂಬ್ ತಯಾರಿಕೆ ನಡೀತಿದೆ ಇಲ್ಲಿ ಅಂತ. ಈ ಸ್ಟ್ರಿಕ್ಟ್ ವಾತಾವರಣದಲ್ಲೂ ಬಾಂಬ್ ತಯಾರಿಕೆ. ಸಾವರ್ಕರ್ ಕೇಳಿದ್ರೆ, ಎಲ್ಲಿ ಬಾಂಬ್ ತಯಾರಿಕೆ? ಇಲ್ಲಲ್ಲ, ಇಲ್ಲಿನ ಐಡಿಯಾ ತಗೊಂಡು ಕೆಲವು ಕ್ರಾಂತಿಕಾರಿಗಳು ಆಚೆ ಹೋಗಿ ಅಲ್ಲಿ ಕೆಲವು ಗೆಳೆಯರನ್ನ ಸಂಪಾದಿಸಿಕೊಂಡು ಬಾಂಬ್ ತಯಾರು ಮಾಡ್ತಿದ್ದಾರೆ, ಇಲ್ಲಿ ಬಂದು ಅದನ್ನು ಹಾಕಬೇಕು ಅಂತ ಕಾಯ್ತಿದ್ದಾರೆ ಅಂತ. ಯಾವ ಪರಿ ಹೆದರಿಕೆ ಅವ್ರಿಗೆ! ಅಂದ್ರೆ ಇಮ್ಯಾಜಿನ್ ಹೂ ವಾಸ್ ಸಾವರ್ಕರ್ ಬರೋಕ್ಕಿಂತ ಮುಂಚೆ ಈ ಥರದ್ದು ಇರಲಿಲ್ಲ. ಆದರೆ ಸಾವರ್ಕರ್ ಬಂದ್ಮೇಲೆ ಈ ಥರದ ಹೆದರಿಕೆ ಇದೆ ಅಂತಂದ್ರೆ ಅವ್ರು ಎಂಥವ್ರು ಇದ್ದಿರ್ಬೋದು ಸಾವರ್ಕರ್ ಅಂತ. ಸಾವರ್ಕರ್ ಮುಂದೆ ಈ ಘಟನೆ ಬಗ್ಗೆ ಬರಿತಾ ಹೇಳ್ತಾರೆ, ಇಲ್ಲ ಆ ಥರದ್ದು ಏನೂ ಇತ್ತು ಅಂತ ಅವ್ರಿಗೇನು ಖಾತ್ರಿಯಾಗಿರುವಂಥ ಇದಿರಲಿಲ್ಲ, ಅವ್ರ ಜೊತೆ ಸಾಕ್ಷಿಗಳಿರಲಿಲ್ಲ. ಆದರೆ ಏನೂ ಇಲ್ಲದೆ ಹೊಗೆಯಂತೂ ಆಡ್ತಾ ಇರಲಿಲ್ಲ ಅಂತ. ಅಂದರೆ ಅರ್ಥ, ಇದು ಏನು ಮಾಡಬೇಕು ಅಂತ ತಾವು ನಿರಂತರವಾಗಿ ಪ್ಲ್ಯಾನ್ ಅಂತೂ ನಡೆಸಿದ್ರು ಅಂತ. ಅಂದರೆ ಅಲ್ಲಿ ಹೋದರೂ ಸುಮ್ಮನಿಲ್ಲ,
ಆದರೆ ಎದುರುಗಡೆ ಸಾವರ್ಕರ್ ಹೆಂಗೆ ಅಂತಂದರೆ ಯಾವುದರಲ್ಲೂ ಗಲಾಟೆ ಇಲ್ಲ, ಯಾರ ಜೊತೆಗೂ ಕಿತ್ತಾಟ ಇಲ್ಲ. ನೀವು ಹೇಗೆ ಹೇಳಿದರೂ ಸರಿ, ಕೆಲಸ ಮಾಡ್ತಿರ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಿರ್ತೀನಿ. ಆದರೆ ಒಳಗಿಂದ ಇವ್ರ ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿತ್ತು ಅಂತ. 1913 ಸಾವರ್ಕರ್ ಕುರಿತಂತೆ ಒಂದು ಚರ್ಚೆ ನಡೀತಾ ಇತ್ತಲ್ಲ, ಆ ಚರ್ಚೆಯನ್ನು ಅಥವಾ ಇಲ್ಲಿ ನಡೀತಾ ಇರೋ ಒಟ್ಟಾರೆ ವಿಚಾರಕ್ಕೋಸ್ಕರ ರೆಜಿನಾಲ್ಡ್ ಕ್ರೆಡಾಕನ್ನು, ಬ್ರಿಟಿಷ್ ಅಧಿಕಾರಿಯನ್ನು ಕಳಿಸ್ಕೊಡ್ತಾರೆ. ಅಂಡಮಾನ್ ಜೈಲು ನೋಡ್ಕೊಂಡು ಬಾ ಏನು ನಡೀತಿದೆ ಅಲ್ಲಿ ಅಂತ. ಆ ಕ್ರೆಡಾಕು ಎಲ್ಲರನ್ನೂ ಮಾತನಾಡಿಸ್ತಾನೆ. ಇದು ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಸಂಗತಿ. ಈ ಕ್ರೆಡಾಕ್ನ ಸಂಗತಿ ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸಾವರ್ಕರ್ ಕ್ಷಮೆ ಕೇಳಿದ್ರು ಅನ್ನುವಂಥ ಪತ್ರವನ್ನು ಈ ಎಲ್ಲ ಲೆಫ್ಟಿಸ್ಟ್ಗಳು ಮತ್ತು ಅಯೋಗ್ಯರೆಲ್ಲ ಏನು ಕೋಟ್ ಮಾಡ್ತಾರೆ, ಅದು ಈಗ ನಡೆಯುವಂಥ ಪ್ರಕರಣ ಭಾಳ ಇಂಪಾರ್ಟೆಂಟ್ ಇದು. ರೆಜಿನಾಲ್ಡ್ ಕ್ರೆಡಾಕ್ ಬಂದು ಸಾವರ್ಕರ್ ಜೊತೆ ಮಾತಾಡುವಾಗ ಸಾವರ್ಕರ್ ಅವನ ಜೊತೆ ಸಹಜವಾಗಿ ಮಾತನಾಡ್ತಾರೆ. ನೋಡು, ಸರ್ಕಾರ ರಿಫಾರ್ಮೇಷನ್ಸ್ ಮೂಡಲ್ಲಿದೆ, ರಿಫಾರ್ಮ್ಸ್ ತರ್ತಾ ಇದೆ. ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಆಯಿತು. ಆ ರಿಫಾರ್ಮ್ ನಂತರ ಒಂದು ಉತ್ಸಾಹ ಬಂದಿದೆ. ನಮಗೂ ಅನಿಸಿದೆ ನಾವು ಈ ಥರ ಕ್ರಾಂತಿ ಕಾರ್ಯವನ್ನು ಬಿಟ್ಟು ನಾರ್ಮಲ್ ಆಗಬೇಕು ಅಂತ. ಹೀಗಾಗಿ ನಾವು ಕೂಡ ಇದನ್ನು ಆಲೋಚನೆ ಮಾಡ್ತೀವಿ. ನಾನಂತೂ ಕ್ರಾಂತಿ ಕಾರ್ಯ ಬಿಟ್ಟಿದ್ದೀನಿ ಎಂದರು ಸಾವರ್ಕರ್. ತಕ್ಷಣ ಕ್ರೆಡಾಕ್ ಅಂದ, ನೀನು ಬಿಟ್ಟಿದ್ಯಾ ಅಂತ ಹೇಳ್ತೀಯಾ? ಈಗ ಹೊರಗಡೆ ನಡೀತಾ ಇರೋ ಎಲ್ಲ ಕ್ರಾಂತಿಕಾರಿಗಳು ನಿನ್ನ ಹೆಸರಲ್ಲೇ ನಡೀತಾ ಇರೋದು ಅಂತ, ನೀನೇ ಅದಕ್ಕೆ ಪ್ರೇರಣೆ ಅಂತ ಮಾಡಿದವರೆಲ್ಲ ಹೇಳ್ತಿದ್ದಾರೆ ಅಂತ. ಸಾವರ್ಕರ್ ಹೇಳಿದ್ರು, ಹೌದು, ಆದರೆ ಹಂಗೆ ಹೇಳಿ ಅವನು ಹೇಳ್ತಾನೆ, ಒಂದು ಕೆಲಸ ಮಾಡು, ನೀನು ಎಲ್ಲ ಕ್ರಾಂತಿಕಾರಿಗಳು ಏನೇನು ಮಾಡ್ತಿದ್ದಾರೋ ಅದಕ್ಕೆ ನೀನೊಂದು ಲೆಟ್ರ್ ಬರೀ ಅವರಿಗೆ, ಇದನ್ನೆಲ್ಲ ಕೈ ಬಿಡಿ ಅಂತ ಬರೀ ಅಂತ. ಸಾವರ್ಕರ್ ಹೇಳ್ತಾರೆ, ಬರಿತೀನಿ, ಬಟ್ ನಾಟ್ ಥ್ರೂ ಗೌರ್ಮೆಂಟ್. ನಾನು ನೇರವಾಗಿ ಅವ್ರಿಗೆ ಬರಿತೀನಿ, ಆಗ್ಬೋದಾ ಅಂತ. ನೇರವಾಗಿ ಬರಿತೀನಿ ಅಂದರೆ ಅರ್ಥ ಏನು? ನಾನು ಏನು ಹೇಳಬೇಕೋ ನನಗೆ ಗೊತ್ತಿರೋ ಥರ ಹೇಳ್ತೀನಿ, ನೀವು ಹೇಳೋದಲ್ಲ. ನೀವು ಹೇಳಿರೋ ಮಾತಿಗೆ ನಾನು ಸೈನ್ ಮಾಡೋದಲ್ಲ. ನಾನು ಬರೆದಿರೋ ಪತ್ರವನ್ನು ನೀವು ತಲುಪಿಸ್ತೀರಾ ಅಂದರೆ ನಾನೇ ಬರಿತೀನಿ ಅಂತ. ಕ್ರೆಡಾಕ್ ಹೇಳ್ತಾನೆ, ಅದು ಸಾಧ್ಯ ಇಲ್ಲ ಅಂತ. ಕೊನೆ ಕ್ರೆಡಾಕಿಗೆ ಸ್ವಲ್ಪ ಕೋಪ ಬಂದು ಹೇಳ್ತಾನೆ, ನೀವೆಲ್ಲ ನಾವು ಇಂಗ್ಲೆಂಡ್ನವರು ಅಂತ ಹಿಂಗೆ ಮಾಡ್ತಿದ್ದೀರಾ, ರಷ್ಯನ್ರ ಅಡಿಯಲ್ಲಿ ಇರಬೇಕಿತ್ತು, ನೀವು ಹೆಂಗಿರ್ತಿತ್ತು ಅಂತ ಗೊತ್ತಾಗ್ತಿತ್ತು. ಸೈಬೀರಿಯಾ ಕೆಳಕೊಂಡೋಗಿ ನಿಮ್ಮ ಬದುಕನ್ನು ದುರ್ಭರ ಮಾಡ್ತಿದ್ರು ಅಂತ. ಸಾವರ್ಕರ್ ದಡ್ರಲ್ವಲ್ಲ, ಅದಕ್ಕೆ ಕಷ್ಟ ಆಗ್ತಿದ್ದು ಇವರಿಗೆ. ತಕ್ಷಣ ಸಾವರ್ಕರ್ ಹೇಳಿದರು, ಏನಾದರೂ ಆಗಲಿ ರಷ್ಯಾ ಇಂಡಿಯಾನ್ ಡೆಸ್ಟ್ರಾಯ್ ಅಂತೂ ಮಾಡ್ತಿರಲಿಲ್ಲ. ಹೇಗೆ ಇವತ್ತು ಸೈಬೀರಿಯಾದವ್ರನ್ನೂ ಕೂಡ ಅವ್ರು ತಮ್ಮ ಸೇನೆಗೆ ಸೇರಿಸ್ಕೊಂಡು ಈಕ್ವಲ್ ಸ್ಟೇಟಸ್ ಕೊಡ್ತಿದ್ರು, ಹಾಗೆ ನಮಗೂ ಕೊಟ್ಟಿರ್ತಿದ್ರು. ನಮ್ಮನ್ನು ಡಿಸಾರ್ಮ್ ಅಂತೂ ಮಾಡ್ತಾ ಇರಲಿಲ್ಲ ಅವರು, ಆರಾಮಾಗಿರ್ತಿದ್ವಿ ನಾವು. ಇಷ್ಟಕ್ಕೂ ರಷ್ಯಾ ಏನಾದರೂ ತಕರಾರು ಮಾಡಿ ಇದೇ ರೀತಿ ನಮ್ಮನ್ನು ಕ್ರೂರವಾಗಿ ನಡೆಸ್ಕೊಂಡಿದ್ರೆ, ಹೇಗೆ ಮೊಘಲರನ್ನು ಬಡಿದು ಭಾರತವನ್ನು ಬಿಡಿಸ್ಕೊಂಡ್ವೋ ಹಾಗೆ ಅವರನ್ನು ಬಡಿದು ಬಿಡಿಸ್ಕೊತಿದ್ವಿ ಅಂತ. ಇದು ಬ್ರಿಟಿಷರಿಗೆ ಎಚ್ಚರಿಕೆ, ನಿಮ್ಮನ್ನು ಬಡಿತೀವಿ ನಾವು ಅಂತ. ಕ್ರಾಂತಿಕಾರ್ಯ ಬಿಟ್ಟಿದ್ದೀನಿ ಅಂತ ಹೇಳೋ ಮನುಷ್ಯ ತಕ್ಷಣದ ರಿಯಾಕ್ಷನ್ ಇರುತ್ತಲ್ಲ, ನಿಮ್ಮನ್ನು. ಕ್ರೆಡಾಕ್ ಇವೆಲ್ಲವನ್ನೂ ನೋಟ್ ಮಾಡ್ಕೊಳ್ತಾ ಇದ್ದ. ಕೊನೆಗೆ ಅವನು ಹೊರಡಬೇಕಾದಾಗ ಏನು ಹೇಳ್ದ, ಒಂದು ಪೆಟಿಷನ್ ಕೊಡಿ, ಕ್ಷಮಾಪಣಾ ಅರ್ಜಿಯನ್ನು ಮತ್ತೊಂದು ಬರ್ಕೊಡಿ, ನಾನು ಅದನ್ನು ಕೊಟ್ಟು ನಿಮಗೆ ಕ್ಷಮಾಪಣಾ, ಅದು ರೆಗ್ಯುಲರ್. ಹೇಗೆ ಅಂತಂದರೆ ಕೋರ್ಟಲ್ಲಿ ಪ್ರತಿವಾದ ಮಾಡಲಿಕ್ಕೆ ಹೇಗೆ ಒಂದು ಅವಕಾಶ ಕೊಡ್ತಾರೋ ಹಾಗೆ ಕ್ಷಮಾಪಣಾ ಅರ್ಜಿ, ನೀವು ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಬಿಡಿ ಅಂತ ಕೇಳಿಕೊಂಡ್ರೆ ಅದೊಂದು ಅರ್ಜಿ ಕೊಟ್ಟರೆ ಬಿಡ್ತಾರೆ ಅನ್ನೋಂಥ ಕಲ್ಪನೆಯಿಂದ ಇವರಿಗಷ್ಟೇ ಅಲ್ಲದೆ ಬಾರಿಂದಾಗೆ ನಂದಗೋಪಾಲರಿಗೆ ಎಲ್ರಿಗೂ ಅವಕಾಶ ಕೊಡಲಾಯಿತು. ಎಲ್ಲರೂ ಕ್ಷಮಾಪಣಾ ಅರ್ಜಿಯನ್ನು ಬರೆದ್ರು, ಎಲ್ಲರೂ ಬರೆದ್ರು. ದಟ್ ವಾಸ್ ಅ ರೂಲ್, ಹಿಂಗೆ ಬರೆದು ಕೊಡು ಅಂತ ಸಾವರ್ಕರ್ ಬರೆದ್ರು. ಆ ಸಾವರ್ಕರ್ ಬರೆದಿದ್ದು ಕ್ಷಮಾಪಣಾ ಪತ್ರದಲ್ಲಿ ಹೆಂಗಿತ್ತು ಅಂತಂದರೆ, ಎಲ್ಲ ಅಲ್ಲಾಗುವಂಥ ಕಂಡೀಷನ್ಗಳನ್ನು ವರ್ಣಿಸಿ ಕೊನೆಯಲ್ಲಿ ಹೇಳಿದರು, ನಮ್ಮನ್ನು ಸ್ಪೆಷಲ್ ಕ್ಲಾಸ್ ಅಂತ ಟ್ರೀಟ್ ಮಾಡ್ತೀರಾ, ಹೀಗಾಗಿ ಹೊರಗಡೆ ಹೋಗ್ಲಿಕ್ಕೂ ಅನುಮತಿ ಇಲ್ಲ, ನಮಗೇನೂ ಬೇರೆಯವ್ರಿಗೆ ಕೊಡಬೇಕಾಗಿರುವಂಥ ಯಾವುದನ್ನೂ ಕೊಡಲ್ಲ, ಬಿಕಾಸ್ ವಿ ಆರ್ ಸ್ಪೆಷಲ್ ಕ್ಲಾಸ್. ಆದರೆ ದುರಂತ ಏನು ಅಂದರೆ, ಸ್ಪೆಷಲ್ ಕ್ಲಾಸ್ ಅನ್ನೋ ಕಾರಣಕ್ಕಾದರೂ ನಮ್ಗೆ ಒಳ್ಳೆ ಊಟನೂ ಕೊಡಲ್ವಲ್ಲ ನೀವು. ಅಂದರೆ ಎರಡೂ ರೀತಿಯಿಂದ ವಂಚಿತರೆ ನಾವು ಅಂತ ಸಾವರ್ಕರ್ ಅದರಲ್ಲಿ ಬರೆದಿದ್ರು. ಆಮೇಲೆ ಕೇಳ್ತಾರೆ, ಬೇರೆಯವರಿಗಾದರೆ ವರ್ಷಕ್ಕೆ 2 ಬಾರಿ ಫ್ಯಾಮಿಲಿಯವರು ಬಂದು ನೋಡ್ಕೊಂಡು ಹೋಗ್ತಾರೆ, ನಮ್ಗೆ ಆ ಅವಕಾಶವೂ ಇಲ್ಲ, ನನಗೂ ನನ್ನ ಗಂಡನಿಗೂ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ಎಲ್ಲಕ್ಕಿಂತ ಬೇಸರ ಬುಕ್ ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅದನ್ನು ನಮಗೆ ನಿರಾಕರಿಸಿದ್ದೀರಾ, ಮತ್ತು ಸ್ಪೆಷಲ್ ಕ್ಲೇಸ್ ಅಂತ ಕರಿತೀರಿ, ಹೆಂಗಿದು ಅಂತ ಬರೆದು ಆಮೇಲೆ ಸಾವರ್ಕರ್ ಕೊನೆಯಲ್ಲಿ ಬರೀತಾರೆ. ಇದನ್ನು ತುಂಬ ಜನ ಕೋಟ್ ಮಾಡ್ತಾರೆ. ಇದನ್ನೇ ಎಲ್ಲ ಲೆಫ್ಟಿಸ್ಟ್ಗಳು ಕೋಟ್ ಮಾಡೋದು. ಅದು ಹೇಗಿದೆ ಅಂತಂದರೆ, ಇವೆಲ್ಲ ಬರೆದು ಹೀಗಾಗಿ ಸರ್ಕಾರ ಕರುಣೆ ತೋರಿ ನಮ್ಮನ್ನು ಬಿಡುಗಡೆ ಮಾಡಬೇಕು. ಜೈಲಿನಲ್ಲಿರುವವರೆಗೆ ಆನಂದ ಮತ್ತು ಕೃತಜ್ಞತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾಂವೈಧಾನಿಕವಾಗೋದು, ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ಳೋದು ಇತರೆ ಯುವಕರಿಗೆ ಅಥವಾ ದಾರಿ ತಪ್ಪಿದ ಯುವಕರಿಗೆ ಅದೊಂದು ಮಾರ್ಗದರ್ಶನವಾಗುತ್ತೆ ಮತ್ತು ಅವರನ್ನು ದಾರಿ ಕರ್ಕೊಂಡು ಬರುತ್ತೆ. ನಾನು ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಎಷ್ಟು
ಎಷ್ಟು ಬೇಕಿದ್ರೂ ಸಹಕರಿಸ್ತೀನಿ. ಆಮೇಲೆ ನನ್ನನ್ನು ಜೈಲಿನಲ್ಲಿಟ್ಟು ನೀವೇನು ಪಡ್ಕೊಳ್ತೀರಿ ಅಂತ ಹೇಳ್ತೀರೋ ನೀವು ಬಿಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ಪಡ್ಕೊಳ್ತೀರಿ. ಹೀಗಾಗಿ ನಂದು ವಿನಂತಿ ಇದೆ, ನನ್ನನ್ನು ದಯಮಾಡಿ ಇಲ್ಲಿಂದ ಬಿಡುಗಡೆ ಮಾಡಿ ಅಂತ ಬರೆದು. ಏನು ಮಾತಾಡ್ತಾರೆ ಅಂತಂದರೆ, ಸಾವರ್ಕರ್ ಕ್ಷಮಾಪಣೆ ಕೇಳ್ಬಿಟ್ಟ, ಅವನು ಹೀರೋನ, ಅವನು ಹುತಾತ್ಮ ಆಗ್ಲಿಕ್ಕೆ ಹೆಂಗೆ ಸಾಧ್ಯ, ಅವನು ಹೇಡಿ ಅಂತೆಲ್ಲ ಮಾತನಾಡ್ತಿರ್ತಾರೆ. ಆದರೆ ಗೊತ್ತಿರಲಿ ಮಿತ್ರರೇ, ಸಾವರ್ಕರ್ ಬರೆದಿದ್ದ ಪೆಟಿಷನ್ ಇದೊಂದೇ ಅಲ್ಲ. ಅವ್ರು ಕನಿಷ್ಠ 8ರಿಂದ 10 ಪೆಟಿಷನ್ಗಳನ್ನು ಹಾಕಿದ್ದಾರೆ. ಕೆಲವು ಪೆಟಿಷನ್ಗಳು ಇಲ್ಲವೂ ಇಲ್ಲ, ಅದು ಕಳೆದು ಹೋಗಿರ್ಬೋದು, ಹಂಗಾಗಿರ್ಬೋದು. ಆದರೆ ಪ್ರತಿ ಪೆಟಿಷನ್ನ ನಂತರವೂ ಕೂಡ ಸಾವರ್ಕರ್ಗೆ ಏನಾಗ್ತಿತ್ತು ಅಂತಂದರೆ, ಪೆಟಿಷನ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಂತ ಬರ್ತಿತ್ತು. ಸಾವರ್ಕರ್ನ ಏಜೆಂಟು ಅಂತ ಕರೆಯೋ ಪುಣ್ಯಾತ್ಮರು ಒಂದು ನೆನ್ಪಿಟ್ಕೊಳ್ಬೇಕು, ಸಾವರ್ಕರ್ ನಿಜವಾಗ್ಲೂ ಬ್ರಿಟಿಷರ ಏಜೆಂಟೇ ಆಗಬೇಕಾಗಿದ್ದಿದ್ರೆ ಈ ಪೆಟಿಷನ್ ನಂತರ ಬಿಡಬೇಕಿತ್ತು ಅವ್ರನ್ನ. ಆಚೆ ಬಾ, ಕ್ರಾಂತಿಕಾರಿಗಳ ನಡುವೆ ಕೆಲಸ ಮಾಡಿ ಅವ್ರನ್ನ ಮಟ್ಟ ಹಾಕುವಂತ ಜವಾಬ್ದಾರಿ ನಿಂದು ಅಂತ ಹೇಳಬೇಕಿತ್ತು. ಆದ್ರೆ ಯಾಕೆ ಹಂಗಾಗ್ಲಿಲ್ಲ? ಯಾಕೆಂದ್ರೆ ಸಾವರ್ಕರ್ ವಾಸ್ ನಾಟ್ ಅ ಬ್ರಿಟಿಷ್ ಏಜೆಂಟ್. ಸಾವರ್ಕರ್ ಇನ್ನೊಂದು ಪೆಟಿಷನ್ ಹಾಕ್ತಾರೆ, ಹೆಚ್ಚು ಕಡಿಮೆ 1919 ಅಂತ ಅನ್ಸುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಮುಗಿದೋಗಿ 1919 ಭಾರತದಲ್ಲಿ ಉತ್ಪಾತಗಳೇ ನಡೆದೋದ್ಮೇಲೆ ಇನ್ನೊಂದು ಪೆಟಿಷನ್ ಬರೀತಾರೆ. ಆ ಪೆಟಿಷನಲ್ಲೂ ಸುದೀರ್ಘವಾಗಿ ಬರೆದು, ದಯಮಾಡಿ ಬಿಡಿ ಎಲ್ಲರನ್ನು, ವಿಶ್ವಾಸ ಅನ್ನೋದು ಕಳ್ಕೊಳ್ತೀರಾ ನೀವು ನಿಜವಾಗ್ಲೂ ಏನಾದರೂ ಆಚರಣೆ ಮಾಡಬೇಕು, ಮಹಾರಾಜನ ಉತ್ಸವ ಮಾಡಬೇಕು ಅಂದ್ರೆ ನಮ್ಮ ಮೇಲೆ ವಿಶ್ವಾಸ ಇಡಬೇಕು, ಇಲ್ಲದೆ ಹೋದ್ರೆ ಉತ್ಸವಕ್ಕೆ ಬೆಲೆ ಇಲ್ಲ, ವಿಶ್ವಾಸ ಇಡಿ ಅಂತ ಬರೆದು ಕೊನೆಯಲ್ಲಿ ಏನು ಬರೀತಾರೆ ಗೊತ್ತಾ? ಸಾವರ್ಕರ್ ಹೇಳ್ತಾರೆ, ನನಗಾಗಿ ಈ ಪತ್ರ ಬರೀತಿದ್ದೀನಿ ಅಂತ ಭಾವಿಸ್ಕೊಳ್ಬೇಡಿ, ಅಥವಾ ಈ ಬಿಡುಗಡೆಗೆ, ಇವರೆಲ್ಲರನ್ನೂ ಬಿಡುಗಡೆ ಮಾಡಲಿಕ್ಕೆ ನಾನೊಬ್ಬ ಅಡ್ಡ ಆಗ್ತೀನಿ ಅಂತಾದರೆ ನನ್ನೊಬ್ಬನನ್ನು ಇಲ್ಲಿ ಉಳಿಸಿ, ಇನ್ನೆಲ್ಲರನ್ನೂ ದಯಮಾಡಿ ಬಿಡಿ. ಇನ್ನೆಲ್ಲರೂ ಆಚೆಗೆ ಹೋದರೆ ನಾನೇ ಹೋದಷ್ಟು ಖುಷಿ ನಾನು ಪಡ್ತೀನಿ, ದಯಮಾಡಿ ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡಿ ಅಂತ ಸಾವರ್ಕರ್ಗೆ ಆ ರಾಜಕೀಯ ಕೈದಿಗಳ ದುಸ್ಥಿತಿಯನ್ನು ನೋಡಿ ಹೇಗಾದರೂ ಮಾಡಿ ಬಿಡಿಸ್ಕೊಳ್ಬೇಕು ಅನ್ನೋ ತುಡಿತ ಇತ್ತಲ್ಲ, ಆ ತುಡಿತಕ್ಕೋಸ್ಕರ ಬರೀತಿದ್ದು. ಮಿತ್ರ, ಇದು ಮೊದಲನೇ ಕ್ಷಮಾಪಣಾ ಪತ್ರ ಅಲ್ಲ. ಔರಂಗಜೇಬನಿಗೆ ಶಿವಾಜಿ ಮಹಾರಾಜರು ಕ್ಷಮಾಪಣಾ ಪತ್ರ ಬರೆದಿದ್ರು. ಸಾವರ್ಕರ್ ಈ ಕುರಿತಂತೆ ತಾವೇ ಮುಂದೆ ಹೇಳ್ಕೊಳ್ತಾರೆ, ಔರಂಗಜೇಬನಿಗೆ ಎಷ್ಟು ಕ್ಷಮಾಪಣಾ ಪತ್ರ ಶಿವಾಜಿ ಮಹಾರಾಜರು ಬರೆದಿದ್ರು, ಇದರ ಅರ್ಥ ಔರಂಗಜೇಬನ ವಿರುದ್ಧ ಕಾದಾಟ ಮಾಡಲ್ಲ ಅಂತಲ್ಲ, ಮೊದಲು ಈ ಜಾಗದಿಂದ ಆಚೆಗೆ ಹೋಗ್ಬೇಕು, ಉಳಿದಿದ್ದೆ ನಾನು ಮಾಡ್ತೀನಿ ಅಂತ. ಆದರೆ ಬ್ರಿಟಿಷರಿಗೆ ನಯಾ ಪೈಸೆ ಇವ್ರ ಮೇಲೆ ನಂಬಿಕೆ ಇರಲಿಲ್ಲ. ವಾಪಸ್ ಬರಬೇಕಾದ್ರೆ ಯಾವ ಕ್ರೆಡಾಕ್ ಇವ್ರನ್ನ ಮಾತನಾಡಿಸಿದ್ನೋ ಇವರದ್ದೇ ಪತ್ರವನ್ನು ತಗೊಂಡು ಓದ್ಕೊಂಡು ಬಂದೋ, ಆ ಕ್ರೆಡಾಕ್ SS ಮಹಾರಾಜ ಹಡಗ್ನಲ್ಲಿ ಕೂತ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅಲ್ಲೇ ಒಂದು ರಿಪೋರ್ಟ್ ಪ್ರಿಪೇರ್ ಮಾಡ್ತಾನೆ. ಆ ರಿಪೋರ್ಟ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಏನ್ ಬರೀತಾನೆ ಗೊತ್ತಾ ಸಾವರ್ಕರ್ ಬಗ್ಗೆ? ಇದನ್ನ ಯಾರಾದ್ರೂ ಕೇಳಿದ್ರೆ ಹೇಳಬೇಕು ಪ್ರತಿಯೊಬ್ಬರು, ತನ್ನ ಕೃತ್ಯಕ್ಕೆ ಒಂದು ಚೂರಾದ್ರೂ ದುಃಖ ಮತ್ತು ಪಶ್ಚಾತ್ತಾಪ ಅವನ ಕಣ್ಣಲ್ಲಿ ಇಲ್ಲ, ನಾನು ಅದನ್ನು ಗಮನಿಸಿದೆ ಅಂತ. ಆಮೇಲೆ ಹೇಳ್ತಾರೆ, ಯಾವುದೇ ಇಂಡಿಯನ್ ಜೈಲಿಗೆ ನೀವು ಅವರನ್ನು ಕರ್ಕೊಂಡೋಗಿ, ಸಾವರ್ಕರ್ನ ಕರ್ಕೊಂಡೋಗಿ, ಆ ಮನುಷ್ಯ ತಪ್ಪಿಸ್ಕೋತಾನೆ. ಮೂರನೇದು ಹೇಳ್ತಾನೆ, ಅಂಡಮಾನ್ನಿಂದ ಹೊರಗೆ ಕಳಿಸಿದ್ರು, ನೀವು ಇಂಡಿಯನ್ ಜೈಲ್ ಬಿಡಿ, ಅಂಡಮಾನ್ ಜೈಲಿಂದ ಅವರನ್ನು ಆಚೆ ಕಳಿಸಿದ್ರು ಅವರನ್ನ ಯಾರಾದ್ರೂ ಬೇರೆ ದೇಶದ ಕ್ರಾಂತಿಕಾರಿಗಳು ಬಂದು ಹಾರಿಸ್ಕೊಂಡು ಹೋಗ್ತಾರೆ. ನಾನು ಡೇಂಜರಸ್ ಹೌದು, ಅವ್ರು ಕೇಳಿದ್ರಂತೆ, ಕ್ರೆಡಾಕ್ ಕೇಳ್ತಾನೆ ಸಾವರ್ಕರ್ಗೆ, ನೀವು ಡೇಂಜರಸ್ ಹೌದು ಅಲ್ವೋ? ಸಾವರ್ಕರ್ ಏನು ಹೇಳಿದ್ರಂತೆ ಗೊತ್ತಾ? ಕ್ರೆಡಾಕ್ನ ರಿಪೋರ್ಟ್ನ ಕೊನೆಯ ಸಾಲುಗಳಿವು. ಅವನು ಹೇಳ್ತಾನೆ, ನಾನು ಡೇಂಜರಸ್ ಹೌದೋ ಅಲ್ವೋ ಅನ್ನೋದು ಹೊರಗಿನ ಪರಿಸ್ಥಿತಿ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನರ್ಥ ಅದಕ್ಕೆ? ಬ್ರಿಟಿಷರು ನಿಯತ್ತಾಗಿ ನೀಟಾಗಿ ನಡ್ಕೊಂಡ್ರೆ ನಾನು ಒಳ್ಳೆಯವನು, ಇಲ್ಲ ಅಂದ್ರೆ ನಾನು ಡೇಂಜರಸ್ ಅಂತ ಅರ್ಥ. ಹಿಂಗಾಗಿ ಯಾವ ಕಾರಣಕ್ಕೂ ಇವನನ್ನು ಮಾತ್ರ ಬಿಡಬಾರ್ದು, ಸಾಧ್ಯವಾದರೆ ಇನ್ನೂ ಕಠಿಣ ಶಿಕ್ಷೆಯನ್ನು ಕೊಟ್ಟು ಇವನನ್ನು ಬ್ರೇಕ್ ಡೌನ್ ಮಾಡಬೇಕು ಅಂತ ರಿಪೋರ್ಟ್ ಬರೆದ. ಸಾವರ್ಕರ್ ಅವರು ಅನುಭವಿಸಿದ ಶಿಕ್ಷೆಗಳ ಪಟ್ಟಿ ಇದೆಯಲ್ಲ, ಅನೇಕ ಶಿಕ್ಷೆಗಳನ್ನು ನಮೂದೇ ಮಾಡ್ತಿರ್ಲಿಲ್ಲ ಅವರು. ಆದರೆ ಆ ಶಿಕ್ಷೆಗಳ ಪಟ್ಟಿ ಏನಿದೆ, ಬ್ರಿಟಿಷರೇ ಮೇಂಟೈನ್ ಮಾಡ್ತಿದ್ದ, ಜೈಲಿನಲ್ಲಿ ಮೇಂಟೈನ್ ಮಾಡ್ತಿದ್ದ ಪಟ್ಟಿಯಲ್ಲಿ ಹೇಳ್ತಾರೆ, ಕ್ರೆಡಾಕ್ ಹೋದ ಕೆಲವೇ ದಿನಗಳಲ್ಲಿ ಈ ರಿಪೋರ್ಟ್ ಬಂತಲ್ಲ, ಈ ರಿಪೋರ್ಟ್ನ ಆಧಾರದ ಮೇಲೆ ಸಾವರ್ಕರ್ಗೆ ಮತ್ತೆ ಸಾಲಿಟರಿ ಕನ್ಫೈನ್ಮೆಂಟ್ ಕೊಡಲಾಯಿತು. ಯಾಕೆ ಅಂತಂದರೆ, ಮಾನಸಿಕವಾಗಿ ಈ ಮನುಷ್ಯ ಇನ್ನೂ ಗಟ್ಟಿಯಾಗೇ ಇದ್ದಾನೆ, ನೀವೇನೂ ಬ್ರೇಕ್ ಮಾಡಲಿಲ್ಲ ಅವನ್ನ ಅಂದಮೇಲೆ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಮತ್ತೆ ಕಳಿಸ್ಲಾಯಿತು. ಸಾವರ್ಕರ್ ಅಲ್ಲೇ ಇದ್ರು, ಈಗ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಅಂದಾಜು ಆಗ್ಬಿಟ್ಟಿದೆ, ಹೇಗೆ ಬದುಕಬೇಕು ಅಂತ. ಸಾಲಿಟರಿ ಕನ್ಫೈನ್ಮೆಂಟ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಸಾವರ್ಕರ್ ಸ್ಟ್ರೈಕಿಗೆ ಕೂತು. ಊಟ ಮಾಡ್ತಾರೆ, ಕೆಲಸ ಮಾಡೋದಿಲ್ಲ ಅಂತ. ಸಾವರ್ಕರ್ನೂ ಕೂಡ ಆ ಟ್ರೈಪಾಡ್ಗೆ ಹಾಕಿ ಬಾರು ಕೋಲಿಯಿಂದ ಹೊಡೆಯುವ ಶಿಕ್ಷೆಯನ್ನು ಬ್ಯಾರಿ ಕೊಡಿಸ್ದ. ಸಾವರ್ಕರ್ ಏಟು ತಿಂದರು. ಆ ಫೆಟರ್ಸ್ ಮೇಲೆ
10 ದಿನಗಳ ಕಾಲ. ಕೆಲವೊಂದ್ಸಲ ಹೊಡೆಯೋದು, ಇನ್ನು ಕೆಲವು ಕಾಲ ಆ ಟ್ರೈಪಾಡ್ನ ಫೆಟಸ್ ಮೇಲೆ ತಳ್ಳಿ ಬಿಸಾಕ್ಬಿಡೋದು ಅವ್ರನ್ನ. ಅಲ್ಲೇ ಏಳ್ಲಿಕ್ಕಾಗಲ್ಲ, ಅದರಿಂದ ಯಾರಾದರೂ ಎಬ್ಬಿಸ್ಬೇಕು, ತಳ್ಳಿ ಕೈ ಕಟ್ಟಾಕ್ಬಿಟ್ರೆ ಹಾಗೆ ಬಿದ್ದಿರಬೇಕು. 10 ದಿನಗಳ ಕಾಲ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಬಿದ್ದಿರೋದು, ನೀರಿಲ್ಲ ಏನಿಲ್ಲ, ಕೆಟ್ಟ ಸ್ಥಿತಿಯಲ್ಲಿ ಬಿದ್ದಿರಬೇಕು. ಆ ಥರದ ಸ್ಥಿತಿಯಲ್ಲಿ ಸಾವರ್ಕರ್ನಿಟ್ಟ. ಆದರೆ ಸಾವರ್ಕರ್ ಮಾತ್ರ ಯಾವ ಕಡೆಗೂ ಬದಲಾಗಲಿಲ್ಲ. ಆದರೆ ನಾನಿ ಗೋಪಾಲನ ಹೋರಾಟ ಇತ್ತಲ್ಲ, ಆ ನಾನಿ ಗೋಪಾಲನ ಸ್ಟ್ರೈಕು, ಆಮೇಲೆ ಉಳಿದವರೆಲ್ಲರೂ ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು, ಅದರ ಪರಿಣಾಮವಾಗಿ ನಿಧಾನವಾಗಿ ಜೈಲ್ಸ್ನಲ್ಲಿ ಅನಿವಾರ್ಯವಾಗಿ ರಿಫಾರ್ಮ್ಸ್ ಬಂತು. ಮಜಾ ಏನಾಗ್ತಿತ್ತು ಅಂತಂದ್ರೆ, ಯಾವ್ಯಾವ ಕ್ರಾಂತಿಕಾರಿಗಳು ಬಿಡುಗಡೆಯಾಗಿ ಹೋಗ್ತಿದ್ರೋ ಅವ್ರು ಹೋಗ್ಬೇಕಾದ್ರೆ ಈ ವಿಚಾರವನ್ನ ಹೊರಗಡೆ ತಗೊಂಡು ಹೋಗ್ತಿದ್ರು. ಹೊರಗಡೆ ತಗೊಂಡು ಹೋದ್ಮೇಲೆ ಗದರ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿತ್ತಲ್ಲ, ಆ ಗದರ್ ಪಾರ್ಟಿ ಅಂತೂ ಸಾವರ್ಕರ್ ಗಾಣ ಸುತ್ತಾ ಇರುವಂತ ಒಂದು ಕಾಲ್ಪನಿಕ ಚಿತ್ರವನ್ನು ಬರೆದು, ನಾವು ಉಪಯೋಗಿಸ್ತಾ ಇರುವ ಎಣ್ಣೆ ಸಾವರ್ಕರ್ ಗಾಣ ಸುತ್ತಿರುವುದು ಅಂತ ಹಾಕ್ಬಿಡ್ತು. ಸಾವರ್ಕರ್ ಪುಸ್ತಕ ಬರೆದಾಗ ಮೈಸೂರಿಗೆ ಹೋಗಿದ್ದೆ. ಅವರ ಅಡ್ವೊಕೇಟ್ ನನ್ನ ಮನೆಗೆ ಬರಲೇಬೇಕು ಅಂತ ಕರೆದ್ರು. ತುಂಬ ಹಿಂದುತ್ವದ ಕೆಲಸ ಮಾಡುವಂಥ ಹಿರಿಯರವರು. ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದರು, ಚಕ್ರವರ್ತಿಯವರೇ ಯಾಕೆ ಕರೆಸ್ತೆ ಅಂದರೆ, ನಮ್ಮಮ್ಮ ನೆನಪಾಗ್ಬಿಟ್ಲಿ ಇವತ್ತು. ನಮ್ಮಮ್ಮ ಜೀವನದ ಕೊನೆಯವರೆಗೂ ತಲೆಗೆ ಎಣ್ಣೆನೇ ಹಾಕಲಿಲ್ಲ. ಯಾಕೆಂದರೆ ಯಾರೋ ಹೇಳಿದರು ಎಣ್ಣೆ ಸಾವರ್ಕರ್ ಗಾಣ ತೆಗೆದಿರೋದ್ರಿಂದ ಬರ್ತಾ ಇರೋದು ಅಂತ. ನಮ್ಮಮ್ಮ ಎಣ್ಣೆ ಹಾಕದೇ ಇಲ್ಲ, ನಾನೊಂದು ಕೂತ್ಬಿಟ್ರು. ಸಾವರ್ಕರ್ ಅಲ್ಲಿಂದ ಆಚೆ ಬಂದ ಮೇಲೂ ಕೂಡ ಆಕೆಗೆ ತಲೆಗೆ ಅದು ಹೋಗಲಿಲ್ಲ. ಹೀಗಾಗಿ ಕೊನೆವರೆಗೂ ಎಣ್ಣೆ ಹಾಕದೆ ಸತ್ತೋಗ್ಬಿಟ್ರವರು. ನನಗೆ ಇವತ್ತಿಗೂ ನೆನಪಾಗ್ತಾಳೆ ನಮ್ಮಮ್ಮ, ಸಾವರ್ಕರ್ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ರು ಸಮಾಜದಲ್ಲಿ ಅಂತ ಈಗ ಗೊತ್ತಾಗತ್ತೆ ಅಂತ. ಸಾವರ್ಕರಿಗೆ ಗೊತ್ತಿರಲಿಲ್ಲ ಇದೆಲ್ಲ ಆಗ್ತಿದೆ ಅಂತ. ಅದರ ಒಳಗೆ ಹಿಂಗೆ ನಡೀತಿತ್ತು. ಯಾವಾಗಲೂ ಒಂದ್ಸಲ ಸಾವರ್ಕರ್ಗೆ ಹೊರಗಡೆಯಿಂದ ಬಂದ ಒಂದಷ್ಟು ಕ್ರಾಂತಿಕಾರಿಗಳು, ಮಧ್ಯದಲ್ಲಿ ಗದರ್ನ ಪಾರ್ಟಿಯ ಕ್ರಾಂತಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಒಳಗೆ ಬರ್ತಾರೆ 1915 ನಂತರ. ಹಾಗವ್ರು ಒಳಗೆ ಬಂದಾಗ ಅವ್ರು ಹೇಳ್ತಾರೆ, ಸಾವರ್ಕರ್ಜಿ ನೀವು ಗಾಣ ಸುತ್ತೋದು ನಮ್ಗೆ ಗೊತ್ತಿದೆ, ನೀವು ಹಗ್ಗ ಹೊಸಿಯೋದು ಗೊತ್ತಿದೆ, ನಿಮ್ ಕಷ್ಟ ಹೆಂಗೆ ಅಂತ ಕೇಳಿದಾಗ ಗದರ್ ಪಾರ್ಟಿಯ ಪತ್ರಿಕೆಗಳಲ್ಲಿ ಇದೆಲ್ಲ ಬಂದಿದೆ ಅಂದಾಗ ಸಾವರ್ಕರ್ಗೆ ಖುಷಿ ಅನ್ಸುತ್ತೆ. ವಾ, ನಾವು ಅನುಭವಿಸಿರುವ ಪ್ರತಿಯೊಂದು ಕಷ್ಟವೂ ಕೂಡ ಮುಂದಿನ ದೊಡ್ಡ ಸಮಾಜಕ್ಕೆ ನಾಂದಿ ಆಗುತ್ತೆ, ಸ್ವತಂತ್ರ ಬರಲಿಕ್ಕೆ ನಾಂದಿ ಆಗುತ್ತೆ ಅಂತ ಗೊತ್ತಾಗಿ ಅದನ್ನು ಅನುಭವಿಸ್ಲಿಕ್ಕೆ ಹೆಚ್ಚು ಆನಂದ ಆಯ್ತು ಅವರಿಗೆ ಅಂತ. ಇದು ಸಾವರ್ಕರ್ ಮಾಡಿದ ಇಂಪ್ಯಾಕ್ಟ್. ಮಿತ್ರ, ಸಾವರ್ಕರ್ ಈ ಎಲ್ಲ ಹೋರಾಟಗಳ ನಂತರ ಒಂದು ನಿಯಮ ತಗೊಂಡ್ಬಂದ್ರು. 14 ವರ್ಷಗಳ ನಂತರ ಜೀವಾವಧಿ ಶಿಕ್ಷೆ ಯಾರ್ಯಾರಿಗೆ ಸಿಕ್ಕಿದೆಯೋ ಅವರಿಗೂ 14 ವರ್ಷಗಳ ನಂತರ ಕಂಡಕ್ಟ್ ಗುಡ್ ಅಂತ ಅನ್ಸಿದ್ರೆ ಬಿಡುಗಡೆ ಮಾಡೋದು ಅಂತ ಆಯ್ತು. 25 ವರ್ಷ ಜೀವಾವಧಿ ಶಿಕ್ಷೆ ಇತ್ತಲ್ಲ, 14 ವರ್ಷಕ್ಕೆ ಬಿಡುಗಡೆ ಮಾಡಬೇಕು ಅಂತ ರಿಫಾರ್ಮ್ಸ್ ಬಂದಿದ್ದು. ಆನಂತರ ಏನಾಯ್ತು ಅಂತಂದ್ರೆ, ಕೆಲಸ ಕಷ್ಟದ್ದಿರಬಾರ್ದು, ಲೈಟ್ ಲೇಬರ್ ಮಾಡಬೇಕು ಅಂತ ಆಯ್ತು. ಫುಡ್ ಚೆನ್ನಾಗಿ ಕೊಡಬೇಕು ಅಂತ ಆಯ್ತು. ಒಳ್ಳೆ ಬಟ್ಟೆ ಕೊಡಬೇಕು ಅಂತ ಆಯ್ತು. ಆಮೇಲೆ 5 ವರ್ಷ ಯಾರು ಇರ್ತಾರೋ ಅವ್ರ ಕಂಡಕ್ಟ್ ಚೆನ್ನಾಗಿದೆ ಅಂತಾದ್ರೆ ಅವ್ರ ಅಡುಗೆ ಅವರೇ ಪ್ರಿಪೇರ್ ಮಾಡ್ಕೊಳ್ಳಿಕ್ ಬೇಕಾಗಿರೋ ವ್ಯವಸ್ಥೆ ಮಾಡಬೇಕು ಅಂತ ಆಯ್ತು. ಇದು ಬಹಳ ದೊಡ್ಡ ಲಾಭ. ಕೊನೆ ಪಕ್ಷ ಅಡುಗೆ ಚೆನ್ನಾಗಿ ಕುಕ್ ಮಾಡಬಹುದು, ಬೇಯಿಸಬಹುದು ಚೆನ್ನಾಗಿ ಅಂತ, ಅದು ಅವರೇ ಮಾಡ್ಕೊಳ್ಬಹುದು ಅಂತ ಆಯ್ತು. ಕೊನೆಗೆ ತಿಂಗಳಿಗೆ ಇವರು ಮಾಡಿರೋ ಕೆಲಸಕ್ಕೆ 12 ಆಣೆಯಿಂದ 1 ರೂಪಾಯಿ ಸಂಬಳ ಕೊಡಬೇಕು ಅಂತ ಆಯ್ತು. ಕೆಲವರು ತಿಂಗಳಿಗೆ 10 ರೂಪಾಯಿವರೆಗೂ ದುಡಿಯೋ ಹಂತಕ್ಕೆ ಹೊರಟರು. ಆಮೇಲೆ ಸಾವರ್ಕರ್ ಎಲ್ಲರ ಜೊತೆ ಮಾತನಾಡ್ಲಿಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ರು. ಸಾವರ್ಕರ್ ಅವರಿಗೆ ಕ್ಲಾಸ್ ತಗೊಳ್ತಾ ಇದ್ರು ಓಪನ್ ಆಗಿ. ಈಗ ಒಬ್ಬ ಅದ್ಭುತವಾದ ವ್ಯಕ್ತಿ ಎಲ್ಲಿ ಹೋದ್ರೂ ತಂದೆ ಆಗಿರುವಂತ ಲೋಕ ಸೃಷ್ಟಿಸ್ಕೊಳ್ತಾನೆ ಅನ್ನೋದಕ್ಕೆ ಸಾವರ್ಕರ್ ಇಸ್ ಬೆಸ್ಟ್ ಎಕ್ಸಾಂಪಲ್. ತಮ್ಮದೇ ಗ್ರೂಪ್ ಕಟ್ಟಲಿಲ್ಲ, ಬಂದಿರೋ ಪ್ರತಿಯೊಬ್ಬ ಕ್ರಾಂತಿಕಾರಿಗಳು ತಿಳ್ಕೊಳ್ಳಿಕ್ ಬೇಕಾಗಿರುವಂತ ವ್ಯವಸ್ಥೆನವ್ರು ಮಾಡಿದ್ರು. ಯಾವ ತರದ ಲೈಬ್ರರಿಯನ್ನು ಕಟ್ಟಿದ್ರು ಸಾವರ್ಕರ್ ಅಂತಂದ್ರೆ, ಇಂಡಿಯನ್ ಜೈಲ್ಸ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಲೈಬ್ರರಿ ಆಯ್ತು. ಆ ಲೈಬ್ರರಿ ಎಲ್ಲ ತರದ ಪುಸ್ತಕಗಳನ್ನು ಇಟ್ಟರು. ಆ ಪುಸ್ತಕಗಳನ್ನ ತಗೊಂಡು ಬಂದು ಹೆಚ್ಚು ಕಡಿಮೆ ಅಲ್ಲಿದ್ದ ಎಲ್ಲ ಪುಸ್ತಕವನ್ನು ಇವ್ರು ಓದಿ ಆಗಿತ್ತು, ಇನ್ಕ್ಲೂಡಿಂಗ್ ಬೈಬಲ್ ಅಂಡ್ ಕುರಾನ್. ಸಾವರ್ಕರ್ ಕುರಾನ್ನ ಇಂಗ್ಲಿಷ್ ಅಲ್ಲಿ ಪ್ರಾಬಬಲಿ ಓದಿದ್ರು, ಸಮಾಧಾನ ಆಗಲಿಲ್ಲ ಅವರಿಗೆ. ಅವರಲ್ಲೇ ಇದ್ದ ಒಬ್ಬ ಮೌಲ್ವಿಯನ್ನ ಕರೆಸ್ಕೊಂಡು ಮೂಲದಲ್ಲೇ ಕುರಾನ್ನ ಓದೋರಂತೆ. ಓದುವಾಗ್ಲೂ ಹೇಗೆ ಅಂದ್ರೆ, ಸ್ನಾನ ಮಾಡ್ಕೊಂಡು ಬಂದು ಶ್ರದ್ಧೆಯಿಂದ ಕೂತ್ಕೊಂಡು ಕುರಾನ್ ಕೇಳೋರಂತೆ ಸಾವರ್ಕರ್. ಅಂದ್ರೆ ಮಾಡುವ ಪ್ರತಿಯೊಂದು ಕೆಲಸವನ್ನು ಅಷ್ಟು ಶ್ರದ್ಧೆಯಿಂದ ಸಾವರ್ಕರ್ ಮಾಡಿದ್ರು. ಸಾವರ್ಕರ್ಗೆ ಎಲ್ಲ ಹುಡುಗರಿಗೂ ಸ್ಲೇಟು ಮತ್ತು ಬಳಪ ಕೊಡಿಸುವವರೆಗೂ ಸಾವರ್ಕರ್ ತಂದ್ರು ಎಜುಕೇಶನ್ ದೃಷ್ಟಿಯಿಂದ. 1914-15 ನಾನು ಆಗ್ಲೇ ಹೇಳಿದಂತೆ 10 ರಿಂದ 15 ರೂಪಾಯಿ ಪ್ರತಿ ತಿಂಗಳು ಸಂಬಳ ಸಿಗುವಷ್ಟರ ಮಟ್ಟಿಗೆ ಎಲ್ಲರೂ ಕೆಲಸ ಮಾಡ್ತಿದ್ರು. ದುಡ್ಡೇ ಕಾಣದವರು ಅಲ್ಲಿಗೆ ದುಡ್ಡನ್ನು ನೋಡುವಂತಾಗಿತ್ತು. ಇದೊಂದು ಬದಲಾವಣೆಯನ್ನ ಸಾವರ್ಕರ್ ತಂದ್ರು. ಒಟ್ಟಾರೆ ಏನೇ ಆದ್ರೂ ಅಲ್ಲಿವರೆಗೂ ಸಾವರ್ಕರ್ ಸೆಲ್ ನಂಬರ್ 7 ನಿಂದ ಆಚೆಗೆ ಮಾತ್ರ ಬಂದಿರಲಿಲ್ಲ, ಅಲ್ಲೇ ಸಾವರ್ಕರ್ನ ಇಟ್ಟಿದ್ರು ಅಂತ. ಸಾವರ್ಕರ್ ಫಸ್ಟ್ ವರ್ಲ್ಡ್ ವಾರ್ ಶುರುವಾಯ್ತು. ಶುರುವಾದ ತಕ್ಷಣ ಸಾವರ್ಕರ್ಗೆ ಚಡಪಡಿಕೆನೂ ಶುರುವಾಯ್ತು.
ಅಯ್ಯಯ್ಯೋ ಈಗ ನಾನು ಆಚೆ ಇರಬೇಕಿತ್ತು, ಈಗ ನಾನು ಆಚೆ, ಯಾರಿಗೆ ಅನ್ಸಲ್ಲ ಹೇಳ್ರಿ? ಬ್ರಿಟನ್ನೇ ನೇರವಾಗಿ ಯುದ್ಧಕ್ಕೆ ನಿಂತಿರುವಾಗ ಎಂಥ ಅವಕಾಶ ನಾವು ತಪ್ಪಿಸ್ಕೋಬಾರ್ದಾಗಿತ್ತಲ್ಲ ಅಂತ ಅವ್ರಿಗೆ ಚಡಪಡಕೆ ಅನ್ನಿಸ್ತಾ ಇದೆ. ಆದರೆ ಏನು ನಡೀತಾ ಇದೆ ಅನ್ನುವಂಥ ಸುದ್ದಿ ಕೂಡ ಬರ್ತಿಲ್ಲ. ಆದರೆ ಸಾವರ್ಕರ್ ಸಿಗುವಂಥ ಸಣ್ಣ ಪುಟ್ಟ ಸುದ್ದಿಯನ್ನು ಗಳಿಸ್ಕೊಂಡು ಒಂದು ಅಂದಾಜನ್ನು ಕಟ್ಕೊಳ್ತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ 6-7 ವರ್ಷಗಳ ಹಿಂದೆ ಈ ಯುದ್ಧ ನಡೆಯುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದವರು ಸಾವರ್ಕರ್. ಈ ಯುದ್ಧ ಮುಗಿದ ನಂತರ ಯುದ್ಧ ಹೇಗೆ ಮುಗಿದಿದೆ ಅಂತ ನೋಡಿ, ಇದು ಬಹಳ ದಿನಗಳ ಕಾಲ ಹೀಗೆ ಇರಲ್ಲ, ಇನ್ನು ಕೆಲವು ದಶಕಗಳಲ್ಲಿ ಇನ್ನೊಂದು ಯುದ್ಧ ಆಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಿದ್ದು ಸಾವರ್ಕರ್. ಆ ಮನುಷ್ಯನ ಅಂತಾರಾಷ್ಟ್ರೀಯ ವಿಶ್ಲೇಷಣೆಯ ಕೆಪಾಸಿಟಿ ಹಂಗಿತ್ತು. ಆದರೆ ಇಡೀ ಜೈಲಿನಲ್ಲಿ ಅವ್ರು ಕಂಡು ಬಂದಂಥ ಮತ್ತೊಂದು ವಿಚಿತ್ರವಾದ ಸಂಗತಿ ಅಂತಂದ್ರೆ, ಪ್ರತಿದಿನ ಅಥವಾ ತಿಂಗಳಿಗೊಮ್ಮೆ ಯಾವಾಗಲಾದರೂ ಒಬ್ಬ ಹಿಂದೂ ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗಿ ಮುಸಲ್ಮಾನರ ಲೈನಲ್ಲಿ ಕೂತಿರ್ತಿದ್ದ. ತಿಂಗಳಿಗೊಬ್ಬ ಆದರೂ ಆಗ್ತಿದ್ರು. ದೊಡ್ಡ ಮಟ್ಟದ ಕೈದಿಗಳು ಬರ್ತಿದ್ರು, ಕೈದಿಗಳು ಕನ್ವರ್ಟ್ ಆಗ್ತಿದ್ರು. ಸಾವರ್ಕರ್ ಪ್ರತಿಭಟನೆ ಮಾಡಿದ್ರು, ಇದಕ್ಕೆ ಕನ್ವರ್ಷನ್ ಯಾಕೆ ಮಾಡ್ಲಿಕ್ಕೆ ಬಿಡ್ತೀರಾ ಇಲ್ಲಿ ಅಂತ. ಆ ಪ್ರತಿಭಟನೆ ಸಾವರ್ಕರ್ ಮಾಡ್ತಿದ್ದಾರೆ ಅಂತ ಸಾವರ್ಕರ್ಗೆ ವಿಷ ಹಾಕಿ ಸಾಯಿಸಬೇಕು ಅಂತಾನೂ ಮುಸಲ್ಮಾನರಲ್ಲಿ ಪ್ರಯತ್ನ ಪಟ್ಟಾಯ್ತು, ಆದ್ರೆ ಆಗ್ಲಿಲ್ಲ. ಬ್ಯಾರಿವರೆಗೂ ಸುದ್ದಿ ಹೋಯ್ತು. ಬ್ಯಾರಿ ಸಾವರ್ಕರ್ ಕೇಳ್ದ, ಅವ್ರು ಮಾಡ್ತಾರೆ ಸರಿ ರೀ, ನೀವ್ ಯಾಕೆ ಮಾಡಬಾರ್ದು, ನೀವು ಮಾಡಿ, ನಾನು ಯಾರಿಗೂ ಅಡ್ಡ ಹಾಕಲ್ಲ ಅಂತ. ಸಾವರ್ಕರ್ ಹೇಳಿದ್ರು, ನೋಡಿ ಹಿಂದೂ ಧರ್ಮದಲ್ಲಿ ಮತಾಂತರ ಅಥವಾ ಇವುಗಳೆಲ್ಲ ಕಲ್ಪನೆಯೇ ಇಲ್ಲ, ಅದಕ್ಕೆ ನಾವು ಮಾಡಲ್ಲ. ಆದ್ರೆ ನಮ್ದನ್ನು ಕಳ್ಕೊಳ್ಳಿಕ್ಕೂ ನಮ್ಗೆ ಇಷ್ಟ ಆಗಲ್ಲ, ನಾವು ಮಾಡ್ಲಿಕ್ಕೆ ಬಿಡಲ್ಲ ಅಂತ. ಆದ್ರೆ ವಾಪಸ್ ಬರ್ಬೇಕಾದ್ರೆ ಅನಿಸ್ತು, ನಾವ್ಯಾಕೆ ಮಾಡಬಾರದು, ನಾವ್ಯಾಕೆ ಮಾಡದೆ ಸುಮ್ಮನಿರಬೇಕು? ಹೇಗೆ ಶುದ್ಧಿ ಚಳವಳಿಯನ್ನ ಆರ್ಯ ಸಮಾಜದ ಪ್ರಮುಖರೆಲ್ಲ ಮಾಡಿದ್ದಾರೋ ನಾವು ಅದನ್ನೇ ಮುಂದುವರಿಸಬೇಕು, ಒಂದು ಟ್ರೈ ಮಾಡೋಣ ಅಂತ ಹಠ ಹಿಡಿದು ಯಾರು ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗಿ ಹೋಗಿದ್ನೋ ಅವನನ್ನ ಕರ್ಕೊಂಡು ಬಂದ್ರು. ಒಂದು ಒಳ್ಳೆ ದಿನ ಅವ್ನಿಗೆ ವ್ಯವಸ್ಥಿತವಾಗಿ ಒಂದು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕಿಸಿ ಅವನಿಗೆ ಕೈಯಲ್ಲಿ ನೀರನ್ನು ಕೊಟ್ಟು ಒಂದಷ್ಟು ಮಂತ್ರವನ್ನು ಹೇಳಿ, ಇವತ್ತಿನಿಂದ ನೀನು ಹಿಂದೂ ಅಂತೇಳಿ ಅವನ್ನ ಗರ್ವಾಪಚನೆ ಮಾಡಿಸ್ಬಿಟ್ರು ಜೈಲಿನೊಳಗೆ. ಅನ್ಇಮ್ಯಾಜಿನಬಲ್ ಪರ್ಸನಾಲಿಟಿ ರೀ ಅದು. ಸುಮ್ಮನಿರುವಂತ ಜೀವವೇ ಅಲ್ಲ ಅದು. ಸಾಯ್ತಾರೆ ಅಂತ ಅನ್ಕೊಂಡ್ರೆ ಸಾವರ್ಕರ್ ಸಾಯುವಂತ ಜೀವ ಅಲ್ಲ. ಅಲ್ಲಿ ಹೋಗಿ ಶುದ್ಧಿ ಚಳವಳಿ ಮಾಡಿದ್ರು. ಶುದ್ಧಿ ಚಳವಳಿಗೆ ಇವ್ರಿಗೆ ಶಕ್ತಿ ಬಂದಿದ್ದು ಯಾವಾಗ ಅಂದ್ರೆ, ಗದರ್ ಚಳವಳಿಯ ಪ್ರಮುಖರೆಲ್ಲ ಯಾವಾಗ ಬಂದ್ರು, ಆ ಸಿಖ್ಖರು ಕನ್ವರ್ಟ್ ಆದವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಅವರೂ ಕೈ ಜೋಡಿಸಿದ ಮೇಲೆ ಆಗ ಸ್ವಲ್ಪ ಶಕ್ತಿ ಬಂತು. ಯಾವಾಗ ಗದರ್ ಚಳವಳಿಯ ಯಂಗ್ ಹುಡುಗರೆಲ್ಲ ಒಳಗ್ ಬಂದ್ರು, ಆ ವಾತಾವರಣವೇ ಬದಲಾಗ್ಬಿಡ್ತು. ಹೆಂಗೆ ಅಂತಂದ್ರೆ, ಸಿಖ್ಖರು ಕೇಳಬೇಕಾ, ಎತ್ತರದ ಹುಡುಗರು ಅವರ ಸಣ್ಣ ಪುಟ್ಟದಕ್ಕೆಲ್ಲ ಬಾಗ್ತಾನೆ ಇರಲಿಲ್ಲ. ಯಾವಾಗ್ಲಾದ್ರೂ ಬಾರಿ ಹತ್ರ ಕಂಪ್ಲೇಂಟ್ ಹೋಗಿ ಬಾರಿ ಏನಾದ್ರೂ ಎತ್ತರದ ಧ್ವನಿಯಲ್ಲಿ ಮಾತಾಡಿದ್ರೆ ಬಾರಿ ಕಪಾಳಕ್ಕೆ ಹೊಡೆದ್ಬಿಡೋರಂತ. ಹೆಂಗೆ ವೀಲ್ ಟರ್ನ್ ಆಗುತ್ತೆ ನೋಡಿ. ಬಾರಿ ಆಮೇಲೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು, ಇವ್ರು ಯಾವುದಕ್ಕೂ ಬಗ್ಗಲ್ವಲ್ಲ. ಕೊನೆಗೆ ಬಾರಿಯ ಸುಸ್ತಾಗ್ಬಿಟ್ಟ ಅಂತ ಆ ತರದ ಪರಿಸ್ಥಿತಿಗೆ ಬಾರಿ ಬಂದ್ರು. ಮಿತ್ರರೆ, ಬಾರಿಯ ಅಂತ್ಯ ಕೂಡ ಬಹಳ ಖತರ್ನಾಕ್ ಆಗಿರುವಂತ ಅಂತ್ಯ. ಬಾರಿ ರಿಟೈರ್ ಆಗ್ತಾನಲ್ಲ, ಅವನು ವಾಪಸ್ ತನ್ನ ದೇಶಕ್ಕೆ ಹೋಗ್ಬೇಕಾದಾಗ ಸಾವರ್ಕರ್ಗೆ ಬಂದು ಕೈ ಮುಗಿತಾನಂತೆ. ಅವನಿಗೆ ಹೆಲ್ತ್ ಸರಿ ಇಲ್ಲ, ಬಾರಿನ ಹೊತ್ಕೊಂಡು ಸ್ಟೀಮರಲ್ಲಿ ಕೂರಿಸ್ಬೇಕು, ಆ ಥರದ ಸ್ಥಿತಿ ಇರುವಾಗಲೂ ಸಾವರ್ಕರ್ ಕರೆದು ಕೇಳ್ಕೊಳ್ತಾನಂತೆ, ಸಾವರ್ಕರ್ ನಂಗೆ ಗೊತ್ತಿದೆ ನಾನು ಇಂಡಿಯಾ ಮೂಲಕ ಹೋಗ್ತೀನಿ ಅಂತ, ಆದರೆ ನಿಮ್ಮ ಕ್ರಾಂತಿಕಾರಿಗಳು ಬಾಂಬ್ ಹಾಕಿ ಸಾಯಿಸ್ತಾರೆ ನಾನು ಅಷ್ಟು ಕಷ್ಟ ಕೊಟ್ಟಿದ್ದೀನಿ ನಿನಗೆ, ಅವ್ರಿಗೆಲ್ರಿಗೂ ಗೊತ್ತಿದೆ, ದಯವಿಟ್ಟು ಅವ್ರಿಗೆ ಹೇಳು ನನಗೆ ಹಂಗೆಲ್ಲ ಮಾಡಬೇಡ ಅಂತೇಳಿ ಅಂತ. ಸಾವರ್ಕರ್ ಭಯ ಹೆಂಗಿತ್ರಿ. ಸಾವರ್ಕರ್ ಹೇಳ್ತಾರೆ, ನೋಡು ನಮ್ಮ ಕ್ರಾಂತಿಕಾರಿಗಳಷ್ಟು ದಡ್ರಲ್ಲ, ಗುಬ್ಬಚ್ಚಿ ಮೇಲೆಲ್ಲ ಬಾಂಬ್ ಹಾಕಕ್ ಹೋಗಲ್ಲ, ಬಾಂಬನ್ನು ವೇಸ್ಟ್ ಮಾಡಲ್ಲ ಅವರು, ನೀ ತಲೆ ಕೆಡ್ಸ್ಕೊಂಡ್ರು ಅಂದ್ರೂ ಕೇಳ್ತಿಲ್ಲ, ಇಲ್ಲ ಮಾಡೇ ಮಾಡ್ತಾರೆ ಅವರು, ನೀ ಹಂಗೆ ಮಾಡಬೇಕು ಅಂತ. ಕೊನೆಗೆ ಸಾವರ್ಕರ್ ಏನು ಅಶ್ಯೂರೆನ್ಸ್ ಕೊಡ್ಲಿಲ್ಲ ಅಂತ ಬಾರಿ ಇಂಡಿಯಾ ಮೂಲಕ ಹೋಗೋದನ್ನ ಬಿಟ್ಟು ಬೇರೆ ಸ್ಟೀಮರ್ ಹಿಡ್ಕೊಂಡ, ನಾನು ಭಾರತದ ಕಡೆ ಹೋಗೋದೇ ಇಲ್ಲ ಅಂತ. ಆದ್ರೆ ಬಾರಿ ತನ್ನ ದೇಶಕ್ಕೆ ವಾಪಸ್ ಹೋಗ್ಲಿಕ್ಕೆ ಆಗ್ಲಿಲ್ಲ, ದಾರಿಯಲ್ಲಿ ತೀರ್ಕೊಂಡ್ಬಿಟ್ಟ. ಬಾರಿಯ ನಂತರ ಬರಬೇಕಾಗಿದ್ದವನು ಮಿರ್ಜಾ ಖಾನ್ ಅಂತ, ಒಂದು ಬಾರಿ ನಂತರ ಅಲ್ಲಿ ಇರ್ಬೇಕಾಗಿದ್ದವನು. ಮಿರ್ಜಾ ಖಾನ್ ಬರದೇ ಇಲ್ಲ ಅಂತ ಕೂತ. ಅವನಿಗೆ ಸಾವರ್ಕರ್ ಕಂಡ್ರೆ ಅಷ್ಟು ಹೆದರಿಕೆ, ಬಿಲೀವ್ ಮೀ. ಸಾವರ್ಕರ್ ಹತ್ರ ಬಂದು ಅವ್ನು ಕೇಳೋನಂತೆ, ನೀ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ಯಾ, ನನಗೆ ನಿನ್ನ ಹತ್ರ ಬಹಳ ಶಕ್ತಿ ಇದೆ, ನೀನು ಕೂತಲ್ಲೇ ಏನ್ ಬೇಕಿದ್ರು ಮಾಡ್ತೀಯಾ, ನೀನ್ ಪ್ಲೀಸ್ ವಾಪಸ್ ತಗೋ ಬ್ಲ್ಯಾಕ್ ಮ್ಯಾಜಿಕ್ನ ಅಂತ. ಸಾವರ್ಕರ್ ಇಲ್ಲ ಕಣೋ ಅಂತದ್ದು ಏನಿಲ್ಲ ಅಂದ್ರೂ ಕೇಳ್ತಿರ್ಲಿಲ್ಲ ಅವನು, 100% ಮಾಡಿಸಿದ್ದೇನೆ, ನಂಗೆ ಗೊತ್ತಾಗುತ್ತೆ, ಫೀಲ್ ಆಗ್ತಿದೆ ಅಂತ. ಕೊನೆಗೆ ಸಾವರ್ಕರ್ ಏನಿಲ್ಲ ಅಂತಂದ್ರು ಕೇಳಿದೆ, ನನಗೆ ಅಧಿಕಾರವೇ ಬೇಡ ಅಂತ ಬಾರಿ ಜೊತೆಗೆ ರಿಟೈರ್ಡ್ ಅವನು ಹೋಗ್ಬಿಟ್ಟ. ಮುಂದೆ ಬಂದಂತ ಆಫೀಸರ್ ಹೆಂಗಿದ್ದ ಅಂತಂದ್ರೆ ಸ್ಟ್ರಿಕ್ಟ್ ಇದ್ದ, ಆದ್ರೆ ಇರೋ ಕೈದಿಗಳೆಲ್ಲ ಹ್ಯೂಮನ್ ಬೀಯಿಂಗ್ ಅಂತ ಭಾವಿಸ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡುವಂತವನಾಗಿದ್ದ ಅನ್ನೋದು ಬಹಳ ಖುಷಿ ಆಗುವಂತ ಸಂಗತಿ. ಆದ್ರೆ ಇಷ್ಟರ ನಡುವೆ
ಸಾವರ್ಕರ್ ಮತ್ತೆ ಇವುಗಳೆಲ್ಲದರ ನಡುವೆ ಸಾವರ್ಕರ್ ಮತ್ತೆ ಬಾಬಾರಾವ್ ಸಾವರ್ಕರ್ರ ಹೆಲ್ತ್ ತುಂಬಾ ಹಾಳಾಗೋಯ್ತು. ಸಾವರ್ಕರ್ 2ನೇ ಬಾರಿಗೆ ಸಾಯಬೇಕು ಅಂತ ಆಲೋಚನೆ ಮಾಡಿದ್ರು. ಯಾಕೆ ಸಾಯಬೇಕು ಅಂತ ಯೋಚನೆ ಮಾಡಿದ್ರು ಅಂತಂದ್ರೆ, ಅವ್ರ ಹೊಟ್ಟೆ ಪ್ರಾಬ್ಲಮ್ ಆಗಿದೆ, ಅವ್ರ ಬಾಡಿ ಪ್ರಾಬ್ಲಮ್ ಶುರುವಾಗ್ಬಿಟ್ಟಿದೆ. ನಾನು ಇನ್ನು ಈ ಬಾಡಿ ಇಟ್ಕೊಂಡು ಏನ್ ಮಾಡ್ಲಿ, ಹೊರಗಡೆ ಹೋದ್ರು ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಬೆಟರ್ ಐ ಡೈ ಅಂತ. ಸಾಯಬೇಕು ಅಂತ ಒಂದು ಮನಸ್ಸು ಹೇಳಿದಾಗ ಇನ್ನೊಂದು ಮನಸ್ಸು ಅದಕ್ಕೆ ಪ್ರತಿಭಟಿಸುತ್ತೆ, ಇಲ್ಲ ಇಲ್ಲ ಅಂತ. ಒಂದು ಪ್ರಯೋಗ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು ಸಾವರ್ಕರ್. ಅಮೇಝಿಂಗ್ ಮನುಷ್ಯ ರೀ ಈತ. ಪ್ರಯೋಗ ಮಾಡಿದ ಹೆಂಗೆ ಅಂತಂದ್ರೆ, ಡೈಲಿ ಬರೆಯೋರು, ಇವತ್ತಿನ ದಿನ ನನ್ನ ಬಾಡಿ ಚೆನ್ನಾಗಿದ್ಯೋ ಕೆಟ್ಟೋಗಿದ್ಯೋ, ನನ್ನ ಬಾಡಿ ಕಷ್ಟ ಆಗ್ತಿದ್ಯೋ ಮಾರ್ಕ್ ಮಾಡೋದು. ಈ ದಿನ ಕಷ್ಟ ಆಗಿದೆ ಅಂದ್ರೆ ಇಂಟು ಮಾರ್ಕು, ಇಲ್ಲ ಅಂದ್ರೆ ರೈಟ್ ಮಾರ್ಕ್ ಮಾಡೋದು. 2 ತಿಂಗಳ ಪ್ರಯೋಗ ಮಾಡಿದ್ರು. 2 ತಿಂಗಳಲ್ಲಿ 15 ದಿನ ಬಾಡಿ ಚೆನ್ನಾಗಿತ್ತು. ಇನ್ನು 45 ದಿನ ಬಾಡಿ ಪ್ರಾಬ್ಲಮ್ ಅಲ್ಲಿತ್ತು. ಒಂದಲ್ಲ ಒಂದು ಪ್ರಾಬ್ಲಮ್, ಇಲ್ಲ ಹೊಟ್ಟೆ ನೋವು, ಇಲ್ಲ ಡಿಸೆಂಟ್ರಿ, ಇಲ್ಲ ತಲೆನೋವು, ಏನಾದ್ರೂ ಪ್ರಾಬ್ಲಮ್. 45 ದಿನ ಪ್ರಾಬ್ಲಮ್, 15 ದಿನ ಚೆನ್ನಾಗಿತ್ತು. ಸಾವರ್ಕರ್ ಸೈಡ್ 15 ದಿನ ಚೆನ್ನಾಗಿದ್ಯಾ, ಹಂಗಿದ್ಮೇಲೆ ಸಾಯೋಂಗಿಲ್ಲ ನಾವು, ಇನ್ನು ಏನ್ ಪಾಸಿಟಿವ್ ಥಿಂಕಿಂಗ್ ರೀ ಅದು. ಪಾಸಿಟಿವ್ ಥಿಂಕಿಂಗ್ಗೆ ಕಥೆ 100 ಹೇಳ್ತಾರೆ, ಆದ್ರೆ ಸಾವರ್ಕರ್ ಒಂದೊಂದು ಕಥೆಯೂ ಅದ್ಭುತವಾಗಿರುತ್ತೆ. 15 ದಿನ ಬಾಡಿ ಚೆನ್ನಾಗಿದೆ ಅಂತಂದ್ರೆ ಇನ್ನೂ ಕೆಲಸ ಮಾಡೋದು ಬಾಕಿ ಇದೆ, ನಾನು ಮಾಡಬೇಕು ಅಂತ ಸಾಯ್ದೆ ನಿಂತವರು ಸಾವರ್ಕರ್. ಮುಂದೆ ಸಾವರ್ಕರ್ಗೆ 8 ವರ್ಷಗಳ ನಂತರ 1990ನಲ್ಲಿ ಸಾವರ್ಕರ್ ಹೆಂಡತಿ, ಸಾವರ್ಕರ್ ತಮ್ಮನ ಹೆಂಡತಿ ನೋಡ್ಲಿಕ್ಕೆ ಅಂತ ಬರ್ಲಿಕ್ಕೆ ಪರ್ಮಿಷನ್ ಸಿಕ್ತು. ಅಣ್ಣ ತಮ್ಮ ಇಬ್ರು ನೋಡ್ಲಿಕ್ಕೆ ಅಂತ ಕೂತಿದಾರಲ್ಲ, ಮಾತಾಡ್ಲಿಕ್ಕೆ ಅಂತ, ಇಬ್ರು ಕಣ್ಣು ಗಮನಿಸ್ತಾ ಇದ್ದಿದ್ದು ಅತ್ತಿಗೆ ಎಲ್ಲಿ ಅಂತ. ಅವಳಲ್ಲಿ ಬರ್ಬೇಕಿತ್ತಲ್ಲ, ತಮ್ಮಂದು ಮದುವೆ ಆಗಿದೆ, ಈಸ್ ಅ ಡಾಕ್ಟರ್ ನಾವು, ತನ್ನ ಹೆಂಡತಿ ಬಂದಿದ್ದಾಳೆ ಸರಿ, ಅತ್ತಿಗೆ ಎಲ್ಲಿ? ಅವ್ನು ಬಹಳ ದುಃಖದಿಂದ ಹೇಳ್ದ, 2-3 ದಿನಗಳ ಹಿಂದೆ, ಕೆಲವು ದಿನಗಳ ಹಿಂದೆ ಅತ್ತಿಗೆ ತೀರ್ಕೊಂಡ್ರು ಅಂತಂದ. ಸಾವರ್ಕರ್ಗೆ ದುಃಖದ ಕಟ್ಟೆ ಒಡೆದೋಯ್ತು. ಅವನ ಕತೆ ಹೇಳ್ತಾನೆ, ಬಹಳ ಎಂಥ ಕತೆ ಅಂತಂದ್ರೆ, ಹೃದಯ ವಿದ್ರಾವಕವಾದ ಕತೆ ಅಂತಂದ್ರೆ, ಆ ಅತ್ತಿಗೆ ಅತ್ಯಂತ ಕಷ್ಟಪಟ್ಟು ಕೊನೆಯ ಕ್ಷಣದವರೆಗೂ ನಿರಂತರವಾಗಿ ಸರ್ಕಾರಕ್ಕೆ ಪತ್ರ ಬರೆದು, ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ, ಒಂದ್ಸಲ ಅವಕಾಶ ಕೊಡಿ. 8 ವರ್ಷಗಳಲ್ಲಿ 1 ಸಲ, ಪ್ರತಿ ಬಾರಿ ಆಕೆಯ ಪಿಟಿಷನ್ ರಿಜೆಕ್ಟ್ ಆಗ್ತಿತ್ತು. ಆಕೆಯ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ, ಇಂಥ ಸ್ಥಿತಿಯಲ್ಲೂ ಒಬ್ಬ ಕ್ರಾಂತಿಕಾರಿ ಇದೇ ರೀತಿ ಜೈಲಲ್ಲಿ ತೀರ್ಕೊಂಡಾಗ ಅವನ ಹೆಂಡತಿನ ಅತ್ಯಂತ ಕೆಟ್ಟದಾಗಿ ಎಲ್ಲರೂ ನಡೆಸ್ಕೊಳ್ತಾರೆ ಅಂತ ಗೊತ್ತಾಗ ತನ್ನ ಜೊತೆ ಕರ್ಕೊಂಬಂದು ಇರಿಸ್ಕೊಂಡಿದ್ಲು. ನಾನು ಸಾಕ್ತೀನಿ ಬಾ ತಾಯಿ, ನೀನ್ ಯಾರಿಗೂ ಹೆದರ್ಬೇಡ ಅಂತ. ಯಾರೋ ಒಬ್ರು ಬಂದು ಕೇಳಿದ್ರು, ನಿನ್ ಕೈಯಲ್ಲಿ ಇದು ಬಳೆ ಎಲ್ಲೋಯ್ತಮ್ಮ? ಇಲ್ಲ, ಕೈ ಸ್ವೆಲ್ಲಿಂಗ್ ಬಂದು ಬಳೆ ನಿಲ್ಲಲ್ಲ ಅಂತ ತೆಗೆದುಬಿಟ್ಟೆ ನಾನು. ಆ ಕೈ ಸೈಜ್ ನೋಡಿ ಮತ್ತೆ ಯಾರೋ ಬಳೆ ತಂದ್ಕೊಟ್ರು, ನಾನು ಹಾಕೋಬೇಕು ಅಂತ ಅನ್ಕೊಂಡೆ, ಆದ್ರೆ ಅದು ವಿದೇಶಿ ಅಂತ ಗೊತ್ತಾಗಿ ಹಾಕೊಳ್ಳೇ ಇಲ್ಲ. ಶಿ ವಾಸ್ ಟ್ರೂ ಹೀರೋ. ಸಾವರ್ಕರ್ ಆಕೆ ತೀರ್ಕೊಂಡಾಗ ಒಂದು ಕವನ ಬರೆದು ಹೇಳ್ತಾರೆ, ಗೊತ್ತಾದಾಗ ನನ್ನ ಪಾಲಿಗೆ ನನ್ನ ಸ್ನೇಹಿತ ಆಗಿದ್ದ, ನನ್ನ ತಾಯಿ ಆಗಿದ್ದ, ನನ್ನ ತಂಗಿ ಆಗಿದ್ದ, ನನ್ನ ಹೋರಾಟಕ್ಕೆ ಜೊತೆ ಕೊಡ್ತಿದ್ದಂತ ನಾನು ನಂದು ಜೀವವನ್ನೇ ಕಳ್ಕೊಂಡ್ಬಿಟ್ಟೆ ಅನ್ನೋ ದುಃಖ ಇದೆ ಅಂತ. ಎಂಥ ಭಯಾನಕವಾದ ದುಃಖ ಇರ್ಬೋದು ಅಂತ. 8 ವರ್ಷಗಳ ನಂತರ ನೋಡಬೇಕಾದಾಗಲೂ ಈ ಥರ ನೋಡುವಂಥ ಪರಿಸ್ಥಿತಿ. ಕೊನೆಗೂ ದೇಶದಾದ್ಯಂತ ನಿರಂತರವಾದ ಗಲಾಟೆ ಆಯಿತು. ಸಾವರ್ಕರ್ ತಮ್ಮ ಹೋರಾಟವನ್ನ ಮುಂದುವರಿಸಿದ, ಜನರ ಸಹಿ ಸಂಗ್ರಹಣೆಗೆ ಅಂತ ನಿಂತ. ಇಡೀ ದೇಶದಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಆ ಭಾಗದಲ್ಲಿ 70,000ಕ್ಕೂ ಹೆಚ್ಚು ಸಹಿಗಳು ಸಾವರ್ಕರ್ ಪರವಾಗಿ ಸಂಗ್ರಹವಾದವು. ಸಾವರ್ಕರ್ನ ಸರ್ಕಾರ ಬಿಡುಗಡೆ ಮಾಡಲೇಬೇಕು ಅಂತ. ಸರ್ಕಾರ ರಿಜೆಕ್ಟ್ ಮಾಡ್ತು. ಆದರೆ ಇದು ಯಾವ ಪರಿಯ ಚರ್ಚೆ ಆಯಿತು ಅಂತಂದ್ರೆ, ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಸಾವರ್ಕರ್ ಅನುಭವಿಸ್ತಾ ಇರುವ ಶಿಕ್ಷೆ, ಅದಕ್ಕೆ ಬಿಡುಗಡೆ ಅಂತೆಲ್ಲ ತುಂಬಾ ಚರ್ಚೆ ಆಯಿತು. ಕೊನೆಗೂ ಫೈನಲಿ ಸಾವರ್ಕರ್ನ ಮೇ 1921 ಅಣ್ಣ ತಮ್ಮ ಇಬ್ಬರು ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿದ್ದು ಸಾವರ್ಕರ್ನ ರಿಲೀಸ್ ಮಾಡಬೇಕು ಅಂತಲ್ಲ, ಬದಲಿಗೆ ಸರ್ಕಾರ ಒಂದು ಡಿಸಿಷನ್ ತಗೊಂಡಿತ್ತು. ಡಿಸಿಷನ್ ಏನು ಅಂತಂದ್ರೆ, ಆ ಅಂಡಮಾನ್ ಜೈಲನ್ನೇ ಕ್ಲೋಸ್ ಮಾಡಬೇಕು, ಇನ್ಮೇಲೆ ಯಾರಿಗೂ ಅಲ್ಲನ್ನು ಕಳಿಸಬಾರ್ದು ಅಂತ. ಅದಕ್ಕೆ ಮುಂಚಿತವಾಗಿ ಸಾವರ್ಕರ್ ಮತ್ತು ಅವರ ತಮ್ಮನನ್ನ ಎಚ್ಚರಿಕೆಯಿಂದ ಕರ್ಕೊಂಡ್ಬರಬೇಕು ಅಂತ ಕರ್ಕೊಂಡು ಬರೋದಕ್ಕೋಸ್ಕರ ರಿಲೀಸ್ ಮಾಡಿತ್ತು. ಅದು ಕೂಡ ಬಿಡುಗಡೆ ಅಲ್ಲ. ಯಾವನ ಅಯೋಗ್ಯ ಏಜೆಂಟ್ ಅಂತ ಕರೀತಾನೋ ಸಾವರ್ಕರ್ನ, ಯೋಚನೆ ಮಾಡ್ಬೇಕಲ್ಲ, ಇದನ್ನ ಕರ್ಕೊಂಡು ಬಂದು ಹಾಕಿದ್ದು ಎಲ್ಲಿಗ್ರಿ? ಯರವಾಡ ಜೈಲಿಗೆ, ಪೂನಾ ಜೈಲಿಗಳಿಗೆ, ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಸಾವರ್ಕರ್ ಅಣ್ಣನಂತೂ ಕರ್ನಾಟಕದ ಬಿಜಾಪುರದ ಜೈಲಿಗೆ ಹಾಕಿದ್ರು. ಅತ್ಯಂತ ಕೆಟ್ಟ ಸ್ಥಿತಿ. ಅಲ್ಲಿ ಆದ್ರೂ ಫ್ರೀಡಮ್ ಚೆನ್ನಾಗಿತ್ತು ಅವ್ರಿಗೀಗ. ಆದ್ರೆ ಇಲ್ಲಿ ಬಂದು ಮತ್ತೆ ಡೇ 1 ಶುರುವಾಗೋ ತರ, ಮತ್ತೆ ಸಾಲಿಟರಿ ಕನ್ಫೈನ್ಮೆಂಟ್ಗಳು, ಮತ್ತೆ ಕಠಿಣವಾದ ಕೆಲಸಗಳು, ಮತ್ತೆ ಅದೇ ತರದ ಕೆಟ್ಟ ಬಟ್ಟೆಗಳು, ಮತ್ತೆ ಅದೇ ತರ ಪುಸ್ತಕ ಇಲ್ಲದ ಸ್ಥಿತಿ. ಹಳೆಯ ಸ್ಥಿತಿಗೆ ಹೋಗ್ಬಿಟ್ರು ಸಾವರ್ಕರ್. ಸಮಯ ಮುಗಿತು ಅನ್ನೋ ಕಾರಣಕ್ಕೋಸ್ಕರ ನಾನು ವೇಗವಾಗಿ ಹೋಗ್ತಿದ್ದೀನಿ ಅಷ್ಟೇ. ಸಾವರ್ಕರ್ಗೆ ಅನಿವಾರ್ಯವಾಗಿ ಅವರು
ಬಿಡುಗಡೆ ಮಾಡಬೇಕಾದ ಪರಿಸ್ಥಿತಿ ಸಾವರ್ಕರ್ಗೆ ಬಂದಾಗ ಮುಚ್ಚಳಿಕೆ ಬರೆಸ್ಕೊಂಡ್ರು. ರತ್ನಾಗಿರಿ ಜಿಲ್ಲೆ ಬಿಟ್ಟು ಎಲ್ಲಿಗೂ ಹೋಗಲ್ಲ, ತಾನು ರಾಜಕೀಯ ಕೆಲಸಗಳನ್ನು ಮಾಡಲ್ಲ ಅಂತ ಹೇಳಬೇಕು ಅಂತ ಸಾವರ್ಕರ್ ಬರ್ಕೊಟ್ರು. ಆಯ್ತು ಅಂತ. ಮತ್ತಿನ್ನೇನು, ನೀವು ಬರ್ಕೊಡದೆ ಜೈಲಲ್ಲಿದ್ದಾದ್ರೂ ಮಾಡೋದೇನು? ನೀವು ರತ್ನಾಗಿರಿ ಜಿಲ್ಲೆಯಲ್ಲಾದ್ರೂ ತಿರುಗಾಡೋ ಅವಕಾಶ ಇದೆ, ಜೈಲಿಂದ ಆಚೆಗೂ ಹೋಗುವಂತಿಲ್ಲ. ನೀನು ರತ್ನಾಗಿರಿಗೆ ಹೋಗೋದು ಬೇಡ, ರತ್ನಾಗಿರಿಯಿಂದ ಆಚೆಗೆ ಹೋಗೋದು ಬೇಡ, ಬೇರೆಯವ್ರು ಬಂದು ನಿಮ್ಮ ಹತ್ರ ಕೇಳ್ಕೊಂಡು ಹೋಗ್ತಾರಲ್ಲ, ಅಷ್ಟಾದ್ರೂ ನಡೆಯುತ್ತಲ್ಲ. ಸಾವರ್ಕರ್ ಎಲ್ಲವನ್ನು ಬರ್ಕೊಟ್ಟು ಆಚೆಗೆ ಬರ್ತೀನಿ ಅಂತ ಆಚೆಗೆ ಬಂದರು. ನೆಮ್ಮದಿಯ ಬದುಕನ್ನು ನಡೆಸಬೇಕು ಅಂತ ನೆಮ್ಮದಿ ಎಲ್ಲಿ ಅವರಿಗೆ? ನಿರಂತರವಾಗಿ ಪ್ರೇರಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಾ ಇರುವಂತಹ ಅತ್ಯಾಚಾರವನ್ನು ಗಮನಿಸಿ ಹಿಂದುತ್ವದ ಜಾಗೃತಿಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಿಂದೂ ಮಹಾಸಭಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋದ್ರು. ಮಿತ್ರ, ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ಹಿಂದೂಗಳನ್ನ ನೀವು ಸೇನೆಗೆ ಸೇರಿ ಅನ್ನುವಂಥ ಘೋಷಣೆ ಹೊರಡಿಸಿದ್ದು ಸಾವರ್ಕರ್. ಅವತ್ತೆಲ್ಲರೂ ನಕ್ಕಿದ್ರು, ಏನ್ ಮಾಡ್ತಿದ್ದಾರೆ ಸಾವರ್ಕರ್ ಅಂತ. ಆದರೆ ಪ್ರತ್ಯಕ್ಷ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಡಿವೈಡ್ ಆಗಬೇಕಾದಾಗ ಹಿಂದೂಸ್ತಾನ ಪಾಕಿಸ್ತಾನ ಅಂತ ನಡೆದ ಅತ್ಯಾಚಾರಗಳೇನಿದ್ವಲ್ಲ ಅವುಗಳಿಂದ ನಮ್ಮನ್ನು ರಕ್ಷಿಸಿದ್ದು ಅದೇ ಹಿಂದೂ ಸೈನಿಕರು. ಸಾವರ್ಕರ ದೂರದೃಷ್ಟಿಯ ಸಾಮರ್ಥ್ಯ ಅದು. ಆದರೆ ಆಳುವ ಸರ್ಕಾರಗಳಿಗೆ ಸಾವರ್ಕರ್ ಮೇಲೆ ಎಷ್ಟು ಕೋಪ ಇತ್ತು ಅಂತಂದ್ರೆ, ಬ್ರಿಟಿಷರಿಗೆ ಎಷ್ಟು ಕೋಪ ಇತ್ತೋ ಅದೇ ಕೋಪ ಕಾಂಗ್ರೆಸ್ ಅವರಿಗೆ ಕಂಟಿನ್ಯೂ ಆಯಿತು. ನನಗೊಂದೊಂದು ಟೈಮ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಎಲ್ಲರೂ ಹೆಂಗ್ ಸ್ವೀಕಾರ ಮಾಡ್ತಿರೋ ಅಂತ. ಬ್ರಿಟಿಷರು ಹೋದ್ರು, ಆದರೆ ಹೋಗ್ಲಿಲ್ಲ, ಯಾಕೆಂದ್ರೆ ಕಾಂಗ್ರೆಸ್ ಉಳಿತು ಅಂತ. ಅವ್ರಿಗೆ ಏನೇನು ಮಾಡಿದ್ರೋ ಅದನ್ನೆಲ್ಲ ಕಂಟಿನ್ಯೂ ಮಾಡಿದ್ರಿ ಪುಣ್ಯಾತ್ಮರು. ಅವ್ರು ಹಿಂದೂ ಮುಸಲ್ಮಾನರ ನಡುವೆ ಒಡಕು ಹಚ್ಚಿದ್ರು, ಇವರು ಹಚ್ಚಿದ್ರು, ಇವರಲ್ಲಿ ಒಂದು ಯಾವತ್ತೂ ಮಾಡಲಿಲ್ಲ. ಅವರಿಗಿಂತ ಹೆಚ್ಚು ತುಷ್ಟೀಕರಣ ಮಾಡಿದ್ರು. ಹಿಂದೂಗಳಲ್ಲಿ ಜಾತಿಯ ಒಡಕನ್ನು ತಂದ್ರು, ಕಾಂಗ್ರೆಸ್ಸಿಗೆ ಯಾವತ್ತಾದ್ರೂ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಭಾಷೆಗಳ ನಡುವೆ ಒಡಕು ತರುವಂತ ಪ್ರಯತ್ನ ಮಾಡಿದ್ರು, ಇವತ್ತಿಗೂ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಗರು. ಸಾವರ್ಕರ್ನ ಕಂಠಮಟ್ಟ ಬ್ರಿಟಿಷರು ದ್ವೇಷಿಸಿದ್ರು ಕಾಂಗ್ರೆಸ್ಸಿಗರು. 1960ಗೆ ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು, ಮೃತ್ಯುಂಜಯ ದಿವಸ್ ಅಂತ. ಸ್ವಾತಂತ್ರ್ಯ ಬಂದು 13 ವರ್ಷದ ನಂತರ ಮೃತ್ಯುಂಜಯ ದಿವಸ್. ಯಾಕೆ ಗೊತ್ತಾ? ಸಾವರ್ಕರ್ ಅಂಡಮಾನಲ್ಲಿದ್ದಿದ್ರೆ ಇವತ್ತು ಬರಬೇಕಿತ್ತು ಅಂತ. 1960ನಲ್ಲಿ ದ ಗ್ರೇಟ್ ಜವಾಹರ್ಲಾಲ್ ನೆಹರು ಈ ಕಾರ್ಯಕ್ರಮದ ವರದಿ ರೇಡಿಯೋದಲ್ಲಿ ಬರಬಾರದು ಅಂತ ತಡೆ ಹಿಡಿದ್ರು. ಸಾವರ್ಕರ್ಗೆ ಕೊಡಬೇಕಾದ ಯಾವ ಗೌರವವನ್ನು ಕೊಡಲಿಲ್ಲ. ಅವ್ರ ಡಿಗ್ರಿ ವಾಪಸ್ ಕೊಡಲಿಲ್ಲ, ಅವ್ರದ್ದು ಆಸ್ತಿ ಪಾಸ್ತಿ ವಶಪಡಿಸ್ಕೊಂಡಿದ್ದೀನಿ ವಾಪಸ್ ಕೊಡಲಿಲ್ಲ. ಎಲ್ಲವನ್ನು ಆ ಮನುಷ್ಯ ತಾನೇ ವಾಪಸ್ ಕಟ್ಟಿಕೊಂಡ. ಜನ ಜೊತೆಯಲ್ಲಿದ್ರು, ಬೇರೆ ಮಾತು. ಸಾವರ್ಕರ್ ಭಾಷಣಗಳು ಬರಬಾರದು, ಸಾವರ್ಕರ್ ವಿಚಾರಗಳು ಎಲ್ಲೂ ಕೇಳಬಾರದು ಯಾರು ಅನ್ನೋ ತರ ಸಾವರ್ಕರ್ನ ಬ್ಲ್ಯಾಕ್ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಸಾವರ್ಕರ್ನ ಹಿಂದುತ್ವವಾದಿ ಅಂತ ತೋರಿಸಿ ಅವರನ್ನೊಂದು ಭೂತವಾಗಿ ಕ್ರಿಯೇಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಲಾಗಿತ್ತು. ಎಲ್ಲಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಏನು ಅಂತಂದ್ರೆ, ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ನಾಥುರಾಮ್ ಗೋಡ್ಸೆ ಯಾವ ಪತ್ರಿಕೆಯಲ್ಲಿ ಬರಿತಾ ಇದ್ನೋ ಆ ಪತ್ರಿಕೆ ನಡೆಸ್ತಾ ಇದ್ದ ಕಂಪನಿಗೆ ಸಾವರ್ಕರ್ 15,000 ರೂಪಾಯಿ ಹೂಡಿಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ನ ಇವನು ಒಂದ್ಸಲ ಬಂದು ಭೇಟಿ ಮಾಡಿ ಆಶೀರ್ವಾದ ತಗೊಂಡು ಹೋಗಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಸಾವರ್ಕರ್ರೇ ಇದರ ಈ ಒಟ್ಟಾರೆ ಯೋಜನೆಯನ್ನು ರೂಪಿಸಿ ಕೊಟ್ಟಿದ್ದು ಅಂತ ಸಾವರ್ಕರ್ನ ಅರೆಸ್ಟ್ ಮಾಡಿದ್ರು. ಸಾವರ್ಕರ್ ಜೀವನದ ಬಹಳ ದುಃಖದ ಕ್ಷಣಗಳಲ್ಲಿ ಹೊಂದಿರಬಹುದು ಅನ್ಸುತ್ತೆ. ಪೊಲೀಸರು ಅವ್ರು ಬರ್ತಾರೆ ಸಾವರ್ಕರ್ನ ಅರೆಸ್ಟ್ ಮಾಡಬೇಕು ಅಂತ. ಹೊರಗಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಾವರ್ಕರ್ ಮನೆ ಮೇಲೆ ಕಲ್ಲೆಸೆತಿದ್ದಾರೆ. ಪೊಲೀಸ್ ಒಳಗೆ ಬರ್ತಾನೆ, ಒಳಗೆ ಬಂದು ಹೇಳ್ತಾನೆ, ಸಾವರ್ಕರ್ ನಿಮ್ಮ ಕೈವಾಡ ಇದರಲ್ಲಿದೆ ಅಂತ ಸುದ್ದಿ ಬಂದಿರೋದ್ರಿಂದ ಅರೆಸ್ಟ್ ಮಾಡ್ತಿದ್ದೀನಿ ಅಂತ. ಏಜ್ ಆಗಿತ್ತು ಮನುಷ್ಯನಿಗೆ, ಜೀವ ಜರ್ಜರಿತವಾಗಿತ್ತು. ಸ್ವಲ್ಪ ಜಲಬಾಧೆ ತೀರಿಸ್ಕೊಂಡು ಬರಲ್ಲ ಅಂತ ಕೇಳಿದ್ರು. ಟಾಯ್ಲೆಟ್ಗೆ ಹೋಗ್ಬೋದಾ ಅಂತ ಹೇಳ್ತಾನೆ. ಬಾಗಿಲು ಹಾಕೋಬೇಡ, ಓಪನ್ ಆಗಿಡು, ನೀನು ತಪ್ಪಿಸ್ಕೋಬಹುದು ಅಂತ. ಸಾವರ್ಕರ್ನ ಸ್ಟೇಷನ್ನಲ್ಲಿ ಕೂರಿಸ್ಕೊಂಡು ಕೆಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾವರ್ಕರ್ ಗೆಳೆಯರ ಬಳಿ ಬಂದು ಹೇಳಿದ್ರಂತೆ, ಸ್ಕಾಟ್ಲ್ಯಾಂಡ್ ಯಾರ್ಡಿನ ಪೊಲೀಸರು ಹಿಂಗೆ ಪ್ರಶ್ನೆ ಮಾಡುವಾಗ ಅವರಿಗೆ ಮುಖಕ್ಕೆ ಹೊಡೆದಂಗೆ ಉತ್ತರ ಕೊಡ್ತಿದ್ದೆ, ಈಗ ನನ್ನವರೇ ಪ್ರಶ್ನೆ ಮಾಡ್ತಿದ್ದಾರೆ, ಏನು ಉತ್ತರ ಕೊಡ್ಲಿ ನಾನು ಇವರಿಗೆ? ಕೋರ್ಟಿನ ಕಟಕಟೆಯಲ್ಲಿ ಸಾವರ್ಕರ್ನ ಆರೋಪಿಯಾಗಿ ನಿಲ್ಲಿಸಲಾಯಿತು. ಸಾವರ್ಕರ್ ಪರವಾಗಿ ವಾದ ಮಾಡಿ ಸಾವರ್ಕರ್ ಆರೋಪಿ ಅಲ್ಲ, ಸಾವರ್ಕರ್ಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯದ ನಿರ್ಣಯ ಬಂದ ನಂತರವೂ ಕೂಡ ಕಾಂಗ್ರೆಸ್ಸಿಗರು ನಿರಂತರ ಆರೋಪ ಮಾಡಿದ್ರು, ಸಾವರ್ಕರ್ರೇ ಗಾಂಧಿ ಹತ್ಯೆ ಮಾಡಿಸಿದ್ದು ಅಂತ ಈಗಲೂ ಆರೋಪ ಮಾಡ್ತಾರೆ. ಇಲ್ಲಿಗೆ ಮುಗಿಲಿಲ್ಲ.
ಸಾವರ್ಕರ್ ತಮ್ಮನ ಮನೆ ಮೇಲೆ ಕಲ್ಲೊಡೆದ್ರಲ್ಲ, ಸಾವರ್ಕರ್ ತಮ್ಮ ಮನೆಯಿಂದ ಹೊರಗೆ ಬಂದು ಇಲ್ಲ ರೀ ನಮ್ಮ ಅಣ್ಣ ಅಂತವ್ರಲ್ಲ, ಈ ಥರ ಯಾಕೆ ಮಾಡಿಸ್ತಾರೆ ಅಂತ ಕೇಳಿದ ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳ್ತಿರುವಾಗ ಕಲ್ಲಿಂದ ಹೊಡೆದ್ರು. ಸಾವರ್ಕರ್ ತಮ್ಮ ಯಾವ ಪರಿ ಏಟ್ ತಿಂದ್ರು ಅಂದರೆ ಆ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಅನೇಕ ತಿಂಗಳುಗಳ ಕಾಲ ನರಳಬೇಕಾದಂಥ ಸ್ಥಿತಿ ಬಂತು ಸ್ವತಂತ್ರ ಭಾರತದಲ್ಲಿ. ಸಾವರ್ಕರ್ನ ಎಷ್ಟು ಹೀನಾಯವಾಗಿ ನಡೆಸ್ಕೊಂಡ್ವಿ ಅಂತಂದರೆ, ಮುಂಬೈನ ಜುಹು ಬೀಚ್ನಲ್ಲಿ ಒಂದ್ಸಲ ಸಾವರ್ಕರ್ ಪರ್ಸನಲ್ ಸೆಕ್ರೆಟರಿ ಜೊತೆಲಿದ್ದ. ಸಾವರ್ಕರ್ ನಡ್ಕೊಂಡು ಬೀಚಲ್ಲಿ ನಡ್ಕೊಂಡು ಹೋಗೋದು ಬಿಟ್ಟು ಸಮುದ್ರದೊಳಗೆ ನಡ್ಕೊಂಡು ಹೋದ್ರು. ಅವ್ನಿಗೆ ಯಾಕೋ ಅನುಮಾನ ಬಂದು ಕೇಳಿದ್ರೆ ಅವ್ನು ಹೇಳ್ತಾರೆ, ಸಾವರ್ಕರ್ ಹೇಳಿದ್ರಂತೆ, ಇಲ್ಲ ನನ್ನ ಜೀವ ಎಂಡ್ ಮಾಡ್ಕೋಬೇಕು ಅಂತ ಅನಿಸಿದೆ ನನಗೆ, ನಾನು ಇನ್ನೇನು ಮಾಡಲಿ, ಎಲ್ಲ ಆಗೋಯ್ತಲ್ಲ, ನನ್ನ ಜೀವನದ ಉದ್ದೇಶವೇ ಮುಗ್ದಿದೆ, ನಾನು ಸಾಯ್ತೀನಿ ಅಂತ. ಆ ಸೆಕ್ರೆಟರಿ ಭಾಳ ನೊಂದ್ಕೊಂಡು, ಸಾವರ್ಕರ್ಜಿ ಇವತ್ತು ಇವ್ರಿಗೆ ನೀವೇನು ಅಂತ ಗೊತ್ತಿಲ್ಲ, ಆದರೆ ಯಾವತ್ತೋ ಒಂದಿನ ಗೊತ್ತಾಗುತ್ತಲ್ಲ, ಅವತ್ತಿಗೋಸ್ಕರ ನೀವು ಬದುಕಬೇಕು ಸಾವರ್ಕರ್ಜಿ, ದಯಮಾಡಿ ಬನ್ನಿ ಅಂತ ಹೇಳ್ಕೊಂಡು ಬಂದ. ಸಾವರ್ಕರ್ ತಮ್ಮ ಹಾಸಿಗೆ ಮೇಲೆ ಮಲ್ಕೊಂಡಿದ್ದವರು ಸಾಯಲೇಬೇಕು ಅಂತ ನಿಶ್ಚಯ ಮಾಡಿ ಅಂಡಮಾನಿನ ಜೈಲಲ್ಲಿ ಸಾಯಬೇಕು ಅಂತ ನಿಶ್ಚಯ ಮಾಡಲಿಲ್ಲ. ಅಂಡಮಾನಿನ ಜೈಲಿನಲ್ಲಿರುವಾಗಲೂ ಕೂಡ ಶತ್ರುಗಳನ್ನು ಬಡದೇ ಸಾಯಬೇಕು ಅಂತ ಅಂದ್ಕೊಂಡಂಥ ವ್ಯಕ್ತಿ ತಮ್ಮ ಹಾಸಿಗೆ ಮೇಲೆ 21 ದಿನಗಳ ಕಾಲ ಅನ್ನ ನೀರು ಸೇವಿಸದೆ ಪ್ರಾಯೋಪವೇಶ ಅಂತ ಕರೀತಾರಂಥದನ್ನು, ಆ ಥರದೊಂದು ಮಹಾಯಜ್ಞವನ್ನೇ ಮಾಡಿದರು. ಡಾಕ್ಟರ್ ಬಂದು 1000 ಸಲ ಹೇಳಿದರು, ಇಲ್ಲ ಡಾಕ್ಟ್ರೇ ನಿಶ್ಚಯ ಮಾಡಿದ್ದೀನಿ, ದಯಮಾಡಿ ಬಿಡಿ ನನ್ನನ್ನು ಅಂತ ಕೇಳಿಕೊಂಡು ಅವರಿಗೆ ಕೊಡಬೇಕಾಗಿರುವ ಔಷಧಿಯನ್ನೂ ತೆಗೆದುಕೊಳ್ಳದೆ ಆ ರೀತಿ ಪ್ರಾಣವನ್ನು ಬಿಟ್ಟಂಥವರು ವಿನಾಯಕ ದಾಮೋದರ ಸಾವರ್ಕರ್. ಹೋಗ್ಲಿರಿ, ಸತ್ತ ಮೇಲಾದರೂ ಬಿಟ್ಟವಾ? ಸಾವರ್ಕರ್ದೊಂದು ಆಳೆತ್ತರದ ಮೂರ್ತಿಯನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸಂಸತ್ ಭವನದಲ್ಲಿ ಅದನ್ನು ತೂಗು ಹಾಕಬೇಕು ಅಂತ, ಮಹಾವೀರ ನೀವು ಎಲ್ಲರೂ ಮರ್ತಿದ್ದೀರಿ, ಅವ್ರನ್ನ ಯಾಕೆ ಮರ್ತೀರಿ, ಅವ್ರದ್ದೊಂದು ಫೋಟೋ ಹಾಕಬೇಕು, ಜಸ್ಟ್ ಫೋಟೋ ಹಾಕಬೇಕು ಅಂತ. ಸೋನಿಯಾ ಆ ಪ್ರೋಗ್ರಾಮಿಗೆ ಬರಲೇ ಇಲ್ಲ. ದೇಶದ್ರೋಹಿ ಸಾವರ್ಕರ್ ಫೋಟೋ ಹಾಕೋದನ್ನು ನಾನು ವಿರೋಧಿಸ್ತೀನಿ, ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ಬಿಟ್ರು. ಅದಾದ ಸ್ವಲ್ಪ ದಿನದಲ್ಲಿ ಯಾವ ಅಂಡಮಾನ್ ಜೈಲಿನಲ್ಲಿ ಸಾವರ್ಕರ್ ಇದ್ರೋ, ಸಾವರ್ಕರ್ ನೆಪ ಮಾತ್ರ 100 ಜನ ಅಲ್ಲಿದ್ದರು, ಆದರೆ ಸಾವರ್ಕರ್ ಅವರೆಲ್ಲರಿಗೂ ಲೀಡರ್ ಆಗಿದ್ದವರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಜ್ಯೋತಿ ಅಂಡಮಾನಲ್ಲಿ ಈಗಲೂ ಇದೆ, ಭಾಳ ಸುಂದರವಾಗಿರುವಂಥ ಜ್ಯೋತಿ, ಅದು ಜೈಲಿನ ಒಳಗೆ. ಅಲ್ಲೊಂದು 3-4 ಜನರ ಸೇಯಿಂಗ್ ಇದೆ. ಒಂದು ಧಿಂಗ್ರಾನ್ ಸೇಯಿಂಗ್ ಇದೆ, ಭಗತ್ ಸಿಂಗ್ನ ಒಂದು ಸೇಯಿಂಗ್ ಇದೆ, ಸಾವರ್ಕರ್ದು ಒಂದು ಸೇಯಿಂಗ್ ಯಾವುದು? ಅತ್ತಿಗೆ ಪತ್ರ ಬರೆದಿದ್ರಲ್ಲ, ಒಂದು ಇದರ ಕಥೆ ಹೇಳ್ತಾರೆ ಅವರು, ಏನು ಅಂತಂದರೆ ಗಜೇಂದ್ರ ಮೋಕ್ಷದ್ದು. ಒಂದು ಆನೆಯ ಕಾಲನ್ನು ಮೊಸಳೆ ಹಿಡಿದಿದೆ, ಆನೆಗೆ ಸಾಯ್ತೀನಿ ಅಂತ ಗೊತ್ತಾದಾಗ ಅಲ್ಲಿರೋ ಕಮಲ ಒಂದನ್ನು ತೆಗೆದು ನಾರಾಯಣನಿಗೆ ಅರ್ಪಣೆ ಮಾಡಬೇಕು ಅಂತ, ಕಮಲಗಳು ನಮ್ಮನ್ನು ಮುಟ್ಬೇಡವಾ ಅಂತ. ಯಾವುದೋ ಒಂದು ಕಮಲ ಬಂದು ಹೇಳ್ತಂತೆ, ನಾರಾಯಣನಿಗೆ ಅರ್ಪಣೆ ಮಾಡ್ತೀಯಾ, ನಿನಗೂ ಒಳ್ಳೇದಾಗತ್ತೆ, ನನ್ನನ್ನೇ ತಗೋ, ನನ್ನ ಜೀವ ಹೋದರೂ ಪರವಾಗಿಲ್ಲ, ಅರ್ಪಣೆ ನಾರಾಯಣಗೆ ಆಗ್ತೀನಿ ಅನ್ನೋ ಸಂತೋಷ ಅಂದಾಗ ಅದನ್ನು ಅರ್ಪಣೆ ಮಾಡ್ತಂತೆ. ಆ ಅರ್ಪಣೆಗೆ ನಾರಾಯಣ ಪ್ರತ್ಯಕ್ಷನಾದ, ಮೊಸಳೆನ ಕೊಂದ, ಗಜೇಂದ್ರ ಮೋಕ್ಷದ ಕತೆ ಮುಗೀತು, ಗಜೇಂದ್ರನಿಗೆ ಮೋಕ್ಷವಾಯಿತು ಅಂತ ಈ ಕತೆ ಹೇಳ್ತಾರೆ. ತಾಯಿ ಭಾರತಿ ನಮ್ಮನೆ ತೋಟಕ್ಕೆ ಬಂದಿದ್ದಾಳೆ, ನಾವು 3 ಅಲ್ಲ ಇನ್ನೂ 4 ಜನ ಇದ್ರೂ ನಾವು ಸಮರ್ಪಣೆ ಮಾಡ್ಕೊಳ್ತಾ ಇದ್ವಿ ಅತ್ತಿಗೆ. ಹಿಂಗೇಳಿ ಏನು ಹೇಳ್ತಾರೆ ಗೊತ್ತಾ? ಆ ಸಾಲುಗಳಲ್ಲಿವೆ. ಏನು ಹೇಳ್ತಾರೆ ಅಂದರೆ, ಸ್ವಾತಂತ್ರ್ಯದ ಹೋರಾಟಕ್ಕೆ ಬಂದಿದ್ದು ಯಾರೋ ನಮಗೆ ಹಾರ ಹಾಕ್ತಾರೆ ಅಂತಲ್ಲ, ಸ್ವಾತಂತ್ರ್ಯದ ಹೋರಾಟಕ್ಕೆ ನಮ್ಮ ಇಚ್ಛೆಯಿಂದ ನಾವು ಬಂದಿದ್ದೀವಿ, ಇದು ನಾವೇ ಇಷ್ಟಪಟ್ಟು ಮಾಡಿಕೊಂಡಿರೋದು ಅಂತ ಹೇಳಿರುವಂಥ 4 ಸಾಲನ್ನು ಆ ಜ್ಯೋತಿಯ ಹೊರಗಡೆ ಒಂದು ಫಲಕ ಇರುವ 4 ಫಲಕಗಳಲ್ಲಿ ಇದು ಒಂದು ಫಲಕ ಅಂತ ಫಲಕ ಹಾಕಿದರೆ, ಶಶಿಕಿರಣ್ರ ಹೆಸರನ್ನು ಹೇಳಲಿಲ್ಲ, ಬಟ್ ನಾನು ಹೇಳ್ತೀನಿ ಗೊತ್ತಿರಲಿ ಅಂತ. ಮಣಿಶಂಕರ್ ಅಯ್ಯರ್ ಅನ್ನುವಂಥ ಅಯೋಗ್ಯ ತಾನು ಪೆಟ್ರೋಲಿಯಂ ಸಚಿವ ಆದ ತಕ್ಷಣ ಫಲಕ ಕಿತ್ತು ಬಿಸಾಕಿದ್ನಲ್ರಿ. ಸಾವರ್ಕರ್ ದೇಶದ್ರೋಹಿ, ಅವರು ಫಲಕ ಹಾಕಬಾರ್ದು ಅಂತ ನಿಂದ ಹಾಕ್ಬೇಕಿತ್ತ ಅಯೋಗ್ಯ. ಎಷ್ಟು ಅವಮಾನ ಮಾಡಿದ್ವಿ. ಇವತ್ತಿಗೂ ಹೇಳ್ಕೊಂಡು ತಿರುಗಾಡ್ತಾರೆ ಸಾವರ್ಕರ್ ದೇಶದ್ರೋಹಿ, ಸಾವರ್ಕರ್ ಕ್ಷಮಾಪಣೆಯ ಪತ್ರವನ್ನು ಬರೆದ್ರು. ಅವ್ರು ಬದುಕಿದ್ದಾಗಲೂ ಟಾರ್ಚರ್ ಮಾಡಿಬಿಟ್ವಿ ನಾವು. ಮಿತ್ರ, ಭಾಳ ದುಃಖ ಅನಿಸುತ್ತೆ. ಹೀಗಾಗಿ ಅವರ ಸಾವಿದೆಯಲ್ಲ, ಅದು ಅತ್ಯಂತ ದುಃಖಮಯವಾದಂಥ ಸಾವು ಅಂತ. ಅದಕ್ಕೆ ಅವರು ತಾತ್ಯಾ ಟೋಪಿ ಬಗ್ಗೆ ಬರಿತಾ ಸಾವರ್ಕರ್ ಒಂದು ಮಾತು ಹೇಳ್ತಾರೆ. ತಾತ್ಯಾ, ನಾನು ಆರಂಭದ ದಿನದಲ್ಲಿ ಇದನ್ನು ಹೇಳಿದ್ದೆ, ತಾತ್ಯಾ ನೀನು ಈ ದೇಶದಲ್ಲಿ ಮರೆತು ಹೋಗ್ಬಿಟ್ಟಿದ್ದಾರೆ ನಿನ್ನ ಎಲ್ಲರೂ, ಅದು ದೇಶದ ಜನರ ತಪ್ಪಲ್ಲ, ನಿಂದೇ ತಪ್ಪು, ನೀನು ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು ಕಣ. ಜಗತ್ತಿನ ಯಾವ ಮೂಲೆಯಲ್ಲಿ ನೀನು ಹುಟ್ಟಿದ್ರು ಜನ ಅಂಬಾರಿಲಿಟ್ಟು ನಿನ್ನ ಮೆರವಣಿಗೆ ಮಾಡ್ತಿದ್ರು. ಈ ದೇಶ ಮರ್ತೋಗಿದೆ, ದೇಶದ ಜನರ ತಪ್ಪಲ್ಲ, ಇದು ನಿಂದೇ ತಪ್ಪು ಅಂತ. ಸಾವರ್ಕರ್ನು ಜನ ಪ್ರೀತಿಯಿಂದ ತಾತ್ಯಾ ಅಂತಾನೆ ಕರೀತಿದ್ರು. ಅವರಿಗೂ ಅದನ್ನೇ ನಾವು ಹೇಳಬೇಕು, ನೀವು ಯಾಕೆ ಹುಟ್ಟಿದ್ರಿ ಇಲ್ಲಿ? ನಮ್ಮ ಜನ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ನಿಮ್ಮ ಬಗ್ಗೆ, ಹೊಟ್ಟೆ ಸಂಕಟ ಅನಿಸುತ್ತೆ.
ಯಾಕೆ ಅಂತಂದರೆ ಬಹುಶಃ ಒಂದು ಕಾಲಘಟ್ಟದಲ್ಲಿ ಭಾರತದ ಸ್ವಾತಂತ್ರ್ಯದ ಅಧ್ಯಾಯಕ್ಕೆ ಹೊಸ ದಿಕ್ಕು ಕೊಟ್ಟವರು ಸಾವರ್ಕರ್. ಆದರೆ ಈ ದೇಶದಲ್ಲಿ ಯಾವತ್ತೂ ಸಾವರ್ಕರ್ ಯುಗ ಅಂತ ಯಾರು ಯಾವುದನ್ನು ನೆನಪಿಸಿಕೊಳ್ಳೋದೇ ಇಲ್ಲ. ಅದನ್ನೊಂಥರ ಕಗ್ಗತ್ತಲ್ಲಿ ಕೂಡಿಟ್ಬಿಟ್ಟಿದ್ದೀವಿ. ನಾನು ಯಾಕೆ 1800 ಸ್ವಾತಂತ್ರ್ಯಕ್ಕೂ ಮುನ್ನ ಸಾವರ್ಕರ್ ನೆನಪಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದೆ ಅಂತಂದರೆ, ಸಾವರ್ಕರ್ನ ನೆನಪಿಸಿಕೊಳ್ಳೋ ಮೂಲಕ ಅವತ್ತಿನ ಕಾಲಘಟ್ಟದ ಅನೇಕ ಕ್ರಾಂತಿಕಾರಿಗಳನ್ನು ಸ್ಮರಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರನ್ನು ಆರಿಸಿಕೊಂಡಿದ್ದು. ಮಿತ್ರ, 5 ದಿನಗಳ ಕಾಲ ಈ ಮಹಾಖ್ಯಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನನಗೆ ಅವಕಾಶವಾಗಿದ್ದು ನನ್ನ ಜೀವನದ ಭಾಗ್ಯ ಅಂತ ಭಾವಿಸಿ ಆ ಸಾವರ್ಕರ್ ಅನ್ನೋ ಪುಣ್ಯಾತ್ಮನ ಪದತಲಕ್ಕೆ ನನ್ನೆಲ್ಲ ಮಾತುಗಳನ್ನು ಸಮರ್ಪಿಸ್ಬಿಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.